ತೆಂಕುತಿಟ್ಟು ಯಕ್ಷಗಾನ ಮಹಾಮಂತ್ರಿ ದುಷ್ಟಬುದ್ಧಿ. ಪದ್ಯ ರಚನೆ ಗಂಗಾಧರ ಬೆಳ್ಳಾರೆ. ಸಂಯೋಜನೆ ಬಿ ಭುಜಬಲಿ ಧರ್ಮಸ್ಥಳ. ಹಿಮ್ಮೇಳ ದಿನೇಶ ಅಮ್ಮಣ್ಣಾಯ, ಪೊತ್ತಿಗೆ ರಘುರಾಮ ಹೊಳ್ಳ, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಬಿ ಸೀತಾರಾಮ ತೋಳ್ಪಾಡಿತಾಯ. ಮುಮ್ಮೇಳ ಶೇಣಿ ಗೋಪಾಲಕೃಷ್ಣ ಭಟ್, ಮಲ್ಪೆ ರಾಮದಾಸ್ ಸಾಮಗ, ಎಂ ಪ್ರಭಾಕರ್ ಜೋಶಿ, ಕೋಳ್ಯೂರು ರಾಮಚಂದ್ರರಾವ್, ಉಜಿರೆ ಅಶೋಕ ಭಟ್. ಬಹಿರಂಗ ವಿನಯ
ದುಷ್ಟ ಬುದ್ಧಿ ನಿಜ ಭವನದಿಂದೇ ಅವನ ಬಾಯಿಗೆ ಸಕ್ಕರೆ ಬೀಳಲಿ, ಅವನ ಹೊಟ್ಟೆ ಯಾವಾಗಲೂ ತಂಪಾಗಿರಲಿ. ಯಾಕೆ? ಈ ಕುಂತಳ ರಾಜಧಾನಿಯಾಗಿದ್ದಂತಹ ಈ ಪ್ರದೇಶ, ಇಲ್ಲಿಯ ಮಹಾಮಂತ್ರಿ ನಾನು ಮಂತ್ರಿಯಾಗುತ್ತೇನೆ ಅಂತ ಕನಸಿನಲ್ಲಿ ಎಣಿಸಿದವನಲ್ಲ. ಯಥಾರ್ಥ ಹೇಳೋದಿದ್ರೆ ನನ್ನ ಹುಟ್ಟು ಕತ್ತಲೆಯಲ್ಲೇ ಆಗಿ ಹೋಗಿದೆ. ಅಂದರೆ ತಾಯಿ ಕತ್ತಲೆ ಕೋಣೆಯಲ್ಲಿ ಹಡೆದಿದ್ದಾಳೆ ಅಂತಲ್ಲ. ನನ್ನ ತಂದೆ ಯಾರು, ತಾಯಿ ಯಾರು ಗೊತ್ತಿಲ್ಲ. ಕಣ್ಣು ಬಿಟ್ಟು ನಾನು ಪ್ರಪಂಚದ ಬೆಳಕನ್ನು ಆಸ್ವಾದಿಸುವಾಗ ನನ್ನ ಊರಿಗೆ ಕೆಲವು ಹುಡುಗರು, ಗ್ರಾಮಾಂತರ ಪ್ರದೇಶ ಅದು, ಆ ಹುಡುಗರ ಕೂಟದಲ್ಲಿ ನಾನು ಬುದ್ಧಿವಂತನು, ಒಳ್ಳೆ ಆರೋಗ್ಯವಂತನು, ಬಲವಂತನೂ ಆಗಿದ್ದೆ. ಹಾಗಾಗಿ ಸ್ನೇಹದಲ್ಲಿ, ಆಟದ ಬಯಲಿನಲ್ಲಿ ನೀನು ಬರೇ ದುಷ್ಟ ಬುದ್ಧಿ ಅಂತ ಅವರೆಲ್ಲ ಹೇಳಿದರು. ಆದರೆ ಈಗ ನನಗೆ ಎಷ್ಟು ಸಂತೋಷವಾಗ್ತದೆ. ಅದೇ ಹೇಳೋದು, ಪುರುಷನ ಭಾಗ್ಯ, ಇದನ್ನು ಕಂಡವರಿಲ್ಲ ಅಂತ ದೊಡ್ಡವರು ಹೇಳಿದರು. ಬರ್ತಾ 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 ಕುಂತಳ ರಾಜಧಾನಿಯನ್ನೇ ಸೇರಿದೆ. ಮಹಾರಾಜನಿಗೆ ಒಬ್ಬ ಅಮಾತ್ಯನ ಅವಶ್ಯಕತೆ ಇತ್ತು. ಅಂದರೆ ಇನ್ನೂ ಎಲ್ಲ ನಿರಕ್ಷರ ಕುಕ್ಷಿಗಳು, ಬುದ್ಧಿ ಇದ್ದವರಿಗೆ ವಿದ್ಯೆ ಇಲ್ಲ, ವಿದ್ಯೆ ಇದ್ದವರಿಗೆ ಬುದ್ಧಿ ಇಲ್ಲ, ಎರಡೂ ಇದ್ದವರಿಗೆ ತಲೆ ಸರಿ ಇಲ್ಲ. ನಮ್ಮ ದೇಶ ಹಾಗೆ ಉಂಟು ಅಲ್ಲ. ಒಂದು ರೀತಿಯಲ್ಲಿ ನಮ್ಮಂಥವರಿಗೆ ಬಹಳ ಒಳ್ಳೆಯದದು. ಪ್ರಜೆಗಳೆಲ್ಲ ಪ್ರಬುದ್ಧರು, ಬುದ್ಧಿವಂತರು, ಪ್ರತಿಯೊಂದನ್ನು ಚಿಂತಿಸುವವರು ಆದರೆ ನಾವು ಇಷ್ಟು ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಏನೇ ಆಗಲಿ, ಮಂತ್ರಿ ಸ್ಥಾನ ಸಿಕ್ಕಿತು. ಆವಾಗ ನನಗೆ ಜ್ಯೋತಿಷ್ಯದಲ್ಲಿ ವಿಶ್ವಾಸ ಬಂತು. ಜ್ಯೋತಿಷಿಗಳಲ್ಲಿ ಹೋದರೆ ಜಾತಕ ಕೇಳಿದರೆ ಜಾತಕ ಉಂಟೆ? ನನಗೆ ಇಲ್ಲ. ಬರೇ ಅಂಗೈ ನೋಡಿ ಲಕ್ಷಣ ಹೇಳಿದರು, ನಿನಗೆ ಮಹಾಯೋಗ ಉಂಟು, ಸಾರ್ವಭೌಮ ಯೋಗ ಉಂಟು, ಮತ್ತೇನೇನೋ ಹೇಳಿದರು. ಎಂಥದ್ದು ಗಜಕೇಸರಿ ಯೋಗವೋ ಅಲ್ಲ, ಕೇಸರಿ ಗಜ ಯೋಗವೋ ಏನು. ಅಲ್ಲಿಂದ ತಕೊಳ್ಳಿ. ಯಾವ ಹೋಮ, ಯಾವ ನೇಮ, ಯಾವ ಹರಿಕೆ, ನಾನು ಏನೇನು ಹರಿಕೆಯನ್ನು ಸಲ್ಲಿಸಿದ್ದೇನೆ, ಎಷ್ಟು ಹೋಮ ಮಾಡಿಸಿದ್ದೇನೆ ಅಂತ ನನಗೆ ಲೆಕ್ಕ ಇಲ್ಲ. ನನ್ನ ಮಟ್ಟಿಗೆ ಅದು ನನ್ನನ್ನು ಉದ್ಧರಿಸಿ. ಅದು ಹಾಗೆಂತ ವ್ಯಕ್ತಿಗಳ ಬಗ್ಗೆ ನನಗೆ ಗೌರವ ಉಂಟಾಗಿದೆ ಅಂತಲ್ಲ, ಅವರು ಹೇಳಿದ್ದನ್ನು ಮಾಡಿದ್ದರಿಂದ. ಆದರೆ ಮಹಾಮಂತ್ರಿ, ಅದೇ ಜನ ಹೇಳ್ತಾರಂತಲ್ಲ, ಕ್ರೂರ ನಕ್ರಾಕುಲದೊಳು ಹಿಡಿದಿರುದ್ದ ಪೆರುಮ್ಮಡುಗ ಭೀರ ನಿರ್ಮಲ ಜಲದೊಳೆಸವಂತೆ. ಆ ಹಾಡಿದವ ಯಾವನಿದ್ದಾನೋ ಅವನಿಗೆ ನಾನು ಹೇಳಿದ್ದು, ಬಾಯಿಗೆ ಸಕ್ಕರೆ ಬೀಳಲಿ, ಹೊಟ್ಟೆ ತಂಪಾಗಿರಲಿ ಅಂತ. ನನಗೊತ್ತಾಗಿದೆ, ಮಂತ್ರಿಯಾಗಿ ಮನಸ್ಸಾಕ್ಷಿಯನ್ನು ಬಚ್ಚಿಡದವ ಮಹಾಮಂತ್ರಿ ಆಗುವುದಕ್ಕೆ ಸಾಧ್ಯವಿಲ್ಲ. ಮನಸ್ಸಾಕ್ಷಿಯನ್ನು ನಾನು ಬಚ್ಚಿಟ್ಟಿದ್ದೇನೆ. ಊರವರಿಗೆ ಒಳ್ಳೆಯವನೆನಿಸಿದ್ದೇನೆ. ದುಷ್ಟಬುದ್ಧಿ ಅಂತ ಈಗೆಲ್ಲವರು ಕರೀತಾರೆ. ನನಗದರಿಂದ ನೋವಾಗೋದಿಲ್ಲ. ಯಾಕೆ? ಊರವರಿಂದ ನಾನು ದುಷ್ಟಬುದ್ಧಿ ಮಂತ್ರಿ ಅಂತ ಹೇಳಿಸಿಕೊಳ್ಳೋದಕ್ಕಿಂತ ನನ್ನ ಹೆಸರೇ ದುಷ್ಟಬುದ್ಧಿ ಅಂತ ಮಾಡಿದರೆ ಅಂತೆ ಜನ. ಅಂದರೆ ಅದರಲ್ಲಿ ಒಂದು ಗುಟ್ಟು ಉಂಟು. ನಮ್ಮ ಮುಖ್ಯಮಂತ್ರಿ ದುಷ್ಟಬುದ್ಧಿ ಅಂತ ಅವರು ಹೇಳಿದರೆ ನಾನು ಉತ್ತರಿಸಬೇಕಾಗ್ತದೆ ಅಲ್ಲ ಅಂತ. ಅವರ ಹೆಸರೇ ದುಷ್ಟಬುದ್ಧಿ ಅಂತ ಆದರೆ ಜನ ಎಲ್ಲ ದುಷ್ಟಬುದ್ಧಿ ದುಷ್ಟಬುದ್ಧಿ ಅಂತ ಕೆಲವೊಮ್ಮೆ ನನ್ನನ್ನು ಟೀಕಿಸುವುದಾದರೂ ಕೂಡ ನನ್ನ ಹೆಸರನ್ನೇ ಅವರು ಹೇಳ್ತಾರೆ ಅಂತ ನಾನು ಬಾಕಿದ್ದವರಲ್ಲಿ ಹೇಳ್ಬೋದಲ್ಲ. ಹೇಗೆ? ಹಾಗಾಗಿ ಇದೀಗ ಕೊನೆಯ ಪ್ರಯತ್ನ. ನಮ್ಮ ಮಹಾರಾಜನಿಗೆ ಒಬ್ಬಳು ಹೆಣ್ಣು ಮಗಳು ಚಂಪಕ ಮಾಲಿನಿ ಮಾತ್ರ. ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಿಲ್ಲ. ಉತ್ತರಾಧಿಕಾರಿಗಳಾಗಬೇಕಿದ್ರೆ ಒಂದು ಚಂಪಕ ಮಾಲಿನಿಯ ಕೈ ಹಿಡಿಯೋ ಒಬ್ಬ ರಾಜಕುಮಾರ ಆಗಬೇಕು. ನನಗೊಬ್ಬ ಮಗ ಇದ್ದಾನೆ, ಮದನ. ಅವನಿಗೆ ಚಂಪಕ ಮಾಲಿನಿಯನ್ನು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ಆದರೆ ಅದಕ್ಕಿಂತ ಮೊದಲು ಈ ಸಿಂಹಾಸನದ ಅಧಿಪತಿ ನಾನಾಗಬೇಕು, ಮಹಾರಾಜ. ರಾಜ ಯಾವಾಗ ಸಾಯ್ತಾನೆ ಅಂತ ಕಾಯ್ತಾ ಇದ್ದೇನೆ. ಆದರೆ ಇನ್ನೂ ಒಂದು ಸಾಧನೆ, ಆ ಸಾರ್ವಭೌಮ ಯೋಗಕ್ಕೆ ಸಹಸ್ರ ಭೋಜನ ಮಾಡಬೇಕು, ವೈದಿಕ ವಿದ್ವಾಂಸರನ್ನೆಲ್ಲ ಕರೆಸಿ ಅಂತ ಹೇಳಿದರು ಜ್ಯೋತಿಷ್ಕರು. ಅದಕ್ಕೆ ನೋಡಿ ಎಷ್ಟು ವೆಚ್ಚ ಆಯಿತು ಅಂತ ನಾನು ನೋಡಲಿಲ್ಲ. ಯಾಕೆ ನೋಡಲಿಲ್ಲ? ನಾವೆಲ್ಲ ವೆಚ್ಚ ಮಾಡಿದರೆ ಮುಂದೆ ನೋಡಿಕೊಂಡು ಎಲ್ಲಿಂದ ಅದನ್ನು ತುಂಬಿಸಲಿಕ್ಕಾಗ್ತದೆ ಅಂತಲೇ.
ನಮ್ಮ ಅರ್ಥಶಾಸ್ತ್ರ ಹಾಗೆ. ಗುಟ್ಟು ಹೇಳಬೇಕು, ಸ್ವರ್ಣದಾನ, ಗೋದಾನ, ಹಿರಣ್ಯದಾನ ಇತ್ಯಾದಿ ಇತ್ಯಾದಿ ದಾನ ಎಲ್ಲ ಮಾಡಿದ್ದೇನೆ. ಸತ್ಯಕ್ಕಾದರೂ ಹೆಚ್ಚು ದಾನ ಪಡೆದ ಬ್ರಾಹ್ಮಣ ಅವನ ಮನೆಗೆ ಮುಟ್ಟಿದ ಸುದ್ದಿ ಇಲ್ಲ ಇಷ್ಟರವರೆಗೆ. ಅಂದರೆ ಈ ಮೊದಲು, ಈ ಸಲವೂ ಅಷ್ಟೇ. ಇವರು ಸುಖವಾಗಿ ಇವರ ಮನೆಗೆ ಮುಟ್ಟಿ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ಇಲ್ಲ, ಅಷ್ಟು ವೆಚ್ಚ ಮಾಡಿದ್ದೇನೆ. ಆದರೆ ನೋಡಿ ನನ್ನ ಗ್ರಹಚಾರ ಹೇಗೆ. ಬ್ರಾಹ್ಮಣರೆಲ್ಲ ಬಂದಿದ್ರು. ಯಾಕೆ ಈ ಯಾಗ? ಲೋಕ ಕಲ್ಯಾಣಕ್ಕೆ ಅಂದಿದ್ದೆ ನಾನು. ಲೋಕ ಕಲ್ಯಾಣ ಹೇಳಿ ಕೇಳಿ ನಿಮ್ಗೆಲ್ಲರಿಗೂ ಗೊತ್ತುಂಟಲ್ಲ ನಮ್ಮ ಸಿಂಹಾಸನ. ನಾವಿಲ್ಲಿ ಇರುವುದೇ ಸಿಂಹಾಸನಕ್ಕಾಗಿ ಎಂಬುದು ನಿಮಗೆ ಗೊತ್ತಲ್ಲ. ನಾನು ಈ ಮಾಡುತ್ತಿರುವ ಎಲ್ಲಾ ಕೆಲಸವೂ ಕೂಡ ಸಿಂಹಾಸನಕ್ಕೆ ಅಂತ ನಾನು ಪ್ರತ್ಯೇಕ ವಿವರಿಸಿ ಹೇಳಬೇಕಾದದ್ದಿಲ್ಲವಲ್ಲ ಅಂತ ಹೇಳಿ ಈ ಯಾಗಕ್ಕೊಂದು ರೂಪ ಕೊಟ್ಟಿದ್ದೆ. ಅವರು ಒಂದು ಹುಡುಗನನ್ನು ತಂದು ಕೊಡಬೇಕಾ? ಚಂದ ಇದ್ದಾನೆ ಮಾತ್ರ. ಆಯ್ತು, ಯಾರೋ ಹುಡುಗ ಅಂತ ಹೇಳೋ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ಅಪ್ಪ, ಯಾರು ಅಪ್ಪ ಅಂತ ಹೇಳಿದ್ರೆ ಉಮ್ಮಪ್ಪ ಅಂತ ಹೇಳ್ತಾರೆ. ಈ ಬ್ರಾಹ್ಮಣರೆಲ್ಲ ಹೇಳಿದ್ರು ಇವನೇ ಮುಂದೆ ಸಾರ್ವಭೌಮನಾಗ್ತಾನೆ, ಇಲ್ಲಿಗೆ ರಾಜಲಕ್ಷಣದ ಹುಡುಗ ಉಂಟ. ಇಷ್ಟು ವೆಚ್ಚ ಮಾಡಿ ಬ್ರಾಹ್ಮಣರಿಗೆ ಭೋಜನ ಹಾಕಿ ಅವರಿಗೆ ದಾನ ದಕ್ಷಿಣೆ ಕೊಟ್ಟು ಅವರ ಬಾಯಿಂದ ನಾನು ಕೇಳಿದ ಸುದ್ದಿ ಏನು? ಇಡೀ ನನ್ನ ಉದ್ದೇಶಕ್ಕೆ ಭಂಗ ಈ ಬಾಲಕ. ಅಲ್ಲಲ್ಲ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಯಾಕೆ? ಕಂಟಕನು ಇವನು ಅಂತ ಗೊತ್ತಾಯ್ತೋ ಇಲ್ವೋ? ಇದಕ್ಕೆ ಬೇಕಾಗಿ ಬ್ರಾಹ್ಮಣರನ್ನು ನಾನು ಕ್ಷಮಿಸಿ ಕಳುಹಿಸಿದೆ. ಅನಾಥ ಬಾಲಕ ಇವನೇ ಕಂಟಕ ಅಂತ ಗೊತ್ತಾದ ಮೇಲೆ ಇವನನ್ನು ಯಾಕೆ ಉಳಿಸಬೇಕು? ಯಾಕೆ ಉಳಿಸಬೇಕು? ಬ್ರಾಹ್ಮಣರೆಲ್ಲ ಆರಿಕೆ ಮಾಡಿದರು, ಇವನನ್ನು ಜೋಪಾಸನ ಮಾಡಿ ಇನ್ನು ಮುಂದೆ ಇವನ ಯೋಗಕ್ಷೇಮವನ್ನು ನೀವೇ ನೋಡಿಕೊಳ್ಳಿ. ಭಾವಿ ಮಹಾರಾಜ ಹೇಗೂ ಸಿಂಹಾಸನವನ್ನು ಪ್ರೀತಿಸ್ತೀರಲ್ಲ ಮಂತ್ರಿಗಳೇ? ಹೌದು, ಬಿಟ್ಟು ಬಿಡಿ. ಇನ್ನು ನೀವು ಈ ಬಾಲಕನ ಸುದ್ದಿ ಬಿಡಿ. ಇನ್ನು ನಾನು ಉಂಟು, ಅವನುಂಟು, ಅದಕ್ಕಿಂತ ಹೆಚ್ಚಿಗೆ ಬೇಕು. ಮುಂದಿನದ್ದೇನೋ ನಾನು ಯೋಚಿಸ್ತೇನೆ ಅಂತ ಹೇಳಿದೆ ನಿನ್ನೆ ಅಮಾವಾಸ್ಯೆ. ನೋಡಿ, ನಮ್ಮಲ್ಲಿ ಎಲ್ಲ ಕೆಲವರು ಇದ್ದಾರೆ. ಕಟುಕರನ್ನು ಕರೆದೆ ಹೇಳಿ ಗೊಂಡಾರಣ್ಯಕ್ಕೆ ತಗೊಂಡೋಗಿ ಆ ಹುಡುಗನನ್ನು ನಿರ್ದಾಕ್ಷಿಣ್ಯವಾಗಿ ತಲೆ ಕತ್ತರಿಸಿ ಕುರುಹನ್ನು ತಂದು ಕೊಡಿ ಅಂತ ಹೇಳಿದ್ದೇನೆ. ಬಹಳ ಸಂತೋಷ. ರಾತ್ರಿ ಮುಖದಲ್ಲಿ ಆ ಹುಡುಗನನ್ನು ಒಯ್ದು ಕುರುಹಾಗಿ ಒಂದು ಕಾಲ ಬೆರಳನ್ನು ತಂದಿದ್ದಾರೆ. ಅದು ಸಾಕು. ಯಾಕೆ ಇಡೀ ಹೆಣವನ್ನು ತರಬೇಕು ಅಂತ ನಾನು ಹೇಳಿದೆ. ಹಾಗಾದರೆ ಆ ಕಟುಕರು ಈ ಬಾಲಕನ ಕೊಲೆ ಮಾಡಿದರು ಅಂತ ಸಂತೋಷ ಆಯ್ತಾ? ಹಾಗೆ ನೋಡಿ ನಾನು ನಗಾಡಿದ್ದು, ಆ ನನ್ನ ನಗೆಗೆ ಬಂದದ್ದೊಂದು ಭಾವನೆ. ಹೇಗೆ? ಘೋರ ಮಕರಗಳಿಂದ ತುಂಬಿ ತುಳುಕುತ್ತಿರುವ ಸರೋವರ ನಿರ್ಮಲ ಜಲದ ಇನ್ನು ನಗಾಡುತ್ತೇನೆ. ಇನ್ನು ಕಂಡವರ ಮೇಲೆ ಆಹಾ ಬಹಳ ಸಂತೋಷ. ಹಾಗೆಂತ ಕಟುಕರು ಅವರ ಸುದ್ದಿ ಬಿಡಿ, ನಾಳೆ ಅವರೇ ಪ್ರಚಾರ ಮಾಡಿದರೆ ಹಾಗಾಗಿ ಅವರೂ ದೇವರ ದಯದಿಂದ ಅವರ ಮನೆಗೆ ಮುಟ್ಟಿರ್ಲಿಕ್ಕಿಲ್ಲ. ಇನ್ನು ಹಬ್ಬ ಪ್ರಾಯ 70 ಆಯಿತು. ಇನ್ನು ಸ್ವಲ್ಪ ಸುಖವಾಗಿ ಊಟ ಮಾಡಿ ಸುಖವಾಗಿ ನಿದ್ರೆ ಮಾಡಿ ಮಹಾರಾಜ ಯಾವಾಗ ಕೊನೆಯ ಕರೆ ಕೊಡ್ತಾನೆ ಅಂತ ಕಾಯ್ತಾ ಇರ್ತೇನೆ. ಏನೇ ಹೇಳಿ ಮತ್ತೆ ಬೇಕಾದ್ರೆ ಮತ್ತು ಯಾಗ ಮಾಡಿಸುವ, ಏನು ಬೇಕು ಪ್ರಾಯಶ್ಚಿತ್ತ. ಸಂತೋಷ ಸಂತೋಷ ಸಂತೋಷ. ಮನಸ್ಸ ಇದ್ರು ಸಾಲದ ಮತ್ತೇನಾದ್ರೂ ಆಯ್ಕವ ನಂಗೆ ಗೊತ್ತಿಲ್ಲ. ನಾನು ಬ್ರಾಹ್ಮಣ ಅಲ್ಲ, ನಾನು ಊರಲ್ಲಿ ಸಿಂಹಾಸನ ಮೇಲೆ ಕೂತ್ಕೊಂಡ ರಾಜನೂ ಅಲ್ಲ. ಆದ್ರೆ ನಾನು ಮನಸ್ಸು ಹೌದು ಅಂತ ಈ ಊರವರಿಗೆ ಯಾಕಪ್ಪ ಗೊತ್ತಾಗ್ತಿಲ್ಲ. ಬ್ಯಾಡ್ರವ ಆಯ್ತು, ಬ್ಯಾಡ್ದವ ಅಂತ ಹೇಳಲಿಲ್ಲ ಅವರು, ಅಷ್ಟೇ ಸಂತೋಷ.
ಎಲ್ಲರೂ ಇದ್ದಂಗೆ ನಾನು ಹೆಂಡತಿಗೆ ಗಂಡ ಆಯ್ಕು ಅಂತ ಮನಸ್ಸು ಮಾಡಿ ಮದುವೆ ಮಾಡಿಕೊಂಡು ಬಂದ್ಲು ಹೆಂಡತಿ. ನನಗೇನಾದರೂ ಚಪ್ರ ಮಂಚದ ಮೇಲೆ ಕೂತ್ಕೊಂಡು ಯೋಗ ಇಲ್ಲ, ಇಲ್ಲಿ ನಿಮ್ಮ ಎದುರು ಓಯ್ ಕೂಕೊಂಡದ್ದೇ ನಾನು ಗದ್ದುಗೆ ಮೇಲೆ. ಈ ಗದ್ದುಗೆ ಮೇಲೆ ಕೂತ್ಕೊಂಡಿಪ್ಪವನು ನನಗೆ ಹೆಂಡತಿಗೆ ಗಂಡನ ಆಯ್ಕು ಅಂತ ಆಸೆ ಮನಸ್ಸಿನಲ್ಲಿ ಬೆಳೆದು ನಿಂತರೆ ತಪ್ಪೇನಿತ್ತಲ್ಲಿ. ಹೆಂಡತಿ ಯಾಕೆ ಬೇಕು? ಎಷ್ಟು ಮಂದಿ ಹೆಂಡತಿ ಕಟ್ಕೊಂಡಿವ್ರಿಗೆ ಇದು ಗೊತ್ತಿತ್ತು. ಹೆಂಡತಿ ಯಾಕೆ ಬೇಕಂದ್ರೆ ಹತ್ರ ಬಂದು ನಿಲ್ಲೋಕೆ, ಸ್ವಲ್ಪ ಮೈಯ ತಂಪನ್ನು ಇವನ ಎದೆಗೆ ಬೆನ್ನಿಗೆ ಒರೆಸೋಕೆ ಅಂತ ಹೇಳ್ಕೊಂತಾರೆ. ಅಲ್ಲ, ಹೆಂಡತಿ ಬೇಕಾಪದ ಹೇರೋಕೆ. ನನ್ನ ಹೆಂಡತಿ ಮದುವೆ ಆಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 6 ವರ್ಷ ಆಯಿತು, 10 ವರ್ಷ ಆಯಿತು. ಅವಳು ಹೊಟ್ಟೆಲಿ ಒಂದು ಹುಳು ಹುಟ್ಟಲಿಲ್ಲ. ದಾಲ್ಚೀನಿ 3 ಹೊರೆ ಒಪ್ಪಿಸಿದೆ. ನಮ್ಮ ಮಾಂಕಾಳಮ್ಮನಿಗೆ ಹರಕೆ ಹೊತ್ತದ್ದಾಯ್ತು. ಏಲಕ್ಕಿ 2 ಮುಡಿ ಕೊಡ್ತೆ ಅಂತ ಆಮೇಲೆ ನಾನು ಹೇಳಿದ್ದಾಯ್ತು. ಏನು ಹರಕೆ ಹೊತ್ತರು? ಅವಳ ಅಬ್ಬೆಗ ಮಗಳಾಗಿ ಹುಟ್ಟಿರ್ಲಲ್ದೆ ಅವಳ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿಲ್ಲ. ಹೋಗಲಿ, ನನಗೆ ಅಪ್ಪ ಯೋಗವೇ ಇಲ್ಲೋ ಏನೋ ಅಂತ ತಿಳಿದುಕೊಂಡಿಪ್ಪತ್ತಿಗೆ ಸುಮ್ಮನೆ ಕೂಕಂಡೆ ಅಂತ ಮಾಡೋದು. ನಮ್ಮ ಗುರುಕಾರ ಬಗೆಯವರೆಲ್ಲ ಹೇಳಿದರು ಹೋಮ ಬೇಟೆಗೆ ಅಂತ. ಆಯ್ತು, ಹೊರಟಿದ್ದೆ. ನಮಗೆ ಒಳ್ಳೆ ಜಪ ತಪ ಅನುಷ್ಠಾನ ಅಂದರೆ ಅದೇ ಬೇಟೆ, ಮತ್ತೇನಿಲ್ಲ. ಅಚ್ಚ ಈತ ಕಂಡು ದರಲಿ ಜಾರಿ ಬೀಳ್ದಂಗೆ, ಕೆಸರಲ್ಲಿ ಕಾಲು 2 ಹುಗಿದು ಹೋದಂಗೆ ಜಾಗ್ರತೆಯಲ್ಲಿ ಮುಂದೆ 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 ಹೋಗ್ತಿಗೆ ಒಂದು ಜಿಂಕೆ ಸಿಕ್ಕಿತ ಆಗಿಲ್ಲ ನನಗೆ. ಕಾಂಬಕ್ಕೆ ಬಿಡ್ತ ನಾನೇ ಜಾಪಕಕ್ಕೆ ಬಂದದ್ದೇ ತಡ. ಮೇಲ್ ರೋಮ ಎಲ್ಲ ಸರ್ತ ನಿಂತಾಯ್ತು. ಗಂಡು ಜಿಂಕೆ ಓಡುತ್ತಲ್ದ. ಎಲ್ಲ ಪ್ರಾಣ ಹಿಂಡಕ್ಕೆ ಬಂದ ಯಮನ ಕಣ್ಣಿಗೆ ಮಣ್ಣು ಹಾಕಿ ತಪ್ಪಿಸ್ಕೊಂಬೋರು ಯಾರಿದ್ರು ಲೋಕಲ್ಲಿ? ನಾನಾ ಜಿಂಕೆನು ನನ್ನ ಕೈಲಿದ್ದ ಕಾಣೆಯಲ್ಲಿ ಕೋಸದು ಕೊಂದದ್ದಾಗದೆ. ನಂಗೆ ಮಧ್ಯಾಹ್ನದ ಊಟ ಮೆಚ್ಚುವ ಹಾಂಗ ಅದಕ್ಕಿಂತ ಜೋರಾಗಿ ಅದನ್ನ ಬೆನ್ನಟ್ಟಿಕೊಂಡು ಹೋತೆ 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 ಅಬ್ಬಾ ಜಿಂಕೆ ಹಿಂತಿರುಗಿಯೂ ಕಾಣಲಪ್ಪ. ಊರಲ್ಲಿದ್ದ ಹೆಣ್ಣುಗಳ ಕಣ್ಣುಗಳನ್ನೆಲ್ಲ ಕಿತ್ತು ತಂದು ಇಟ್ಕೊಂಡು ಅದರಲ್ಲಿ ಒಳ್ಳೆ 2 ತನ್ನ ಮುಖದಲ್ಲಿ ಇಟ್ಕೊಂಡಿರ್ತದ್ದು ಅಂತ ಕಾಣುತ್ತೆ. ಹಾಗಾಗಿ ಆ ಜಿಂಕೆ ಚಂದ, ಅದರ ಮೇಯ ಮಾಂಸ ಅಲ್ಲ, ಅದು ನನ್ನ ಮರಳು ಮಾಡಿತ್ತಲೆ. ಹೋಗ್ತಿಗೆ ಆಶ್ಚರ್ಯ. ಹಕ್ಕಿಗಳು, ಮೃಗಗಳು, ತಾವು ಮೃಗಗಳು ಅಂತ ಅವುಗಳಿಗೆ ನೆನಪಿಲ್ಲ, ತಾವು ಹಕ್ಕಿಗಳು ಅಂತ ಇವುಗಳಿಗೆ ಗೊತ್ತಿಲ್ಲ. ಸುತ್ತ ಸಭೆ ಸೇರಿದ್ದು. ಎಂಥ ನಿರ್ಣಯ ಮಾಡೋಕಪ್ಪ ಇವು ಸಭೆ ಆಗಿ ಮಾಡಿದ್ದೋ ಅಂತ ಆಲೋಚನೆ ಮಾಡ್ಕೊಂಡು ಹತ್ರ ಹೋಗ್ತಿಗೆ ದೇವರೇ ಸುತ್ತ ಮುಗಿ ನಡುವೆ 16 ಕಣ್ಣುಗಳಿದ್ದ ಚಂದ್ರದೇವರು ಇದ್ರೆ ಹ್ಯಾಂಗೆ ಹಾಗೊಂದು ಮಗು ಕೂಕೊಂಡು ಈ ತಪ್ಪಲ್ಲಿ. ಮೊದಲು ನಾನು ಕಂಡದ್ದು ಗಂಡು ಮಗು ಅಂತೇಳಿ. ಅದನ್ನು ಕಂಡನೋ ಇಲ್ಲೋ ದೇವರೇ, ಯಾವ ಪುಣ್ಯಾತ್ಮೆ ಹೆತ್ತಿದ್ಲೋ. ಈ ಮಗುವಿನ ಹೆತ್ತವಳು ಹೊಟ್ಟೆಯಲ್ಲಿ ಇದ್ದದ್ದು ಕರ್ಲಲ್ಲಪ್ಪ, ಅದು ಚಿನ್ನದ ಬಳ್ಳಿ, ಅದ್ರಲ್ಲಿ ಸಂಶಯ ಇಲ್ಲ. ಹತ್ರ ಹೋಗಿ ನಿಂತು ಕಾಂತೆ ದೇವರೇ, ನಂಗೆ ಮೇಯ ಆಯಾಸ, ನಾಲಿಗೆ ಹತ್ರಿಗೆ ಎಲ್ಲ ಮರ್ತೋಯ್ತು. ಮಗು ನೀನು ಯಾರು? ನಿನ್ನ ಹೆಸರೇನು? ನಿನ್ನನ್ನು ಹೆತ್ತ ಪುಣ್ಯಾತ್ಮ ಯಾರು? ನಿನ್ನ ಅಪ್ಪ ಯಾರು? ನೀನು ಯಾವ ಊರಿನವ? ನೀನು ಯಾವ ಜಾತಿಯವ? ನೀನು ಏನು ಕಲ್ತಿದ್ದೆ? ನಿನಗೆ ಹ್ಯಾಂಗೆ ಕಂಡ್ರು 5 ವರ್ಷಕ್ಕಿಂತ ಹೆಚ್ಚಾಗಲ್ಲೇ. ಏ ಮಗುವೇ, ನೀನು ಆಕಾರದಿಂದ ಬಿದ್ದೀಯಾ, ದೇವೇಂದ್ರನ ತೊಟ್ಟಿಲಿಂಗ್ ಬಿದ್ದೀಯಾ ಅಂತ ಎಲ್ಲ ಎಷ್ಟು ಮಾತಾಡಿಸಿದ್ರು ಆ ಮಗು ಕೊಡುವ ಉತ್ತರ ಒಂದೇ: ನಾರಾಯಣ, ಗೋವಿಂದ, ಮುಕುಂದ, ಜನಾರ್ದನ, ವಾಸುದೇವ, ಅಚ್ಯುತ. ಯಾಲ ದೇವ್ರೆ, ನನಗೆ ಒಂದೊಂದು ಶಬ್ದ ಹೇಳಕ್ಕಾದ್ರೆ 3 ತಿಂಗಳು ಅಭ್ಯಾಸ ಮಾಡ್ಕಪ್ಪ. ಆ ಶಬ್ದ ಎಷ್ಟು ಸಣ್ಣ ಮಗುವಿನ ನಾಲಿಗೆಯಿಂದ ಹ್ಯಾಂಗೆ ಬಂತಿರಿ ಆಲೋಚನೆ ಮಾಡ್ಕೊಂಡು ಅದ್ರ ಮುಖನೊಮ್ಮೆ, ಮೂಗನೊಮ್ಮೆ, ಕಣ್ಣನೊಮ್ಮೆ, ಹುಬ್ಬನೊಮ್ಮೆ ಕಾಂತ 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 ಇಪ್ಪದಿಗೆ ಬಾಯಿ ತೆರೀತೆ. ಆ ಮಗುವಿನ ಬಾಯಿಯೊಳಗೆ ಎಂಥದೋ ಒಂದು ಕಲ್ಲು ಉಂಡೆ ಕಾಣುತ್ತಪ್ಪ. ಎಂಥದ್ದು ಫಳ 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 ಹೊಳಿತು. ಮಾಣಿಕ್ಯ ಅಲ್ಲ ಅದು, ಹಂಗಂತ ವಜ್ರ ವೈಡೂರ್ಯ ಪಚ್ಚೆ ಎಂಥದ್ದು ಅಲ್ಲ, ಎಂಥದೋ ಆ ಕಲ್ಲಿನ ಕಾರಣಿಕವೋ ಏನೋ. ನಾರಾಯಣ 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 ನಾರಾಯಣ. ಎಂಥವ್ರಿಗಾದರೂ ನಾರಾಯಣ ಅಂತ ಹೇಳೋತಿಗೆ ಒಂದ ನಾರಾಯವು ಇತ್ತು, ಇಲ್ಲದೆ ಇದ್ರೆ ನಾರಾಯಣ ಅಂತ ಹೋಯ್ತು. ಇದು ಇಷ್ಟು ಚಂದಲ್ಲಿ ಹೇಳುತ್ತಲೆ. ಏ ದೇವ್ರೆ, ಮಗು ಯಾರು ನೀನು, ಯಾರು ನೀನು ಅಂತ ನಾನು ಕೇಂಬತಿಗೆ ಆ ಮಗು ನನ್ನಪ್ಪ ಯಾರಾದ್ರೇನು, ಏನು ಮಾಡ್ತೇನೆ ನೀನು, ನೀನೇ ನನ್ನಪ್ಪ ಹೇಳ್ತಲ್ಲ ದೇವ್ರೆ.
ದೇವರೇ, ನನ್ನ ಹೆಂಡತಿ ಹೆರದೇ ಇದ್ದದಕ್ಕೆ ಕಣ್ಣೀರಿಡುವುದು ಕಂಡು ನಾನು ಎಲ್ಲ ಅದೇ ಮಗನಿಗೆ ಅಪ್ಪ ಆಗಲಿಯಲೇ ಅಂತೇಳಿ ನಾನು ಅನ್ನ ಇದ್ದದ್ದನ್ನು ದೂರ ಬಿಟ್ಟು ನಾನು ಉಪವಾಸ ಮಲಗಿದ್ದನ್ನು ಕಂಡು ಆ ದೇವರ ಕರುಣೆಯಿಂದ ನನಗೆ ಮಗನ್ನ ಸ್ವರ್ಗದಿಂದ ಕಳಿಸಿಕೊಟ್ಟಿದ್ರಿ, ಇಳಿಸಿಕೊಟ್ಟಿದ್ರಿ ಅಂತಂತ ಹೇಳಿದ್ರೆ ಆ ಮಗುವಿನಾಗ ಎತ್ತಿಕೆ ಮುಖ ಕಾಂತೆ ಅದರ ಕಾಲಿಗೆ ಬೆರಳ ಇದಿತ್ತಪ್ಪ, ಈಚಿಂದ ಆಚೆ ಆಚೆಯಿಂದ ಈಚೆಗೆ ಲೆಕ್ಕ ಮಾಡಿದರು. ಆದರೆ ಒಂದು ಬೆರಳು ತುಂಡ ಎಷ್ಟು ದೂರ ಬಿದ್ದಿತ್ತು. ನೆತ್ತರಿ ಈಗಲೂ ಮಳೆಗಾಲದಲ್ಲಿ ಹೊಳೆ ಕೆಂಪಾಯಿ ತುಂಬಿ ಹರಿವಂಗ ಹರಿತಾ ಇತ್ತಲ್ಲಪ್ಪ. ಒಂದು ಬೆರಳು ಹೋದ್ಮೇಲೆ ಉಳಿಬೇಕಾದ್ದು 4, 5 ಬೆರಳು ಇತ್ತಲೆ. ಇದು ಎಂಥದ್ದು ದೇವ್ರೆ, ಇದು ಎಂಥದ್ದು ಅಂತ ಆ ಮಗುವಿನ ಹತ್ರ ಕೇಂದ್ರೆ ಅದು ನಾರಾಯಣ ಬಿಟ್ಟರೆ ಬೇರೆ ಅದಕ್ಕೆ ಬಾಯಿ ಬರ್ತಿಲ್ಲ. ಆ ಮಗುವಿನ ಎತ್ತಿ ನಾನು ನನ್ನ ಕುದುರೆ ಮೇಲೆ ಕುಳ್ಳಿರಿಸಿಕೊಂಡು ಮನೆ ಕರೆದುಕೊಂಡು ಬಂದೆ. ದೇವರೇ, ನೀನು ಬಸುರಾಯಿ ಬೈಕೆ ಬೇನೆ ಭಾರ ಹೊರುವುದು ಬೇಡ, ನೀನು ಬಾಣಂತಿ ಆಯಿ ಬೆಳ್ಳುಳ್ಳಿ ಗುಳಿಗೆ ತಿಂಬುದು ಬೇಡ. ಈಗ ಯಾವ ಹೆಂಗಸಿಗೂ ಇಡೀ ಪ್ರಪಂಚದಲ್ಲಿ ಆಗಿಲ್ಲ, ಹೆಂಗೆ ಹೆರಲಿಲ್ಲ ಮಗುಗೆ ಹೆರುತಿಗೆ ಹೊಟ್ಟೆ ನೋವು ಆಗಿಲ್ಲ. ಹಾಗಾಗಿ ನಿನಗೀಗೋ 5 ವರ್ಷದ ಒಂದು ಮಗುವಿನ ತಂದು ಕೊಟ್ಟಿದ್ದೆ. ಹೆಂಗೆ ಅಂತ ಕೇಂದ್ರದೇ ತಡ ಈ ಮಗುವಿನ ನನ್ನ ಕೈಯಿಂದ ಎತ್ತಿಕೊಂಡದ್ದೆಲ್ಲ ಅವಳು ಕಸ್ಕೊಂಡ್ಲಪ್ಪ. ಕಸ್ಕೊಂಡು ಬಂದವರು ನೆಗಾಡ್ತಾರಂತ ಕೂಡ ಅವಳು ಗೋಟಿ ಮಾಡಲಿಲ್ಲ, ಕೋಣಿದಾಡಿರ್ಲಿ. ನನ್ನ ಮಗು ನನ್ನ ಮಗು, ನಾನದರ ಅಬ್ಬೆ ಎಲ್ಲಿಂದ ಬಂತೋ ಕಡಿಯೇ ಮಗುವಿಗೆ ಮಗು ಅಂತ ಹೆಸರು ಸಾಲ, ಒಂದು ಒಳ್ಳೆ ಹೆಸರಿಡಕ್ಕಂತ ಆಲೋಚನೆ ಮಾಡಿ ಎಲ್ಲ ನನಗಿಂತ ಹೆಚ್ಚಿಗೆ ಇದ್ದವ್ರನ್ನ ಕರೆದು ಕೇಂದ್ರಪ್ಪ. ಒಂದು ಹೆಸರು ಬೇಕಲ್ಲಪ್ಪ. ಹೆಸರು ಇಲ್ಲದೆ ಓ ಇವ ನನ್ನ ಮಗ, ಇವ ನನ್ನ ತಮ್ಮ, ಇವ ನನ್ನ ಮಾವ ಅಂತ ಹೇಳು ಸಮೂಹ. ಅದಕ್ಕಾಗಿ ಎಂಥ ಹೆಸರು ಹಾಕು ಅಂತ ಕೆಂಪಿಗೆ ಈ ಮಗು ಹುಟ್ಟಿದ ಮೇಲೆ ಇನ್ನು ನಮ್ಗೆ ಹುಣ್ಣಿಮೆ ಅಲ್ಲದೆ ಬೇರೆ ತಿಥಿಯೇ ಬಪ್ಪಗಿಲ್ಲ. ಹೇಗೆ ಕಂಡ್ರು ಹುಣ್ಣಿಮೆ ತಿಂಗಳಿಗೆ 30 ದಿವಸ ಹಾಗೆ ಅಂತ ಕೆಲವರು ಆ ಹೆಸರು ಹಕ್ಕು ಅಂತ ಹೇಳಿದರು. ಇನ್ನು ಕೆಲವರು ಹಂಗಲ್ಲ, ಇನ್ನು ಹುಣ್ಣಿಮೆ ಆ ಬಪ್ಪಗೆ ಇಲ್ಲ. ಯಾಕೆ ಕೇಂದ್ರೆ ಇವ ಇಪ್ಪತ್ತಿಗೆ ಹ್ಯಾಂಗ ಬತ್ತ ಚಂದ್ರ ಆಕಾಶ ಇಲ್ಲಿ ಅವನಿಗೆ ನಾಚಿಕೆ ಆಗದ. ಅವನ ಕಂಡ್ರೆ ಈ ಮಗುವಿನ ಮುಂದೆ ನಿನ್ನ ಮುಸುದು ಅಂತ ತೋರಿಸ್ತೀಯ ಅಂತೇಳಿ ಎಲ್ಲರೂ ಕೈತಟ್ಟಿ ನೆಗಾಡ್ರ. ಆದ್ರಿಂದ ಚಂದ್ರನಿಗೂ ಊರು ಹಾಸ್ಯ ಮಾಡುವಂತೆ ಅಲ್ಲ, ಅಲ್ಲದೆ ಚಂದ್ರನೇ ತಾನಾಗಿ ಇಪ್ಪಂತೆ ಇಪ್ಪವ ಎಂಬುದರಿಂದ ಚಂದ್ರಹಾಸ ಅಂತ ಹೆಸರು ಹಕ್ಕುವಂತೆ ನಮ್ಮ ಮಾವ, ನಮ್ಮ ಅಜ್ಜ ಇದ್ರಪ್ಪ 99 ಕಳೀತು ಅವರೆಲ್ಲ ಹೇಳಿದರು. ಆ ಪ್ರಕಾರ ಚಂದ್ರಹಾಸ ಅಂತ ಹೆಸರು ಕೊಟ್ಟಿದ್ದೆ. ಇದೆಲ್ಲ ಹಿಂದಿನ ಕಥೆ. ಮಧ್ಯಾಹ್ನ ಉಂಡದ್ದೆಲ್ಲ ರಾತ್ರಿ ಕನಸಲ್ಲಿ ಕಾಣುತ್ತಂಬ್ರು. ಹಾಗೆ 10-15 ವರ್ಷಗಳ ಮೊದಲು ನಡೆದದ್ದೆಲ್ಲ ಈಗಲೂ ನನ್ನ ಮನಸ್ಸಲ್ಲಿ ನಿನ್ನೆ ನಡೆದಲ್ಲ ಈಗಲೇ ನಡೆದಂಬ ಹಾಗೆ ನೆನಪಿಗೆ ಬಂತಪ್ಪ. ದೇವರೇ, ಭಾರಿ ವಿದ್ಯೆ ಬುದ್ಧಿ ಎಲ್ಲ ಕಲಿತಾ ಇದ್ದಂಬ್ರವ. ಯಾರವನ ಬುದ್ಧಿ ತಿದ್ದಿದ್ರೋ, ಯಾರವನಿಗೆ ವಿದ್ಯೆ ಹೇಳಿಕೊಟ್ರೋ. ಈಗ 10-16 ವರ್ಷದವ ಆಯ್ದ ನನ್ನ ಮಗ ಚಂದ್ರಹಾಸ. ಅದೊಂದು ಶಬ್ದದ ಮಟ್ಟಿಗಾದರೂ ನಾನು ನನ್ನ ನಾಲಿಗೆಯನ್ನು ತಿದ್ದುಕೊಂಡು ಭಾಳ ಚಂದಕ್ಕೆ ಹೇಳ್ಕಪ್ಪ. ಇಲ್ಲದ್ರಪ್ಪ ಹಾಗೆಲ್ಲ
ನಾನೆಲ್ಲ ತಪ್ಪು ಪುಟ್ಟು ಮಾತಾಡೋಕೆ ಆಗ ಅಂತೆಲ್ಲ ಹೇಳ್ತಾ ಅವನೇ ಬಂದು ನನ್ನ ಅಪ್ಪಾಯಿ ನನಗೆ ಬುದ್ಧಿ ಹೇಳೋದಕ್ಕಿಂತ ಮೊದಲು ನಾನು ಸ್ವಲ್ಪ ನನ್ನ ನಾಳಿಗೆ ಜಾಗ್ರತೆ ಮಾಡ್ಕೊಂಬುದು ಒಳ್ಳೇದಲ್ದ. ಮಗು ಚಂದ್ರಹಾಸ, ಅಪ್ಪ ಚಂದ್ರಹಾಸ, ಅಪ್ಪ ನೀನೀಗ ಮಗು ಅಲ್ಲ, ಆದ್ರೂ ನನ್ನ ಕಣ್ಣಿಗೆ ಮಗುವಾಯೇ ನೀನು ಕಾಂತೆ. ಪ್ರಾಯ ಬಂದ್ರು ತಂದೆಗೆ ಮಗ ಹೌದಷ್ಟೇ. ನೀನು ಅದನ್ನ ಮರೀಕಾಗ ತಾನಿಗೆ ಬೆಳೆದಿದ್ದೆ, ನಾನು ಜವ್ವಣನ ಇದ್ದೆ ಅಂತ ಹೇಳಿ ಆದ್ರೆ ಏನ ಅಹಂಕಾರದಿಂದ ಉತ್ತರ ಕೊಡೋಕಾಗ ನಂಗೆ. ಖಂಡಿತಕ್ಕೂ ನಿಮ್ಮಲ್ಲಿ ಅಹಂಕಾರವನ್ನು ಪ್ರದರ್ಶನ ಮಾಡಲಾರ. ನನ್ನ ಎರಡು ಕಣ್ಣಿಗೂ ನೀನಿನ್ನೂ ಸಣ್ಣ ಮಗುವೇ ಆಗಿ ಕಾಂತೆ. ಮಗನೇ ಅಪ್ಪ ಚಂದ್ರಹಾಸ, ಇನ್ನೂ ನಾನು ಸುಮ್ಮನಿದ್ರೆ ನಾನು ಎಲ್ಲಾದ್ರೂ ನಾಳೆಯೋ ನಾಡ್ದೋಗ ಕೈಕಾಲು ಬಿದ್ದೋಗಿ ಕಣ್ಣು ಮುಚ್ಚಿಬಿಟ್ರೆ ಯಾರು ಹೇಳಿ. ನಮ್ದೊಂದು ರಾಜ್ಯ ಅಂತಿತ್ತು, ಇಲ್ಲೆಲ್ಲ ನಾವೇ ನಮ್ಮೊಳಗೆ ಏನು ಭೇದ ಇಲ್ಲ, ಅವ ಮೇಲು ಇವ ಕೀಳು ಅಂತ ಹೇಳಿ ನಾವೆಲ್ಲ ಒಂದೇ ವರ್ಗದವರು. ಬೇಡ್ರು ಅಂತ ನಮಗೆ ಹೆಸರು. ಈ ಬೇಡ್ರಿಗೊಂದು ಪ್ರದೇಶ ಸ್ಥಾನ ಅಂತ ಇತ್ತಿದ್ವಿ. ಇದಕ್ಕೆ ಪುಯಿಂದ ದೇಶ ಅಲ್ದಿದ್ರೆ ಬೇಡ, ಊರು ಗ್ರಾಮ ಅಷ್ಟೇ ಸಾಕು. ಇದರ ಪೂರ್ಣ ಅಧಿಪತಿತ್ವ ಕುಂತಳ ದೇಶಕ್ಕೆ ಮಗು. ನಾವೆಲ್ಲ ಕಾಲಕ್ಕೆ ಸರಿಯಾಗಿ ಒಂದಿಷ್ಟು ಹುಲಿ ಉಗುರು, ಗಂಧದ ಕೊರಡು, ದಾಲ್ಚೀನಿ, ಏಲಕ್ಕಿ, ಪತ್ರೆ ಇದನ್ನೆಲ್ಲ ಕೊಟ್ಟು ನಮ್ಮ ಸುದ್ದಿಗೆ ಬರಬೇಡಿ, ನಾವು ನಮ್ಮಷ್ಟಕ್ಕೆ ನಿಮ್ಮ ಅನ್ನಕ್ಕೆ ನಾವು ನಾಲಿಗೆ ನೀಡುವುದಿಲ್ಲ, ಇಲ್ಲಿ ಇರ್ತೋ ಅಂತ ಹೇಳಿ ಒಪ್ಪಿಕೊಂಡಿದ್ದೆ. ನಾನು ಮೊದಲೇ ಒಪ್ಪಿಕೊಂಡಿದ್ದೆ. ಹಂಗಾಗಿ ಈ ಗಳಿಗೆಯಿಂದ, ಇದು ಎಂಥ ಗಳಿಗೆಯೋ ಅದನ್ನೆಲ್ಲ ಪಂಚಾಂಗ ಕಂಡು ಹೇಳುವವರು ಇಲ್ಲೇ ಇಲ್ಲ, ಈ ಗಳಿಗೆಯಿಂದ ನೀನು ಈ ಊರಿಗೆ ಅರಸನಿಂಗ ಪಟ್ಟ ಕಟ್ಟಿದ್ದೆ ಮಗು. ಈ ಪಟ್ಟ ಕಟ್ಟಿದ ಮೇಲೆ ನಾನು ಕೂಡ ನಿನ್ನ ಪ್ರಜೆ ಹಾಗೆ ಆಗಲಿಲ್ಲ. ಆದ್ರಿಂದ ಎಲ್ಲಿಯಾದ್ರೂ ಈ ಪ್ರಾಯಲ್ಲಿ ನಾನೇನಾದ್ರೂ ತಪ್ಪಿ ಆಡಿದ್ರೆ ಮಾಡಿದ್ರೆ ನೀನೇನು ದಾಕ್ಷಿಣ್ಯ ಮಾಡೋಕ್ಕಾಗ. ಯಾಕಂದ್ರೆ ನಿನ್ನ ಮುಂದೆ ನಾನು ನಿನ್ನನ್ನು ಸಾಂಕಿದವ ಅಪ್ಪ ಅಂತ ಹೇಳಿಕೆಂತೆ. ಆದ್ರೆ ನಿನ್ನ 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 ತೇಜಸ್ಸು ಎಲ್ಲ ಕಂಡ್ರೆ, ನೀನು ಕಲ್ತುವ ವಿದ್ಯೆ ಕಂಡ್ರೆ ನಾವೆಲ್ಲ ಏನೂ ಅಲ್ಲ ನಿನ್ನ ಮುಂದೆ. ಚಂದ್ರೋದಯ ಆದ್ರೂ ಸುತ್ತ ನಕ್ಷತ್ರಗಳಿದ್ದಂಗೆ. ಆದ್ರಿಂದ ನೀನೇ ಈ ರಾಜ್ಯನ ನಡೆಸ್ಕೊಂಡು ಬರಕ್ ಮಗ. ಈ ನಮ್ಮ ಮರದ ಮನೆ ಗದ್ದುಗೆ ಇತ್ತಲೆ, ಇದಕ್ಕೆ ಒರಳೆ ಹಿಡಿದಂಗೆ ಕಂಡ್ಕಣಕ್ ಮಗ. ಅಷ್ಟೇ ನಾನು ಕೇಂದ್ಕಂಬುದು ಈ ಮನೆ ಮೇಲೆ ಕೂತ್ಕೊ ಮಗನೆ. ಅಪ್ಪ, ಭಗವಂತನ ಆಶೀರ್ವಾದ ತಮ್ಮ ಹರಕೆ ನನ್ನ ಮೇಲೆ ಸದಾ ಇದ್ದವಾಗ ಅದು ಯಾವಾಗಲೂ ನನಗೆ ಕಷ್ಟವಾಗಲಾರದಪ್ಪ. ಓಹೋ, ಒಂದು ಅರ್ಥ ಹೋಯ್ತು ಮಗನೇ. ಏನಪ್ಪ? ನಮ್ಮನ್ನೆಲ್ಲ ಆಳುವವರು ಕುಂತಳದವರು. ಹೌದು, ಅವ್ರು ಎಲ್ಲಿಯೋ ಒಳ ಮನೇಲಿ ಕೂಕೊಂಡು ಎಂತೋ ಗುಣಗುಣು ಮಂತ್ರ ಹೇಳ್ತಾ ಇದ್ರು. ಸರಿಯಾಗಿ ಹೇಳುದಿದ್ರೆ ಪಾರುಪತ್ಯ ಎಲ್ಲ ಅವ್ರದ್ದು. ಅವ್ರ ಹೆಸರು ಹೇಳೋಕೆ ಹೆದರಿಕೆ ಆಯ್ತು. ಯಾರಪ್ಪ ಅದು? ಎಂತದೋ ಕೇಂದ್ರ ಅವರೆಲ್ಲ ಹೇಳ್ತಿರಂತ ದೃಷ್ಟ ಬುದ್ಧಿ. ಓಹೋ, ದೃಷ್ಟ ಬುದ್ಧಿಯೋ ಅದೃಷ್ಟ ಬುದ್ಧಿಯೋ ನಂಗೆ ಅದು ಗೊತ್ತಿಲ್ಲ. ಊರ್ಲಿ ಎಲ್ಲರೂ ಹೇಳುವುದು ಅವ್ರ ಮನೆ ಒಳಗೆ ದುಷ್ಟ ಬುದ್ಧಿ ಅಂತ ಹೇಳಿ. ಅವ್ರ ಪಾರಪತ್ಯ ಅಂದ್ರೆ ಸಾಧಾರಣದ್ದಲ್ಲ, ಅವರಿಗೆ ಸಲ್ಲುವಂತಹದ್ದಿತ್ತು ಮಗನೆ. ಅದ್ರದ್ದು ವಿವರಣೆ ಎಲ್ಲ ಅಲ್ಲಿತ್ತು. ನೀನು ಯಾರನ್ನಾರು ಕಳಿಸಿ ಅವರಿಗೆ ಕೊಡಬೇಕಾದನ್ನ ಕೊಟ್ಟು ಬಿಟ್ರೆ ನಮ್ಮದೊಂದು ಋಣ ಉಳಿಯಿತು ಅಂತ ಒಂದು ಅಪವಾದ ಇಲ್ಲ ನಮಗೆ. ಅಪ್ಪ, ಹಾಗಾದ್ರೆ ಋಣ ಮುಕ್ತತೆಗಾಗಿ ಅವರಿಗೆ ಕೊಡಬೇಕು ನಾವು. ಹೌದು, ದೌರ್ಬಲ್ಯದ ಲಕ್ಷಣ ಅಲ್ಲ. ಸಲ್ಲಬೇಕಾದವರಿಗೆ ಕೊಡಬೇಕಾದನ್ನು ಕೊಡಬೇಕು. ಇನ್ನೂ ಸತ್ಯ ಹೇಳ್ಕಾದ್ರೆ ಅವ್ರು ನಾಳೆ ನಮ್ಮ ಮೈ ಮೇಲೆ ಬಂದು ಬೀಳ್ದಂಗಾದ್ರೆ ನಾವು ಆಗ ಇರ್ಬೇಕಾದ್ರೆ ಕೊಡ್ಬೇಕಷ್ಟೇ. ಕಳಿಸ್ತೀವಿ. ಆಗಲಪ್ಪ. ಕಪ್ಪದವರನ್ನು ಕರೆದಿದ್ದೇನೆ ನಾನು, ಸೇವಕರನ್ನು ಕರೆದ ಹಾಗಾಯ್ತು. ಅವರಿಗೆ ಏನೇನು ಕೊಡಬೇಕೋ ಆ ಎಲ್ಲ ಕಾಡುತ್ಪತ್ತಿಗಳನ್ನು ನೀವು ಯಾವ್ದು ಹೇಳಿದ್ದೀರಿ ಅದನ್ನೆಲ್ಲ ಹೊರೆಯಾಗಿ ಕಟ್ಟಿ ಅವರ ತಲೆಯಲ್ಲಿ ಹೊರಿಸಿ ಅವರನ್ನು ಕಳುಹಿಸಿಕೊಡುತ್ತಿದ್ದಾಗೆ ನನಗೆ ನೆನಪಾಯ್ತ. ಇಲ್ಲೊಂದು ಶಾಸನ ಮಾಡಿದ್ದೇನೆ ನಾನು. ಏನೆಂದು? ಏಕಾದಶಿಯ ದಿವಸದಂದು ಉಣ್ಣಕೂಡದು ಅಂತ. ದಶಮಿಯ ಮಧ್ಯಾಹ್ನದಿಂದ ದ್ವಾದಶಿಯ ಮಧ್ಯಾಹ್ನ ಪಾರಣೆ. ಹೌದು ಹೌದು. ಆ ಮಧ್ಯೆ ದೇವರ ಧ್ಯಾನದಲ್ಲಿ ನಿರತರಾಗಿರ್ಬೇಕಾದ್ದು. ಇದು ನಮ್ಮ ಈ ರಾಜ್ಯಕ್ಕೊಂದು ಶಾಸನ. ಏನೋ ಮಗ? ಅದನ್ನು ಕಪ್ಪದವಲ್ಲಿ ಸೂಚಿಸಿದ್ದೇನೆ.
ಒಳ್ಳೆಯದು. ಕುಂತಳಕ್ಕೆ ಹೋಗಿ ಮರೆಯ ಕೂಡುದು, ಹಾ. ಭಗವಂತನ ಧ್ಯಾನ, ಹರಿಯ ನಾಮಸ್ಮರಣೆ, ಹಾ. ಅದು ನಮಗೆ ಧ್ಯೇಯ, ಹಾಗೆ. ನಮಗೆ ನಿತ್ಯ ಮಂತ್ರ ಅದು. ಅದನ್ನು ಅವರಿಗೆ ಆಜ್ಞೆ ಮಾಡಿದ್ದೇನೆ, ಹಾಗೆ. ಹೊರಿಸಿ ಅವರಲ್ಲಿ ಕಳುಹಿಸಿಕೊಟ್ಟಿದ್ದೇನಪ್ಪ. ಇದ್ದೇನೆ, ಬೇರೆ ಯಾಕೂ ಅಲ್ಲ. ಯಾಕೆ ನಮ್ಮ ಮಹಾರಾಜ ಕೊನೆಯ ಉಸಿರು ಬಿಡೋದಿಲ್ಲ? ಎಷ್ಟು ದಿವಸ ನಾನು ಕಾಯುವುದು? ರೋಗ ಏನು ಅಂತ ವೈದ್ಯರಲ್ಲಿ ವಿಚಾರಿಸಿದರೆ ರೋಗಕ್ಕೆ ಹೆಸರೇ ಇಲ್ಲ, ಔಷಧಿ ನಡೆಯುತ್ತಾ ಉಂಟು. ಹಾಗೆ ಅಂತ ಅಲ್ಲಿಂದಲ್ಲಿಗೆ ಊಟ ತಿಂಡಿ ತೀರ್ಥಕ್ಕೆ ತೊಂದರೆ ಇಲ್ಲ. ಜೀವಚ್ಛವದಂತೆ ರಾಜನು ಬದುಕುತ್ತಾ ಇದ್ದಾನೆ. ಅವ ಸಾಯದೆ ನಾನು ಮಹಾರಾಜನಾಗುವುದು ಹೇಗೆ? ಇಲ್ಲಪ್ಪ, ಇಲ್ಲ, ಏನೋ ಸ್ವಲ್ಪ ಕಾಲ ಕಾಯಬೇಕು ಅಂತ ಇದ್ರೆ ಏನದು? ಏನು? ಎಲ್ಲಿ? ಯಾಕೆ? ಮರೆತೇ ಹೋಗಿತ್ತು. 10 ವರ್ಷಗಳಿಂದ ಆ ಮಲೆನಾಡಿನಿಂದ ನಮಗೇನೂ ಬಂದಿರಲಿಲ್ಲ. ರಾಜನಾಗುತ್ತೇನೆ ಎಂಬ ಉತ್ಸಾಹದಲ್ಲಿ ಅದೆಲ್ಲ ಮರೆತು ಹೋಗಿತ್ತು. ನಿನ್ನೆ ಬಂತಲ್ಲ ಹೊರೆ ಕಾಣಿಕೆ, ಕಪ್ಪ ಕಾಣಿಕೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಪಕ್ಕನೇ ನನಗೆ ಪರಿಚಯ ಆಗಲಿಲ್ಲ. ಓಹೋ, ಏನು ಅವರ ಕುತ್ತಿಗೆಯಲ್ಲಿ ತುಳಸಿ ಮಾಲೆಯಂತೆ, ಹಣೆಯಲ್ಲಿ ಊರ್ಧ್ವಪುಂಡ್ರ ಅಂತೆ. ಏನೇ ಇರಲಿ, ಊಟ ಮಾಡಿ ಹೋಗಿ ಅಂತ ನಾನು ಹೇಳಿದ್ರೆ ಊಟ ಇಲ್ಲಂತೆ, ಏಕಾದಶಿ ಅಂತೆ ನಿನ್ನೆ. ಎಲ್ಲ ಯಾಕೆ ಹೀಗೆಲ್ಲ ಆಯ್ತು? ಕುಳಿಂದನನ್ನು ನಾವು ತಿಳಿಯವೆ. ಆವಾಗ ಹೇಳಿದರು, ಇದೀಗ ನಮ್ಮ ಕುಳಿಂದನ ಮಗನ ಆಡಳಿತ. ಮಂತ್ರಿ ಶ್ರೇಷ್ಠರೇ, ಮಗನೇ. ಅವನ ಹೆಂಡತಿ ಬಂಜೆ ಅಂತ ನಾವು ಕೇಳಿದ್ದೆವು. ಎಲ್ಲಿಯ ಮಗ? ಏನು ಹೇಳ್ತೀರಿ? ಏನು ದತ್ತಕ್ಕೆ ತಗೊಂಡೆ? ಹಾಗಲ್ಲ, ಬೇಟೆ ಆಡ್ಲಿಕ್ಕೆ ಹೋಗಿದ್ದಾಗ ಕಾಡಿನಲ್ಲಿ 10 ವರ್ಷಗಳ ಕೆಳಗೆ, 10-12 ವರ್ಷಗಳ ಕೆಳಗೆ ಆಯ್ತು, ಕಾಲಿನ ಒಂದು ಬೆರಳನ್ನು ಕಳಕೊಂಡಂತಹ ಒಬ್ಬ ಚಿನ್ನದಂತಹ ಹುಡುಗ ಸಿಕ್ಕಿದ, ತಂದು ಸಾಕಿ. ಕೊನೆಗೆ ನನ್ನವರೇ ಆವತ್ತು ಮೋಸ ಮಾಡಿದರು. ಕಾಲ ಬೆರಳನ್ನು ನನಗೆ ಕಾಣಿಕೆಯಾಗಿ ಕೊಟ್ಟು ಕರೆದು ವಿಚಾರಿಸೋಣ ಅಂತಂದ್ರೆ ಈಗ ಅವರೇಲಿದ್ದಾರೆ. ಅವರನ್ನು ಮೊದಲೇ ಅಜ್ಞಾತಕ್ಕೆ ಕಳುಹಿಸಿ ಆಗಿ ಹೋಗಿದೆ ನನ್ನ ರಾಜತಂತ್ರ ಪ್ರಕಾರ. ಅಂತೂ ಇಂತೂ ಪರಸ್ಪರ ಕಾರ್ಯಕಾರಣಗಳನ್ನು ಸಮನ್ವಯಗೊಳಿಸಿ ನೋಡುವಾಗ ಅವನೇ ಇರಬಹುದೇ? ಸರಿ, ಬಂದವರನ್ನು ಹೇಳಿ ಕಳಿಸಿದೆ, ಊಟ ಮಾಡಿದ್ರೆ ಬೇಡ, ಅಷ್ಟು ಮಂದಿ ಇಲ್ಲಿ ಊಟಕ್ಕೆ ಇನ್ನೂ ಬಾಕಿ ಇದ್ದಾರೆ, ಊಟ ಮಾಡ್ತಾರೆ, ಹೋಗಿ. ಆದ್ರೆ ಒಂದು ಕೆಲವಾರು ವರ್ಷವಾಯಿತು ನಾವು ನಿಮ್ಮ ಮಲೆನಾಡಿಗೆ ಬಾರದೆ, ಚಂದನಾವತಿಗೆ. ಈಗಿಂದೀಗ ನಾವು ಅಲ್ಲಿಗೆ ಪ್ರಯಾಣ ಬೆಳೆಸ್ತೇವೆ ಅಂತ ನಿಮ್ಮ ರಾಜನಿಗೆ ತಿಳಿಸಿ ಬೇಕಾದ ಸನ್ನಾಹ ಮಾಡಿ ಅಂತ ಹೇಳಿ ಕಳಿಸಿದ್ದೇನೆ. ಹೌದು. ರಾತ್ರಿ ಮಲಗಿದರೆ ನಿದ್ರೆ ಬರುವುದಿಲ್ಲ. ಅದೇ ತಿರುಗುತ್ತಾ ಯಾರು ಆ ಬಾಲಕ? ಅಲ್ಲಿ ಬ್ರಾಹ್ಮಣರೆಲ್ಲರೂ ಹೇಳಿದ್ದಾರೆ ಇವನಿಗೆ ಸಾರ್ವಭೌಮ ಯೋಗ ಉಂಟು ಅಂತ. ನನಗೆ ಕೈರೇಖೆಯಲ್ಲಿ ಮಾತ್ರ ರಾಜಯೋಗ ಅಂತೆ. ಅಬ್ಬಾ, ಹೇಗೂ ಹೊರಳಿ ನಾನು ಬೆಳಗಾದೆ. ಅಂದ್ರೆ ಸೂರ್ಯ ಉದಯ ಆಗಿದೆ, ನಾನು ಬೆಳಗಾದೆ ಅಂತಂದ್ರೆ ಎಚ್ಚರಗೊಂಡೆ.
ಸರಿ, ಯಾರಲ್ಲಿಯೂ ಹೇಳಕೂಡುದು, ಎಲ್ಲಿ ಹೋಗ್ತಾನೆ ಅಂತ ಹೇಳಿ ಕೊಡುದು. ಅವನೇ ಆದರೆ ಅಲ್ಲಿಂದ ಅಲ್ಲಿಗೆ. ಹೌದು, ಹೇಗೆ ನಿಜವಾಗಿ ಬೆಳಿಗ್ಗೆ ಉಪಹಾರವೂ ಕೂಡ ನನಗೆ ಬಾಯಿಗೆ ರುಚಿಸಲಿಲ್ಲ. ಬೇಗ ಸ್ನಾನ ಅಂತ ಒಂದು ಮಾಡಿಕೊಂಡೆ, ಉಚಿತವಾದಂತಹ ಉಡುಗೆಯನ್ನು ಧರಿಸಿಕೊಂಡೆ. ಹೊರಡಬೇಕೀಗ, ಹೊರಡಬೇಕು. ಅಶ್ವಪಾಲಕನಿಗೆ ಹೇಳಿದ್ದೇನೆ, ಒಂದು ದಿವ್ಯವಾದಂತಹ ಅಶ್ವವನ್ನು ತಂದಿದ್ದೀನಿ ನನ್ನ ಮುಂದೆ ನಿಲ್ಲಿಸು ಅಂತ. ಎಲ್ಲಿದ್ದಾನಪ್ಪ? ಎಷ್ಟೊತ್ತಿಗೆ ಬರ್ತದೆ ಕುದುರೆ? ಅಪ್ಪ ಅಪ್ಪ, ಕುದುರೆ ಕುದುರೆ ಅಲ್ಲ, ನಾನು ನಿಮ್ಮ ಮಗಳು ವಿಷಯ. ಮಗಳೇ, ಓ ಒಳ್ಳೆದಾಯ್ತು ಒಳ್ಳೆದಾಯ್ತು. ಹಾ ನಿನ್ನ ಅಪ್ಪಯ್ಯ ನಾನು ಈ ಹೊತ್ತು ಬಹಳ ಅವಸರದಲ್ಲಿದ್ದೇನೆ. ಹಾ ಅವಸರ? ಹಾ ಹಾ, ಅವಸರ ಕಾಣ್ತಾ ಇದೆ. ಹೌದು, ನಾನು ಅವಸರವಾಗಿ ಬಂದವಳು. ಒಳ್ಳೆದಾಯ್ತು. ಹೌದಪ್ಪ. ಏನು? ಯಾಕೆ? ಯಾಕೆ? ನಿಮ್ಮಲ್ಲಿ ಜಗಳ ಮಾಡುವುದಕ್ಕೆ. ನನ್ನಲ್ಲಿ? ಹಾ ನೀನು? ಹಾ ಹಾ, ಕೇಳಿ. ಹೌದು. ನನ್ನ ಅಣ್ಣ ಮದನ, ನಾನೊಬ್ಬಳು ವಿಷಯ. ಹಾಗೆ ಎರಡು ಕಣ್ಣುಗಳ ಹಾಗೆ ಎರಡು ಮಕ್ಕಳು ಇದ್ದೇವೆ ನಾವು. ಕೀರ್ತಿಗೊಬ್ಬ, ಆರತಿಗೊಬ್ಬಳು. ಸರಿ. ಆದ್ರೆ ನಿಮಗೆ ಮಕ್ಕಳು ಇದ್ದಾರೆ ಎಂಬ ನೆನಪೇ ಇಲ್ಲವೋ ಅಂತ ಕಾಣ್ತಾ ಉಂಟು. ಏನಪ್ಪ ಇದು? ಏನೇ? ಬಾಲ್ಯದಲ್ಲಿ ಗೆಳತಿಯರ ಜೊತೆಯಲ್ಲಿ ಆಟ ಆಡುವಾಗ, ಓದುವಾಗ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ, ನನ್ನಪ್ಪ ದೊಡ್ಡ ಮಂತ್ರಿಗಳು ದೊಡ್ಡ ಮಂತ್ರಿಗಳು ಅಂತ. ಈಗ ಮಾತ್ರ ನಾನು ಬೈತಾ ಇದ್ದೇನೆ. ಯಾಕೆ? ಅಲ್ಲ, ದೇವರನ್ನೇ ನಾನು ಬೈತಾ ಇದ್ದೇನೆ. ಯಾಕೆ? ಲೋಕದಲ್ಲಿ ಮಹಾರಾಜರಿಗೆ, ಮಂತ್ರಿಗಳಿಗೆ, ಈ ದೊಡ್ಡ ದೊಡ್ಡವರಿಗೆಲ್ಲ ಹೆಣ್ಮಕ್ಳು ಹುಟ್ಟಬಾರದು. ಹಾಗಂದ್ರೆ ಅದರ ಅನುಭವ ನನಗಾಗ್ತಾ ಉಂಟು. ಏನಾಯ್ತು ಈಗ? ಅಲ್ಲ, ಮಗಳೊಬ್ಬಳು ಹುಟ್ಟಿದ್ದಾಳೆ, ಏನು ಕಲ್ತಿದ್ದಾಳೆ, ಎಷ್ಟು ದೊಡ್ಡವಳಾಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ, ನೀವೊಂದು ನೋಡುವುದು, ಮಾತಾಡುವುದು, ಕೇಳುವುದು ಏನಾದ್ರೂ ಉಂಟಾ? ಮಗಳೇ, ಅಪ್ಪ, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅಂತ ನಂಬುವ ಕೆಲವು ಸಣ್ಣ ಸಣ್ಣ ವ್ಯಕ್ತಿಗಳು ಮಂತ್ರಿಗಳಾಗಿ ಬಿಡ್ತಾರೆ. ಓಹೋ, ಅವರಿಗೆ ಅವರದ್ದು ಅವರ ಮನೆ ಮಧ್ಯದ್ದು ಮಾತ್ರ. ನಿನ್ನ ತಂದೆಯಾದಂತಹ ನಾನು ದುಷ್ಟಬುದ್ಧಿ. ಹೌದಪ್ಪ, ನಿಜವಾಗಿ ಹಾಗಲ್ಲ ಹೆಸರು, ದೃಷ್ಟಬುದ್ಧಿ. ಓಹೋ, ಅದನ್ನು ನಾಲಿಗೆ ಸರಿದವರು ಹೀಗೆ ಹೇಳುವುದು. ಆದ ಕಾರಣ ದುಷ್ಟಬುದ್ಧಿ ಆದರೆ ದುಷ್ಟಬುದ್ಧಿ. ಹೆಸರು ಏನೇ ಇರಲಿ, ಮನುಷ್ಯ ಒಳ್ಳೆಯವನಾದ್ರೆ ಸಾಕೋ ಸಾಲದು. ಹೆಸರು ಹೇಗೆ ಅಲ್ವಾ? ಮುಖ್ಯ ಅದು. ಹಾಗಾದ್ರೆ ದೃಷ್ಟಬುದ್ಧಿ ಆದವನನ್ನು ದುಷ್ಟಬುದ್ಧಿ ಅಂತ ಹೇಳ್ತಾರೆ. ಯಾಕೆ ದೃಷ್ಟಬುದ್ಧಿ? ನನ್ನ ದೃಷ್ಟಿ ಇದೆಯಲ್ಲ, ಅದು ಕೇವಲ ನಮ್ಮ ಮನೆ, ನಮ್ಮ ನಗರ, ನಾವಾಡುತ್ತಿರುವ ರಾಜ್ಯ ಇಲ್ಲಿ ಮಾತ್ರ ಪಸರಿಸುವುದಲ್ಲ. ಓ, ಅಷ್ಟೇ. ನಿನಗೆ ಗೊತ್ತುಂಟಲ್ಲ, ನನ್ನ ಇಡೀ ದೃಷ್ಟಿ ಮೊತ್ತ ಮೊದಲು ಸಿಂಹಾಸನ. ನೀವು ಮಂತ್ರಿಗಳು ಮಹಾರಾಜ ಸಿಂಹಾಸನಕ್ಕೆ ಅಕ್ಕ ಅದೇ ನಾನು ಹೇಳಿದ್ದು. ಏನಪ್ಪ? ನನ್ನ ದೃಷ್ಟಿಯಲ್ಲಿ ಸಿಂಹಾಸನ, ಅದರ ಭದ್ರತೆ, ಅದರ ಉಳಿಯುವಿಕೆ. ಸರಿ ಸರಿ ಸರಿ, ಅದು ಮುಖ್ಯ. ಮತ್ತೆ ಮಂತ್ರಿಗಳು ನಿಷ್ಠಾವಂತರಾಗಿರಬೇಕು.
ಹೇಳಿ ಕೇಳಿ ಹೌದಪ್ಪ. ಮಹಾರಾಜರಿಗೆ ಆರೋಗ್ಯ ಇಲ್ಲ, ಇಲ್ಲ. ಹಾಗೆಂತ ಉತ್ತರಾಧಿಕಾರಿ ಗಂಡು ಮಕ್ಕಳು ಇಲ್ಲ. ಇಲ್ಲ. ಇದೆಲ್ಲ ನನ್ನ ತಲೆಯಲ್ಲಿ ನಿತ್ಯ ತಿರುಗುತ್ತಾ ಉಂಟು. ಹೌದಪ್ಪ. ನೀವು ರಾಜರನ್ನು ಸಿಂಹಾಸನವನ್ನು ನೆನಪಿಟ್ಟರೆ ಸಾಕು, ನಿಮ್ಮ ಮನೆ ನೆನಪಿಟ್ಟುಕೊಳ್ಬೇಕಾ? ಅಲ್ಲ, ಆದ್ರೆ ಇದು ಮುಖ್ಯ. ಹ. ಯಾಕೆ ಅದು ಮುಖ್ಯ? ಹ. ಅದು ಉಳಿದರಲ್ವೇ ಮಂತ್ರಿ. ಹ. ರಾಜ ಸಿಂಹಾಸನ ಉಳಿದರೆ ಮಂತ್ರಿ. ಮಂತ್ರಿ. ಆ ಸಿಂಹಾಸನವೇ ಕೈ ತಪ್ಪಿ ಹೋಯ್ತು, ಹ. ಅದು ಬೇರೆಯವರ ಕೈಗೆ ಹೋಯ್ತು ಅಂತಾದ್ರೆ ಮಂತ್ರಿ ಇಲ್ಲಿದ್ದಾನೆ ಮತ್ತೆ. ಓಹೋ. ಆದ್ದರಿಂದ ಉತ್ತಮ ಮಂತ್ರಿ, ಹ. ಉತ್ತಮ ಮಂತ್ರಿ. ಹೌದಪ್ಪ. ಹಾಗಾಗಿ ಸ್ವಲ್ಪ ಮರವೇ ಆಗ್ತದೆ. ಹ. 10-16 ವರ್ಷದಿಂದ ಹ. ನಿತ್ಯ ನನಗೆ ತಲೆನೋವು. ಹ. ಮಹಾರಾಜರು ಹ. ಎಲ್ಲಿಯಾದ್ರೂ ಅವರು ಸತ್ರು ಹ. ಮತ್ತೆ ಎಲ್ಲದಕ್ಕೂ ತಲೆ ನಾನು ಕೊಡಬೇಕು. ಹ. ತಲೆ ನಾನು ಕೊಡಬೇಕು ಅಂತಂದ್ರೆ ಸಿಂಹಾಸನಕ್ಕಲ್ಲ. ಹೌದಪ್ಪ. ಹಾಗಾಗಿ ಹ. ಒಂದು ಅಗತ್ಯದ ಕೆಲಸಕ್ಕೆ ಹ. ನಾನೀಗ ಹೊರಟದ್ದು. ಅಪ್ಪ, ಹ? ನಿಮಗೆ ಕೆಲಸ ಮುಗಿಯೋ ಹಾಗೆ ಇಲ್ಲ. ಹ. ನೀವು ಹೇಳಿದ್ರಲ್ಲ ನನಗೆ ಸಿಂಹಾಸನದ ಲಕ್ಷ್ಯ ಅಂತ. ಹ. ಅದರಲ್ಲಿ ಮಹಾರಾಜರಿಗೆ ಆರೋಗ್ಯ ಇಲ್ಲ ಅಂದ ಬಳಿಕ ನೀವೇ ಮಹಾರಾಜರಾಗಿ ನಡೆಸ್ತಾ ಇದ್ದೀರಾ. ಅಲ್ಲಲ್ಲ, ಹ. ಆಗ್ಲಿಕ್ಕುಂಟು ಶಾಂತಂ ಪಾಪಂ. ಹ. ಉಂಡ ಮನೆಗೆ ನಾವು ಬೆಲೆಯನ್ನು ಕಟ್ಟುವುದೇ. ಹ. ಸಿಂಹಾಸನದ ಬಗ್ಗೆ ಲಕ್ಷ್ಯ ಅಂತಂದ್ರೆ ಅರ್ಥ ಏನು? ಹ. ಅದು ನನ್ನ ಆತ್ಮ, ಉಳಿಸಬೇಕು, ಅದು ನನ್ನ ಉಳಿಸಬೇಕು, ಉಸಿರು. ರಕ್ಷಿಸಬೇಕು ಅಂತ. ದುಷ್ಟಬುದ್ಧಿಯ ಕಾಲಕ್ಕೆ ರಾಜಸಿಂಹಾಸನ ಶೂನ್ಯವಾಯಿತಂತೆ. ಆಹಾ, ಅನಿಷ್ಟೇ ಇರಬೇಕಪ್ಪ. ಅದನ್ನು ತುಂಬಿಸಬೇಕೋ ಬೇಡ? ಬೇಕೇ ಬೇಕು. ಇದು ತುಂಬಿ ರಾತ್ರಿ ಹಗಲು ಹ. ಪೇಚಾಡ್ತಾ ಇರುವಾಗ ಒಂದು ಸುದ್ದಿ ಸಿಗಿತು. ಏನಪ್ಪ? ಅದು ಬೇರೆ, ಹಾ. ಅದು ಬೇರೆ. ಹಾ. ಅಂದ್ರೆ ನೀವೀಗ ಎಲ್ಲಿ ಹೊರಟದ್ದು? ಅದೇ ಇಲ್ಲೇ ಬಂದಿದ್ದೇನೆ ನಾನು. ಏನು ಅವಸರವಾಗಿ ಹೊರಟಿದ್ದೀರಿ ಅಂತ. ಚಂದನಾವತಿ ಅಂತ ಒಂದು ಊರಿದೆ. ಹ. ಎಲ್ಲ ಮಲೆನಾಡು, ಹ. ಎಲ್ಲ ಮಲೆನಾಡು, ನಿರಕ್ಷರ ಕುಕ್ಷಿಗಳು, ಹ್ಮ್. ಆದರೆ ಪ್ರಾಮಾಣಿಕರು. ಓಹೋ. ನಮ್ಮ ರಾಜ್ಯದ ದೊಡ್ಡ ವಿಭಾಗವೇ ಅರಣ್ಯ ಪ್ರದೇಶವು ಇದು ಆಗಿದೆ. ಹ. ತಿಳಿಯುತ್ತಾ ಇಲ್ವ? ಓ. ಅಲ್ಲಿ ಏನೋ ಒಂದು ಸುದ್ದಿ. ಹ. ಯಾವನೊಬ್ಬ ಹ. ಚಂದದವ, ಹ್ಮ್. ಒಬ್ಬ ವೀರ, ಹ್ಮ್. ಪರಾಕ್ರಮಿ, ಹ. ಹೀಗೆಲ್ಲ ಇದ್ದಾನೆ ಎಲ್ಲಿ? ಅಲ್ಲಿ ಚಂದನಾವತಿಯಲ್ಲಿ. ಅದಕ್ಕೆ ಅವನ ಅಪ್ಪ ಯಾರೋ ಅಮ್ಮ ಯಾರೋ ಏನೋ ಗೊತ್ತಿಲ್ಲ, ಒಂದು ಸುದ್ದಿ ಸಿಗಿತು ನನಗೆ. ಹ. ಹಾಗೊಬ್ಬ ಇದ್ದಾನೆ. ಹ. ಇದ್ದಾನೋ? ಹ. ಇದ್ರೆ ಯಾರವ? ಹ. ಯಾರೇ ಇರ್ಲಿ, ಹ. ಅವ ಯಾಕೆ ಅಲ್ಲಿದ್ದಾನೆ? ಹ. ಅವ ಆಗುದಿದ್ರೆ ನಮಗೆ ಯಾಕೆ ಆಗುದು? ಯಾಕೆ? ಯಾವುದಕ್ಕೆ? ಅಲ್ಲಲ್ಲ, ಯಾವುದಕ್ಕಾದ್ರು. ಹ. 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 ಹೀಗೆಲ್ಲ ಆಲೋಚಿಸ್ತಾ ಏನೇ ಆಗಲಿ ಒಂದು ಪರೀಕ್ಷೆ ಆಗಲಿ ಹ. ಅಂತ ನಾನೀಗ ಹೊರಟು ನಿಂತದ್ದು. ಹ. ಏನಿಲ್ಲ, ಹ. ಇವತ್ತು ಕತ್ತಲೆಯಲ್ಲಿ ಮುಡ್ತೇನೆ, ನಾಳೆ ಕತ್ತಲೆ ಒಳಗೆ ಬಂದು ಮುಡ್ತೇನೆ. ಹ. ವಿಷಯ ಎಲ್ಲ ಮತ್ತೆ ಮಾತಾಡುವ, ನೀನು ಅಡ್ಡಗಟ್ಟಬೇಡ. ಅಬ್ಬಾ ಬಾ ಬಾ. ಒಂದೇ ಮಾತು, ಒಂದೇ ಮಾತು. ಏನು? ಒಂದು ಮಾತು. Oh
ಹೌದೌದು. ಕಾರ್ಯಾವಸರ, ಕಾರ್ಯಭಾರ, ಹಾ? ಮಹಾಮಂತ್ರಿಗಳು ನೀವು. ಏನ್ ಮಾಡುದು, ಎಷ್ಟೋ ಸಲ ತೋರ್ತದೆ. ಈ ಉದ್ಯೋಗವನ್ನೇ ಬಿಟ್ಟು ಹಿಮಾಲಯಕ್ಕೆ ಎಲ್ಲಾದ್ರೂ ಹೋಗೋಣ ಅಂತ. ಆಹಾ, ಆದ್ರೆ ನಮ್ಮನ್ನು ಮರಿಬಾರದಪ್ಪ, ನಾವು ಮಕ್ಕಳಿದ್ದೇವಲ್ಲ. ನಿಮ್ಮನ್ನು ಮರೆಯುವುದಲ್ಲ, ನಾನು ಬಿಟ್ರು ಹ, ಅಧಿಕಾರ ನನ್ನನ್ನು ಬಿಡೋದಿಲ್ಲ. ನಿಮ್ಮ ಸಂಸಾರ ಅಂದ್ರೆ ನಾವಿಬ್ರು ಮಾತ್ರ. ಹೌದು. ನಿಮಗೇನು, ಕೈ ಹಿಡಿದ ಹೆಂಡತಿ ನನ್ನ ಅಮ್ಮ ಕೂಡ ಇಲ್ಲ. ಇಲ್ಲ. ಆದ್ದರಿಂದ ಅಪ್ಪ, ಹ. ನಮ್ಮ ಕಡೆಗೆ ನೀವು ಯಾವಾಗ್ಲೂ ಲಕ್ಷ್ಯ ಇಟ್ಟುಕೊಂಡಿರ್ಬೇಕು ಹೋಗ್ಲಿ, ನೋಡಿ. ಅದೆಲ್ಲ ನಾಳೆ ಒಂದು ದಿನ ಬಿಟ್ಟು. ಸರಿ, ಈಗ ಏನು ಒಂದು ಮಾತು ಹೇಳೋದಕ್ಕೆ ಬಂದಿದ್ದೇನೆ. ಏನು? ಲಕ್ಷ್ಯ ಕೊಟ್ಟು ಕೇಳಬೇಕಪ್ಪ. ಅಯ್ಯೋ, ಸುಮ್ಮನೆ ನೀವು ಅವಸರದಿಂದ ಉದಾಸೀನ ಮಾಡಬಾರದು. ದಿನ ಬೆಳಗಾಗಿ ಕತ್ತಲಾಗಬೇಕಿದ್ರೆ 1000 ಜನರ ಮಾತ ಕೇಳ್ತೇನಂತೆ, ಅಲ್ಲಲ್ಲಿ ಅದಕ್ಕೆ ಉತ್ತರಿಸ್ತೇನಂತೆ. ಅಲ್ಲ, ಮಗಳ ಮಾತು ಅಂತ ಹ? ಮತ್ತೇನಲ್ಲ. ಹ. ನೋಡಿ, ನಮ್ಮ ಅರಮನೆಯ ಮುಂದೆ ಹ. ಸುಂದರವಾದ ಉದ್ಯಾನ ಇದೆಯಲ್ಲ. ಇದೆ, ಇರ್ಲೇಬೇಕಲ್ಲ. ಉದ್ಯಾನದಲ್ಲಿ ಹೂ ಗಿಡಗಳು, ಓಹೋ, ಬಳ್ಳಿಗಳು, ಗಿಡಗಳು ತುಂಬಿವೆ. ಓಹೋ. ನಟ್ಟಿದ್ದೇವೆ, ಹ್ಮ್. ಸಾಗ್ತಾ ಇದ್ದೇವೆ. ಹ? ಅಪ್ಪ, ಹ? ಅದರಲ್ಲಿಯೂ ಒಂದು ಮಲ್ಲಿಗೆಯ ಬಳ್ಳಿ ನೋಡಿ. ಹೌದು ಅದು ನಾನೇ ನಟ್ಟದ್ದು. ಹೌದು. ನನಗೆ ಮಲ್ಲಿಗೆ ಹೂವಿನಲ್ಲಿ ಬಹಳ ಇಷ್ಟ. ಓಹೋ, ಆ ಹೂವನ್ನು ಕಾಣಬೇಕು, ಮುಂದೆ ಮುಡಿಬೇಕು, ಆ. ಈ ಆಸೆಯಿಂದ ನಾನು ಸಾಕುತ್ತಾ ಬಂದಿದ್ದೇನೆ. ಹ. ಸಮಯಕ್ಕೆ ಸರಿಯಾಗಿ ನೀರೆರೆದು ಹ. ಅದಕ್ಕೆ ಬೇಕಾದ ಗೊಬ್ಬರವನ್ನು ಹಾಕಿ ಹ. ಅಷ್ಟು ಪ್ರೀತಿಯಿಂದ ನಾನು ಅಕ್ಕರೆಯಿಂದ ಸಾಗುತ್ತಾ ಬಂದಿದ್ದೇನೆ. ಅನುಮಾನ ಏನು, ಅಪ್ಪ, ಬೇಕಾದ್ದೇ ಅದು ಅದು ಬೆಳೆದಿದೆ ನೋಡಿ. ಬೆಳೀಲಿ. ಆದ್ರೆ ಒಂದು ಹೂ ಬಿಟ್ಟಿತ್ತು, ಬೆಳೆದ ಬಳಿಕ ಹೂ ಬಿಡ್ತದೆ. ಮತ್ತೆ ಅದರಲ್ಲಿ ಮೊಗ್ಗೆ ಉಂಟಾಗಿದೆ. ಆಗಲಿ. ಇನ್ನು ಕೆಲ ದಿನಗಳಲ್ಲಿ ಹೂ ಆಗಬಹುದು. ಹ. ಆ ಪರಿಮಳವನ್ನು ನಾವು ಆಗ್ರಹಿಸಿ ಆನಂದಿಸಬಹುದು. ಹ. ಆದ್ರೆ ಒಂದು ವಿಚಾರಪ್ಪ, ಏನು? ಎಲ್ಲಿ ನೋಡಿದ್ರು ಕೂಡ ಹ. ಈ ಬಳ್ಳಿಗಳಿಗೆ ಹ. ಒಂದು ಆಧಾರ ಬೇಕಂತೆ. ಬೇಕು ಬೇಕು. ಅಲ್ಲ, ಪ್ರಕೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಓಹೋ. ಮಾವಿನ ಮರಕ್ಕೆ ಹ. ಮಲ್ಲಿಗೆ ಬಳ್ಳಿಯನ್ನು ನೆಡಬೇಕು, ಹೌದು. ಅಥವಾ ಮಲ್ಲಿಗೆಯ ಬಳ್ಳಿಗೆ ಹ. ಮಾವಿನ ಮರವನ್ನು ಆಧಾರವಾಗಿ ಕೊಡಬೇಕು. ಹೌದು. ಹೀಗೆ ತಿಳಿದವರು ಹೇಳ್ತಾರೆ. ಓಹೋ. ಇಲ್ಲವಾದ್ರೆ ಅದಕ್ಕೆ ಬಲ ಇಲ್ಲ ನೋಡಿ. ಹೌದಪ್ಪ. ಬಲಶೂನ್ಯವಾದ ಬಳ್ಳಿ. ಹೌದು. ಹೂ ಬಿಡಬೇಕಿದ್ರೆ ಅದಕ್ಕೆ ಅದು ಸುತ್ತಿ ಎಲ್ಲ. ಆಮೇಲೆ ಆಧಾರದಿಂದ, ಅವಲಂಬನದಿಂದ ಅದು ಹೂ ಕೊಡಬೇಕಾಗ್ತದೆ. ಎಲ್ಲವೂ ನಿಜ. ಹ. ಅದು ಅರ್ಥಶಾಸ್ತ್ರ ವಿದ್ವಾಂಸರು ಮಾಡಿದ್ದು. ಹ. ಒಳ್ಳೆ ಹ. ಮಾವಿನ ಗಿಡಕ್ಕೆ ಮಲ್ಲಿಗೆ ಬಳ್ಳಿಯನ್ನು ಬಿಡಬೇಕು. ಅಲ್ವಾ? ನೀರು ಗೊಬ್ಬರ ಹಾಕಿದ್ರೆ ಎರಡಕ್ಕೂ ಆಗ್ತದೆ. ಹ. ಇದು ಧಾರಾಳ ಹೂ ಕೊಡ್ತದೆ, ಹ. ಅದು ಧಾರಾಳ ಹಣ್ಣು ಕೊಡ್ತದೆ. ಹ. ಹಾಗಾದ್ರೆ ಒಂದು ವೆಚ್ಚದಲ್ಲಿ ಹ. 2 ಲಾಭ. ಅದೇ. ಹ, ಹೇಳು ಈಗ ಏನಾಯ್ತು? ಆದ್ರಿಂದ ಹ. ಆ ಮಲ್ಲಿಗೆ ಬಳ್ಳಿಯಲ್ಲಿ ಆಧಾರಕ್ಕೆ ಮಾವಿನ ಮರ ಇಲ್ಲ. ಅದು ಹೂ ಬಿಡುವುದು ಹೇಗೆ? ಅದು ಯಾವುದಕ್ಕೆ ಸುತ್ತಿಕೊಳ್ಬೇಕು? ಹ. ಆದ್ರಿಂದ ಸರಿಯಾದ ಮರ ಇಲ್ಲದೆ ಹೋದ್ರೆ ಹ. ನಾವು ನಟ್ಟು ಸಾಕಿದ್ದು ವ್ಯರ್ಥವಾಗ್ತದಲ್ಲ. ಹಾ 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 ಮಗಳೇ, ಅಪ್ಪ. ನಿನ್ನ ತಂದೆ ನಾನು. ಓಹೋ, ಇಷ್ಟು ಕಾವ್ಯಾತ್ಮಕವಾಗಿ ಮಾತನಾಡುತ್ತೆ ಅಲ್ಲವೇನೆ? ಇದನ್ನು ಹೇಳಿದೆ ಕಾವ್ಯ, ಕಾಣುದನ್ನು ಹೇಳಿದೆ. ಹಾಗಾದ್ರೆ ಇಲ್ಲಿ ಕೇಳು. ಹ. ನಿನ್ನ ಮಾವಿನ ಮರ ಹ. ಅದು ಹಾಗೆ ಉದ್ಯಾನದಲ್ಲಿ ಉಂಟಲ್ಲ, ಕಾಣ್ತದಲ್ಲ. ನಾಳೆ ಕಣ್ಣುಗಟ್ಟಿಗೆ ಒಂದು ಬೇಕಾದ್ರೆ ಮಾಡು. ಹಾ. ಮಕ್ಕಳಾಟಿಕೆಯಲ್ಲಿ ಏನಪ್ಪ? ಆ ಮಲ್ಲಿಗೆಯನ್ನು ಆ ಮಾವಿನ ಮರಕ್ಕೆ ಹಬ್ಬಿಸು. ಬೇಕಲ್ಲ. ಅಲ್ಲಿ ಹಾ. ಹಬ್ಬಿಸು. ಇಲ್ವಾದ್ರೆ ಹಬ್ಬಿಸು. ಹ. ನನಗೆ ಅರ್ಥ ಆಯ್ತು. ಹ. ಈ ಮಲ್ಲಿಗೆ ಬಳ್ಳಿಗೆ ಅಂದ್ರೆ ಮುಖ್ಯಮಂತ್ರಿಯ ಹ. ಶ್ರೀಮಂತೆಯಾದಂತಹ ಮಗಳಿಗೆ ಹ. ಅಲ್ವೋ ಏನು ಉದ್ದೇಶ? ಅದೇ ಯಾವುದು? ಅಲ್ಲ, ಹ. ಅರ್ಥ ಆಯ್ತು. ಹಾ. ಅದನ್ನು ಬಿಡಿಸಿ ಹೇಳುದು ಬೇಡ. ಹ. ನಾನ್ ನೆಟ್ಟ ಈ ಮಲ್ಲಿಗೆ ಬಳ್ಳಿ ಈಗ ಹೂ ಅರಳುವುದಕ್ಕೆ ಸಿದ್ಧವಾಗುವಾಗ ಮಾವಿನ ಮರವನ್ನು ಒದಗಿಸಿ ಕೊಡುವುದಕ್ಕೆ ಪ್ರಸ್ತಾಪತ್ವೇನ ನನ್ನ ಬಾಯಿಂದ ಅದು ಬಂತೋ ಇಲ್ವೋ? ಹ. ಒಬ್ಬನ ಸುದ್ದಿ ಬಂದದೆ. ಹ. ಹೇಗಿದ್ದಾನೆ, ಎಲ್ಲಿದ್ದಾನೆ, ಹ. ಈ ಎಲ್ಲಾ ದೃಷ್ಟಿಯನ್ನು ಇಟ್ಟುಕೊಂಡು ಹೋಗಿ ಹ. ನಿನ್ನ ಗಂಡನು ಹ. ಅವನು ಯಾಕಾಗಬಾರದು? ಅಯ್ಯೋ, ನಾನು ಹೇಳಿಲ್ವಲ್ಲ. ನೀನು ಹೇಳಿಲ್ಲ, ಮಗಳು ಹೇಳಿದ ಮತ್ತೆ ಅಪ್ಪ ಮದುವೆ ಮಾಡಿಸಿದ್ರೆ ಅವ ಅಪ್ಪನೇ ಅಲ್ಲ, ಅವ ಬೆಪ್ಪ. ಎಲ್ಲಾ ಉದ್ದೇಶ ಉಂಟು. ನನಗಿಷ್ಟು ಬೇಗ ಮದುವೆ ಬೇಡಪ್ಪ. ಇನ್ನು ಹ. ಒಂದು ಸ್ಥೂಲ ರೀತಿಯಿಂದ ನೀನು ಮಾಡುವ ನಾಳೆ ಉದ್ಯಾನದ ಮದುವೆ ಉಂಟಲ್ಲ, ಹ. ಅದೆಲ್ಲ ನೋಡಿಕೊಳ್ಳಿಕ್ಕೆ ಅಣ್ಣನಿಗೆ ಅಪ್ಪಣೆ ಕೊಡ್ತೇನೆ. ಹ. ಮದನ ಎಲ್ಲ ನೋಡಿಕೋ, ತಂಗಿ ಏನೋ ಒಂದು ಮದುವೆ ವಿಷಯ ಹೇಳಿದ್ದಾಳೆ, ಹ. ಅದನ್ನು ಹೇಗೆ ಬೇಕೋ ಹಾಗೆ, ನಾನಿಲ್ಲ ಅಂತ ಚಿಂತಿಸಬೇಡ, ಬೇಕಾದಂತೆ ವೈಭವದಿಂದ ಮಾಡುವಂತವನಿಗೆ ಅಪ್ಪಣೆ ಕೊಡ್ತೇನೆ. ಹ. ಹೋಗಿ ಬರ್ತೇನೆ. ಬೇಗ ಬನ್ನಿ. ಹಾ ಹಾ ಹಾ. ಓಹೋ, ದೇವರು 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 ದೇವರು, ಅಡ್ಡ ಬಿದ್ದೆ ಸ್ವಾಮಿ, ಅಡ್ಡ ಬಿದ್ದೆ. ದೇವ್ರೆ, ಮಗನೇ ಚಂದ್ರಾಸ, ಅಪ್ಪ. ನಾನು ದಿವಸ ಹೇಳ್ತಿರ್ಲಿಲ್ವಾ, ನಿನ್ನ ಗದ್ದಿಗೆ ಏರ್ಬೇಕಾದ್ರೆ ಮೊದಲು ಅವರೇ ಇವರು ಆ ಮಹಾನುಭಾವರು, ಆ ಮಹಾನುಭಾವರು ಅವರೇ, ಮಹಾಮಂತ್ರಿಗಳು. ಇಡೀ ಕುಂತಲ ರಾಜ್ಯ ಮಗನೇ, ಆ ಮಣ್ಣೆಲ್ಲ ಇವರು ಮುಷ್ಟಿಯೊಳಗೆ ಇದೆ. ಇವರೇ ದೇವಾ, ಬಾ ನನ್ನೊಟ್ಟಿಗೆ ಬಾ ಸ್ವಾಮಿ. ಬಡವನ ಮನೆಗೆ ಭಾಗೀರಥಿ ಬಂದಂತೆ ಬಂದಿದ್ದೀರಿ. ನಂಗೆ ಎಷ್ಟು ಸಂತೋಷ ಆಯ್ತು ಅಂತ ಹೇಳುದು, ನಾಲ್ಗೆ ಒಂದೇ ಆಯ್ತಲ್ಲಪ್ಪ. ಓದಿದವರೆಲ್ಲ ವಿದ್ವಾಂಸರಲ್ಲ ಅಲ್ಲಪ್ಪ,
ಮಣ್ಣಿನ ಮಕ್ಕಳು, ಆ ಮಣ್ಣಿನ ಗಂಧದಿಂದ ಬೆಳೆದವರು. ಹೌದು. ನಿಮ್ಮ ಆ ಮಣ್ಣಿನ ಗಂಧದ ರಕ್ತದಲ್ಲಿ ಎಂತಹ ಸಂಸ್ಕಾರ ಇದೆ ಅನ್ನೋದನ್ನು ನಾನು ಕಂಡೆ. ಹೌದು ಅಲ್ವಾ? ಹೌದು. ಏನಾಯ್ತಪ್ಪ ಮನೆಗೆ? ದೇವ್ರೇ, ಮನೆ ಬಾಗಿಲಿಗೆ ಮನೆ ಬಾಗಿಲಿ ನೀವು ಬಂದದ್ದು ಭಾಗ್ಯರ್ಚಮ್ಮ ಬಂದಂಗೆ. ಚಿಂತಿಲ್ಲ ಚಿಂತಿಲ್ಲ ಓ ಚಿಂತಿಲ್ಲ. ಓ ಸರಿಯಾದ ಮಾತದು. ಹೌದು ಹೌದು. ಬಂದ್ರೆ ಭಾಗೀರಥಿ, ಬಂದ್ರೆ ಭಾಗೀರಥಿ ದಡ ಮೀರಿ ಹರಿದು ಓ ಮಿಕ್ಕ ಪ್ರದೇಶಗಳನ್ನೆಲ್ಲ ಮುಳುಗಿಸಿ ಓ ಪುಣ್ಯಾತ್ಮನ ಮನೆ ಅಂಗಣಕ್ಕೆ ಬರಬೇಕು. ಹೌದು ಹೌದಾ? ಹೌದು. ಯಾಕೆ ಪಾಪ ನೀನು ಮುದುಕ? ಹೌದು. ಗಂಗೆಗೆ ಹೋಗಿ ಮುಳುಗಿ ಓ ಪುಣ್ಯ ಸಂಪಾದಿಸಿ ಇನ್ನು ಸ್ವರ್ಗಕ್ಕೆ ವೈಕುಂಠಕ್ಕೆ ಹೋಗ್ಲಿಕ್ಕುಂಟ? ಇಲ್ಲ. ಹಾಗಿರುವಾಗ ನಿನ್ನ ವೈಕುಂಠ ಸ್ವರ್ಗಕ್ಕೆ ನಿನ್ನ ಮನೆಗೆ ಬರಬೇಕಾಗ್ತದೆ ಗಂಗೆ. ಹೌದು. ಅದು ಸಂತೋಷ. ಮಗನೇ ಮಗನೇ, ಈಗ ಇವನೇ 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 ಇವ ನನ್ನ ಮಗ, ನನ್ನ ಕಣ್ಣು, ನನ್ನ ಉಸಿರು. ಅಲ್ಲ ಅದಿರ್ಲಿ, ನಮ್ಮ ಮನೆಯಲ್ಲಿ ನಿತ್ಯ ಮೂಡಿ ಬಪ್ಪ ಚಂದ್ರದೇವರು. ನಾನು ಅದೇ ಇಲ್ಲಿಂದೆಲ್ಲ ಬಂದಿದ್ರು ಕಪ್ಪ ಕಾಣಿಕೆ ತಕೊಂಡು ಅರಮನೆಗೆ. ಸುದ್ದಿ ಕೇಳಿದೆ. ಸುದ್ದಿ ಕೇಳುವಾಗ ಬೆಚ್ಚಿ ಬಿದ್ದೆ. ಬೆಚ್ಚಿ ಬಿದ್ದೆ. ಯಾಕೆ ಬೆಚ್ಚಿ ಎಲ್ಲ ನಮ್ಮ ಕುಳಿಂದನಿಗೆ ಮಕ್ಕಳೇ ಇಲ್ಲ, ಅವನ ಹೆಂಡತಿಯಾದ ಮೇಧಾವಿನಿ ಇನ್ನು ಹೆರುವ ಹಾಗೂ ಇಲ್ಲ. ಕಥೆ ಎಲ್ಲ ಗೊತ್ತಾಯ್ತು. ಹೌದು, ಕಥೆ ಎಲ್ಲ ಗೊತ್ತಾಯ್ತು. ಗೊತ್ತಾಯ್ತೆ. ಅಲ್ಲಿ ಕಾಡಿನಲ್ಲಿ ಸಿಕ್ಕಿದ ಇವನೇ 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 ನಂಗೆ ನನ್ನ ಕೈಗೆ ಸಿಕ್ಕಿದ ಕೊಪ್ಪರಿಗೆ ಇದೆ. ದೇವ್ರೇ 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 ಎಲ್ಲ ದೇವ್ರ ಕಥೆಯಲ್ಲೆಲ್ಲ ಇತ್ತಂಬ್ರಿ. ಹೆಂಡತಿ ಹೆರದೇ ಇದ್ರು ಕೂದಲಿನ ಮಗನ ಪಡೆದ ಈಶ್ವರ ಇದಲ್ಲ. ಹಾಗಾದ್ರೆ ಇವನೇ ಅವನು. ಅಯ್ಯೋ ದೇವ್ರೇ, ಹೌದಲ್ಲ? ಇವ ಆ ದಿವಸ ನಂಗೆ ಕಾಮಕ್ಕೆ ಸಿಕ್ಕುತ್ತಿಗೆ ಇವನ ಕಾಲು ಬೆರಳು ತುಂಡ ಎಷ್ಟು ದೂರ ಬಿದ್ದಿತ್ತು. ದೇವ್ರೇ ದೇವ್ರೇ, ನಂಗೆ ಮನಸ್ಸೆಲ್ಲ ನಾನು ತಿಳಿದಿದ್ದೇನೆ. ಬಂದವರೆಲ್ಲ ಕಟುಕರಿದ್ರಪ್ಪ. ಸಣ್ಣ ಮಗು ಯಾರ ಮನೆ ಬೆಂಕಿ ಕೊಟ್ಟಿತ್ತು ಅಂತಿದ್ರೆ ಕಾಲು ಕಡದ್ದು ಹೇಳಿ ಆ ಕಡ್ದವನ ಕುಲ ಸಂತಾನ ನಾಶ ಆಗಿ ಹೋಯ್ಕಪ್ಪ. ನಿನ್ನ ಶಾಪ ಬೇಡ ಅದಕ್ಕೆ. ಹಾಗೆ ಯಾರಾದರೂ ನಮ್ಮ ಊರಿನಲ್ಲಿ ಕಟುಕ ಯಾರ ಅಪ್ಪಣೆ ಪ್ರಕಾರವೇ ಆಗಲಿ, ಅವ ಈ ರೀತಿಯಾದಂತಹ ವೃತ್ತಿಯನ್ನು ಮಾಡಿದರೆ ಮತ್ತೆ ರಾತ್ರಿ ಊಟಕ್ಕೆ ಅವನ ಮನೆಗೆ ಹೋಗದ ಹಾಗೆ ನಮ್ಮ ಆಡಳಿತ. ಹೌದೇ ಗಣಿ ಗಣಿ, ನಿಮ್ಮ ಮನಸ್ಸು ಸಮೇತ ಕರಿಗೆ ಹೋಯ್ತಾ? ಈಗ ಹೋಗಲಿ. ಇವನೇ ಈಗ ಇವನಿಗೆ 16 ತುಂಬಿತ್ತು. ಚಂದ್ರಹಾಸ ಅಂತ ಇವನ ಹೆಸರು. ಒಳ್ಳೆ ಒಳ್ಳೆ ಚಂದ್ರಹಾಸ. ನೀವು ಒಂದ್ಸತಿ ಅವನ ಹೆಸರು ಹೇಳ್ತೀರಿ? ಹೇಳೋದಲ್ಲ, ಈ ವಿಷಯ ಕೇಳಿಯೇ ಒಮ್ಮೆ ನೋಡಿ ಬಿಡುವ ಹುಡುಗನನ್ನು. ಹಾಗ ಬಂದದ್ದಾನೆ. ಅಯ್ಯಯ್ಯ ದೇವ್ರೆ, ನನ್ನ ಪುಣ್ಯ ಅಲ್ಲ ಇದು, ನನ್ನ ಹಿರಿಯವ್ರ ಪುಣ್ಯ. ನಾನೆಂತ ಪುಣ್ಯ ಸಂಪಾದನೆ ಮಾಡಿದ್ದೆ. ಹಾಗೆ ಕಾಲ್ಮುಟ್ಟಿ ಮಗು ಮಗು ಕಾಲ್ಮುಟ್ಟಿ ನಮಸ್ಕಾರ ಮಾಡು. ಹಾಗಾದ್ರೆ ಕಾಲ್ಮುಟ್ಟಿ. ಈಗ ನಿನ್ನ ಅಪ್ಪಯ್ಯ ಅಂತ ಹೇಳಿಕೊಳ್ಳುವವ ನಿನ್ನ ವಿಷಯ ಹೇಳಿದ್ನಲ್ಲ, ಇದೆಲ್ಲ ಸತ್ಯ ತಾನೆ? ಹಾಗಾದ್ರೆ ಅವ ಏನನ್ನ ಹೇಳಿದನೋ ಅವನೇ ನೀನು, ಹೌದಲ್ಲ? ಖಂಡಿತಕ್ಕೂ ನೀನೇ ಅವನು, ಅವನೇ ನೀನು. ಚಂದ್ರಹಾಸ. ಕುಳಿಂದ ಈಗ ಮಗ ಚಿನ್ನದ ಮನೆ ಈಗ ಕೇಳ್ಕೊಂಬ. ಇದು ಅದು ಒಳಗಿದ ಹಾಲಿತ್ತು. ಉಪಚಾರದಲ್ಲಿ ವ್ಯತ್ಯಾಸ ಆಯ್ತಾ ಅಂತ. ಜಿಂಕೆ ಹಾಲಿತ್ತು. ಅದಲ್ಲವಯ್ಯ, ಸ್ವಲ್ಪ ಸ್ವಲ್ಪ ತಾಳ್ಮೆ. ಎಂತ ಹಸು ಆತ? ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು. ಹೌದು. ಈ ಮರೆತು ಹೋಗೋದು ಅಂತಂದ್ರೆ ಹೇಳಿ ಹೇಳಿ ಉಪಯೋಗ ಇಲ್ಲ. ನಾನು ಇವತ್ತು ಯಾಕೆ ಹೊರಟ್ನೋ, ಯಾಕೆ ಇಲ್ಲಿ ಬಂದನೋ, ಯಾಕೆ ನಿನ್ನ ಮುಂದೆ ನಿಂದನೋ, ಯಾಕೆ ಈ ಚಂದ್ರಹಾಸನನ್ನು ಕಂಡೆನೋ. ಓ ಹಂಗಂದ್ರೆ ಎಂತ ಆಯ್ತು? ಒಳ್ಳೇದಾಯ್ತು. ಒಂದು ಅತೀ ಅಗತ್ಯ ಅಂತಂದ್ರೆ ಈ ಹೊತ್ತು ಕತ್ತಲೆಯ ಒಳಗೆ ನಮ್ಮ ಮನೆಗೆ, ನನ್ನ ಮಗನಾದ ಮಂತ್ರಿಯ ಮನೆಗೆ ನನ್ನ ಮಗನಾದ ಮದನ, ನೀವು ಬಾಪತಿಗೆ ಆ ಮನೆಯಲ್ಲ ಉಳ್ಕೊಂಡಿದ್ರಿ. ಅದಲ್ವೇ ಮತ್ತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟದ್ದು ಮರೆತು ಬಿಟ್ಟೆ. ನನಗೆ ದೇಶಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ ನಮ್ಮ ಮಹಾರಾಜರ ಸಿಂಹಾಸನಕ್ಕೆ ಸಂಬಂಧಪಟ್ಟದ್ದು. ಅದು ಏನು ಅಂತ ನನ್ನ ಮಗನಿಗೆ ಗೊತ್ತುಂಟು. ಸಿಂಹಾಸನಕ್ಕೆ ಸಂಬಂಧಪಟ್ಟ ಗಂಡಾಂತರ ಏನು ಅಂತ. ಅದಕ್ಕೆ ಉಪಾಯ ಏನು ಅಂತ ಹೇಳಲಿಕ್ಕೆ ಮರೆತು ಬಿಟ್ಟೆ ಬೆಳಿಗ್ಗೆ ಹೊರಡುವಾಗ. ದೇವರೇ, ಒಂದೊಂದ್ಸತಿ ನಂಗೆ ಇತ್ತೀಚೆಗೆ ಹಂಗೆ ಮರ್ತೇ ಹೋಗ್ಬೋದು. ನಿನ್ನೆ ಇವತ್ತಿಗೆ ನೆನಪು ಉಳಿದಿಲ್ಲ. ಈಗ ನಾನು ಹೋಗಿ ಬಿಡ್ತೇನೆ. ಅದಾಗ ದೇವ್ರೆ, ನೀವು ಹಾಗೆ ಮಾಡಿದ್ರೆ ನನ್ ಕಾಲು ಕಟ್ಟಿ ಅಂತ. ಈಗ ನಾನು ಹಾಗಾದ್ರೆ ಒಂದು ಉಪಾಯ ಮಾಡು. ಎಂತ ಹೇಳಿ? ನಾನೊಂದು ಸಂದೇಶ, ಒಂದು ರಾಯಸ ಈಗ ಬರೆದು ಆದ್ರೆ ಒಂದು ನಾನು ಬರಿಬಹುದು. ಬರಿ. ಇದನ್ನು ಅಲ್ಲಿಗೆ ಮುಟ್ಟಿಸುವ ವಿಶ್ವಾಸ ಯಾರು?
ವಿಶ್ವಸ್ತ? ಅಯ್ಯೋ ದೇವರೇ, ಅಷ್ಟು ಹೇಳುದು ಇಷ್ಟು ಮಾತಾಡ್ಕ ನೀವು. ನಾನು ಇಲ್ಲಿ ನೀನ್ ಹೌದಯ್ಯ ವಿಶ್ವಸ್ತ. ನಾನು ದೇವರಾಣೆ ಸುಟ್ಟಿದ ಮೇಲೆ ಇದುವರೆಗೆ ನಂಗೆ ಬುದ್ಧಿ ತಿಳಿದು ನಾನು ಯಾರಿಗೂ ಮೋಸ ಮಾಡಲಿಲ್ಲ. ನಿನಗೆ ಕುದುರೆ ಸವಾರಿ ಮಾಡಿ ಅತಿ ವೇಗದಿಂದ ಈಗ ಅಲ್ಲಿಗೆ ಮುಟ್ಟುವುದಕ್ಕೆ ಸಾಧ್ಯವೋ? ಪ್ರಾಯ ಆಯ್ತು, ಮೊದಲಿನಷ್ಟು ಭರಾಟೆಯಲ್ಲಿ ಒಪ್ಪಕ ಆಗ್ತಿಲ್ಲ ನನಗೆ. ನೀನೀಗ ನನ್ನ ಒತ್ತಡಕ್ಕೆ ಸಿಕ್ಕಿ ಹೋಗಬಲ್ಲೆ. ಹೌದು, ಅರ್ಧ ದಾರಿಯಲ್ಲೇ ನೀನು ಅಲ್ಲ ಹೇಳಿದ. ಹೇಳು ಗೊತ್ತಿಲ್ಲಪ್ಪ. ನಿನಗೆ ಅಪಾಯ ಆದ್ರೆ ದೊಡ್ಡದಲ್ಲ. ಒಂದು ವ್ಯಕ್ತಿ ಹೌದು ಇದ್ದು ಸಕಾಲದಲ್ಲಿ ನನ್ನ ಮಗನ ಕೈಗೆ ಈ ಪತ್ರ ಮುಟ್ಲಿಲ್ಲ. ಹೌದು, ಸಿಂಹಾಸನವೇ ಅಡಿಮೇರು. ಅಯ್ಯೋ, ರಾಜ್ಯಭಾರ ಅಂದ್ರೆ ಹಾಗೆ ಅಲ್ದ. ಅತಿ ವೇಗವಾಗಿ. ಓ, ನಾನಿಲ್ವೇ ಅಪ್ಪ? ಮಗು ನಿಮ್ಮ ಯೌವನ ಕಣ್ಣ ಮುಂದೆ ನಿಂತಿದೆ. ಹೌದೇ ಹೌದು ಮಗನೇ. ಇದು ಯಜಮಾನ್ರೆ, ನನ್ನ ಮಗ ನನಗಿಂತ ಎಂತ ಕುದುರೆ ಸವಾರಿ ಅವಂದದು ಹೇಳಿ ಪ್ರಯೋಜನ ಇಲ್ಲ. ಮತ್ತು ವಿಶ್ವಾಸಕ್ಕೆ ನಾನು ಬೇಕಾದ್ರೆ ಆಣೆ ಇರುತ್ತೆ. ನೀನು ಹೇಳಿದ್ರೆ ಮುಗಿಯಿತು. ನಿನ್ನ ಮಗ ಹೌದು, ನಂಬಿಗಸ್ತ ಹೌದು ಅಂತಾದ್ರೆ ನನ್ನ ನಂಬಿಕೆ ನಿನಗೂ ಉಂಟಲ್ಲ. ಹೌದು, ಇದನ್ನು ಒಪ್ಪಿಕೊಳ್ಳಿಕ್ಕೆ ಬೇಕು. ಹಾಗಾದ್ರೆ ಬೇರೆ ಇಲ್ಲ, ಒಂದು 4 ಗೆರೆ ಅದು ಮುದ್ರೆ ಹಾಕಿ ಕೊಡ್ತೇನೆ, ನಿನ್ನ ಮಗನ ಕೈಗೆ ಕೊಡ್ತೇನೆ. ನೋಡಪ್ಪ ಸ್ವಾಮಿ, ನಿನಗೆ ನಮ್ಮ ಕುಂತಳ ರಾಜಧಾನಿ ಗೊತ್ತಿದ್ದೀತು. ಮಂತ್ರಿಗಳ ಅರಮನೆ ಅಂತ ಪ್ರತ್ಯೇಕ ಇದೆ. ನೀನು ನಾಗರಿಕರನ್ನು ಬಾಕಿದ್ದವರನ್ನು ಕಾಣುವುದಕ್ಕಿಂತ ಮೊದಲು ನಮ್ಮ ಮಂತ್ರಿಗಳ ಮನೆಗೆ ಹೋಗಬೇಕು. ಮದನನ್ನು ಕಂಡು ಈ ಪತ್ರವನ್ನು ಒಪ್ಪಿಸಬೇಕು. ಆಯ್ತು? ಇವರ ಮಗನ ಪರಿಚಯ ಆದಂಗಾಯ್ತು ನಿಂಗೆ. ವೆರಿ ಸಂತೋಷ ಆಯ್ತು. ಇದು ಸ್ವಲ್ಪ ಈಚೆ ತಿರುಗಿ ಜಾಗ್ರತೆ. ಎಲ್ಲ ನಿನ್ನ ಇಷ್ಟವಂದ ಹಾಗೆ ಹೆಕ್ಕಲಿಕ್ಕೆ ಸಿಕ್ಕಿದವರಿಗೆಲ್ಲ ನಿನ್ನ ಉತ್ತರಾಧಿಕಾರಿತ್ವವನ್ನು ಕೊಡ್ತೀಯನೋ? ರಾಜದ್ರೋಹಿ, ದೇಶದ್ರೋಹಿ, ನಿನ್ನನ್ನು ಬಂಧಿಸಲಾಗಿದೆ. ನಿನ್ನನ್ನು ಬಂಧಿಸಿ ಈಗಿಂದೀಗ ಹಿಂದೆ ಬಂದಿದ್ದ ಅವನ ಕೈಕಾಲು ಕಟ್ಟಿ ಮಾತಾಪಿತರನ್ನು ಬೀಳ್ಕೊಟ್ಟು ಕುದುರೆಯನ್ನೇರಿ ಬರುತ್ತಿದ್ದ ಹಾಗೆ ಶುಭ ಶಕುನಗಳೇ ಕಾಣುತ್ತಾ ಇವೆ. ನೂತನ ವಧೂವರರ ದರ್ಶನ, ಮಂಗಳಾಂಗಿಯರ ದರ್ಶನ, ಬ್ರಾಹ್ಮಣೋತ್ತಮರ ಸಂದೋಹ ನನಗೆ ಎದುರಾಗಿ ಬರುತ್ತಿದ್ದಾಗ ಅತಿಯಾದಂತಹ ಆಮೋದವಾಗುತ್ತಾ ಇದೆ. ವಸಂತ ಕಾಲವಾದ್ದರಿಂದ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಂತಹ ಪ್ರಕೃತಿ ನನ್ನನ್ನು ಸ್ವಾಗತಿಸ್ತಾ ಇದೆ. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯಾದ ಭಗವಾನ್ ಭಾಸ್ಕರನು ನಡು ನೆತ್ತಿಯ ಮೇಲೆ ಏರಿ ಬಂದಿದ್ದಾನೆ. ಹೌದು, ಮಧ್ಯಾಹ್ನ ಸಂಧ್ಯೆಯನ್ನು ನಾನು ಪೂರೈಸಲೇಬೇಕು. ಸಮೀಪದಲ್ಲಿ ಕಾಣುತ್ತಾ ಇದ್ದ ಸಲ್ಯದಲ್ಲಿ ಮಿಂದು ಮಧ್ಯಾಹ್ನ ಸಂಧ್ಯೆಯನ್ನು ಪೂರೈಸಿದೆ. ತಂದ ಪಾತೇಯವನ್ನು ಭುಂಜಿಸಿ ವೈಶ್ವಾನರನಿಗೆ ಸಂತಸವನ್ನುಂಟು ಮಾಡಿದೆ. ಓಹೋ, ಅಗಲವಾಗಿ ಬೃಹದಾಕಾರವಾಗಿ ಬೆಳೆದು ನಿಂತಹ ಆಲದ ಮರ ಆಗಂತುಕನನ್ನು ಕೈಬೀಸಿ ಕರೆಯುತ್ತಾ ಇದೆ. ಶರೀರಕ್ಕಾದಂತಹ ದಣಿವನ್ನು ಆರಿಸುವುದಕ್ಕಾಗಿ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ನನಗೆ ಕಾಣುತ್ತಾ ಇದೆ. 4-5 ಯೋಜನ ದೂರ ಸಾಗಿ ಬಂದಿದ್ದೇನೆ. ನಿದ್ರಾ ದೇವಿ ನನ್ನನ್ನು ಆಲಂಗಿಸಿಕೊಳ್ಳುವುದಕ್ಕೆ ಹಾತೊರೆಯುತ್ತಿರುವ ಹಾಗೆ ಭಾಸವಾಗುತ್ತಾ ಇದೆ. ಅದಕ್ಕಾಗಿ
ಮರದ ಬೇರಿಗೆ ಹಯವನ್ನು ಬಂಧಿಸಿ ಸಮೀಪದಲ್ಲಿ ನೆರಳಲ್ಲಿ ಒಂದಷ್ಟು ತರಗಲೆಯ ಹಾಸುಗಳನ್ನು ನಿರ್ಮಿಸಿ ಹಾಸಿ ಮಲಗಿಕೊಳ್ತೇನೆ, ನಿದ್ರೆ ಮಾಡ್ತೇನೆ. ಚಂದನಾವತಿಗೆ ತೆರಳಿದ್ದಾರೆ. ಒಬ್ಬಳೇ ಕುಳಿತು ಮನೆಯೊಳಗೆ ಬಹಳ ಬೇಸರವಾಯಿತು. ಆ ಬೇಸರವನ್ನು ಕಳೆದುಕೊಳ್ಳುವುದಕ್ಕಾಗಿ ನನ್ನ ಆತ್ಮೀಯ ಸಖಿ ಮಹಾರಾಜನ ಮಗಳು ಚಂಪಕ ಮಾಲಿನಿ ಅವಳನ್ನು ಕೂಡಿಕೊಂಡು ಹಾಗೆ ಸಖಿಯನ್ನು ಬಳಸಿಕೊಂಡು ಅರಣ್ಯವನ್ನು ಸೇರಿದೆ. ಎಲಕ್ರೀಡೆ ಆಡಿದೆವು. ಬಟ್ಟೆ ಬರೆಗಳನ್ನು ಉಟ್ಟುಕೊಂಡು ಆಭರಣಗಳನ್ನು ಇಟ್ಟುಕೊಂಡು ಸರ್ವಾಂಗ ಶೃಂಗಾರ ಮಾಡಿಕೊಂಡದ್ದು ಆಯಿತು. ಆದರೆ ಶೃಂಗಾರ ಪರಿಪೂರ್ಣವಾಗಬೇಕಾಗಿದ್ದರೆ ತಲೆಯಲ್ಲಿ ಹೂಗಳು ಬೇಕಲ್ಲ. ಅದಕ್ಕಾಗಿ ಹೂಗಳನ್ನು ಅರಸುತ್ತಾ ಅರಸುತ್ತಾ ಹಾಗೆ ಒಬ್ಬಳಾಗಿ ಈ ವನದಲ್ಲಿ ಸುತ್ತುತ್ತಾ ಮುಂದೆ ಮುಂದೆ ಬಂದಿದ್ದೇನೆ. ಇದೇನು ಆಶ್ಚರ್ಯ! ಯಾರಿವನು? ಶಾಂತ ಸುಧಾಕರ ಕಿಂತಲೂ ಸುಂದರ ಸುತ್ತುತ್ತಾ ಬಂದರೆ ಯಾರಿವನು? ಆಶ್ಚರ್ಯ! ಮಾವಿನ ಮರದ ಬುಡದಲ್ಲಿ
ಆ ತಳಿರನ್ನು ಹಾಸುಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಪವಡಿಸಿದ್ದಾನಲ್ಲ. ಆಹಾ, ಗಾಢ ನಿದ್ರೆಯಲ್ಲಿದ್ದಾನೆ. ನೋಡಿದರೆ ಎಂತಹ ಸೌಂದರ್ಯ, ಏನು ಸುಂದರ, ಎಂತಹ ಲಕ್ಷಣಗಳು. ಯಾರಿವನು, ಯಾರಿವನು? ಹೋ ಹೋ, ಕೇಳಿದ್ದೇನೆ, ಮನ್ಮಥ ಅಂತ ಒಬ್ಬ ಇದ್ದಾನಂತೆ. ಆ ಮನ್ಮಥ ತನ್ನ ಪಂಚಬಾಣಗಳಿಂದ ಪ್ರಪಂಚವನ್ನೇ ಗೆಲ್ಲುವನಂತೆ. ಹಾಗೆ ಎಲ್ಲರನ್ನೂ ಗೆದ್ದು ಇನ್ನು ಕರ್ತವ್ಯವೇ ತನಗಿಲ್ಲ ಅಂತ ಎಣಿಸಿ ಆಯಾಸದ ಪರಿಹಾರಕ್ಕಾಗಿ ಹೀಗೆ ಮಲಗಿರಬಹುದೇ? ಇಲ್ಲ, ಮನ್ಮಥನೊಬ್ಬನೇ ಇರುವುದಿಲ್ಲವಂತೆ. ಮನ್ಮಥನ ಜೊತೆಯಲ್ಲಿ ರತಿ ಇದ್ದೇ ಇರುತ್ತಾಳಂತೆ. ಬಳಿಯಲ್ಲಿ ಸತಿ ಇಲ್ಲವಲ್ಲ, ಹಾಗಾದ್ರೆ ಅವನಲ್ಲ. ಹಾ ಹಾ, ಸರಿ. ರಾತ್ರಿಯಲ್ಲಿ ನಿತ್ಯದಲ್ಲಿಯೂ ಆಕಾಶದಲ್ಲಿ ಸುತ್ತಿ ಸುತ್ತಿ ದಣಿದಂತಹ ಆ ಚಂದ್ರದೇವ ಆಕಾಶವನ್ನು ಬಿಟ್ಟು ತನ್ನ ಕಾರ್ಯವನ್ನು ಪೂರೈಸಿ ವಿಶ್ರಾಂತಿಗಾಗಿ ಈ ವನವನ್ನು ಸೇರಿರಬಹುದೇ? ಚಂದ್ರನೂ ಅಲ್ಲ. ಹಾಗಾದ್ರೆ ಮತ್ತಾರು? ಜಯಂತನೋ ವಸಂತನೋ ಯಾರೋ, ಏನೆಂಬುದು ತಿಳಿಯುವುದಿಲ್ಲ. ಆದರೆ ದೂರದಿಂದ ನೋಡುತ್ತಾ ಇರುವುದಲ್ಲ, ಸಮೀಪಕ್ಕೆ ಹೋಗೋಣ ಅಂತ ನನ್ನ ಮನಸ್ಸು ಆ ಕಡೆಗೆ ಸೆಳೆಯುತ್ತಾ ಇದೆ. ಈ ಸೌಂದರ್ಯವನ್ನು ಕಾಣುತ್ತಾ ಕಾಣುತ್ತಾ ಅದು ಆಹಾ ಆಹಾ, ನನ್ನ ಹೃದಯದಲ್ಲಿ ಅವನ ಕುರಿತಾದಂತಹ ಪ್ರೇಮ ಕಾಮಾತುರ ಉಂಟಾಗುತ್ತಾ ಇದೆಯಲ್ಲ. ಆಲಿಂಗಿಸಿಕೊಳ್ಳೋಣ ಅಂತ ನನ್ನ ತೋಳುಗಳು ಮುಂದೆ ಚಾಚುತ್ತಾ ಇವೆ. ಮುಟ್ಟುವುದಕ್ಕೆ ಭಯವಾಗುತ್ತಾ ಉಂಟು. ಆಹಾ ಆಹಾ, ಇವನಿಗೆ ನಾನು ಸತಿಯಾದಲ್ಲಿ, ಇವನು ನನಗೆ ಪತಿಯಾಗಿ ದೊರಕಿದಲ್ಲಿ ನನ್ನ ಜನ್ಮ ಸಾರ್ಥಕವಾದೀತು. ಅಂತಹ ಭಾಗ್ಯ ಯೋಗ ನನ್ನ ಪಾಲಿಗೆ ಬಂದೀತೆ, ಬರಬಹುದೇ? ನೋಡೋಣ, ಇನ್ನೂ ನೋಡೋಣ, ಮತ್ತೂ ನೋಡೋಣ. ಹಾ, ಓ, ಅದೇನದು? ಮಲಗಿದಂತ ಇವನ ಸೆರಗು, ಆ ಸೆರಗಿನ ತುದಿಯಲ್ಲಿ ಒಂದು ಗಂಟು. ಆ ಗಂಟಿನಲ್ಲಿ ಏನೋ ಇರಬೇಕು. ಏನಿದೆ ನೋಡೋಣ ನೋಡೋಣ. ಓಹೋ, ಹೇಗೆ ನೋಡಬೇಕು? ಮುಟ್ಟುವುದಕ್ಕೆ ಭಯವಾಗ್ತಾ ಇದೆ, ಕಾಯ ಕಂಪಿಸ್ತಾ ಇದೆ. ಅದರಲ್ಲಿಯೂ ಸಖಿಯರೋ ಯಾರಾದರೂ ನೋಡಿದರೆ ಅಯ್ಯೋ, ನನ್ನ ಮರ್ಯಾದೆಗೂ ಕುಂದು. ಮನಸ್ಸು ಕೇಳುವುದಿಲ್ಲ. ಮೆಲ್ಲನೆ ಹೆಜ್ಜೆ ಇಡ್ತೇನೆ. ಅಯ್ಯಯ್ಯೋ, ಕಾಲಿನೊಂದು ನೂಪುರ ಚಂದಕ್ಕೆ ಅಂತ ಹಾಕಿಕೊಂಡದ್ದು. ಈಗ ಮಾತ್ರ ಇದು ತೊಂದರೆ ಆಯ್ತಲ್ಲ, ಏನು ಮಾಡೋಣ? ಸದ್ದಾಗದಂತೆ ಮೆಲ್ಲನೆ ಬಳಿಸಾರಿ ಎಚ್ಚರವಾಗದ ರೀತಿಯಲ್ಲಿ ಅತೀ ಜಾಗ್ರತೆಯಿಂದ ಈ ಸೆರಗಿನ ಗಂಟನ್ನು ಬಿಡಿಸಿ ನೋಡ್ತೇನೆ. ಬಿಡಿಸಿದೆ. ಆಹೋ, ಇದರೊಳಗೊಂದು ಲೇಖನ, ಪತ್ರ. ಬಿಡಿಸಿ ನೋಡಿದರೆ ಓ, ನನ್ನ ತಂದೆಯ ಅಕ್ಷರ, ತಂದೆ ಬರೆದ ಅಕ್ಷರ, ತಂದೆಯದ್ದೇ. ಹೌದು, ಓದಿ ನೋಡೋಣ, ಓದಿ ನೋಡೋಣ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗೆ ಮಿಗಿ ಪರಿದು ನೇಮಿಸಿದ ಕಾರ್ಯಂ ಈ ಚಂದ್ರಹಾಸಂ ಮಹಾಹಿತ ನಮಗೆ ಈ ಚಂದ್ರಹಾಸಂ ಮಹಾಹಿತ ನಿಮಗೆ ಮೇಲೆ ನಮ್ಮ ಸೀಮೆ ಗರಸಾದಪಂ ಸಂದೇಹಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥ ಮಿತ್ರನಂ ಪಲ್ಲೆಂದೀದನಂ ಕಳುಕಿದೆವು ಮಿತ್ರನಪ್ಪನೆಂದೀದನಂ ಕಳುಕಿದೆವು ನಿನ್ನ ಬಳಿಗಿದನರಿವುದು ಹೊತ್ತು ಗೆಳೆಯಲಿ ಬಂದ ಬಳಿಕಿವ ಕುಲ ಶೀಲವಿತ್ತ ವಿದ್ಯಾವಯೋ ವಿಕ್ರಮಂಗಳ ನೀಕಿರುದ ಇರದೆ ವಿಷವ ಮೋಹಿಸುವಂತೆ ಕುಡುವುದೀಗೆ ಉತ್ತರೋತ್ತರಮಪುದು ಉತ್ತರೋತ್ತರಮಪುದು ಇರದೆ ವಿಷವ ಮೋಹಿಸುವಂತೆ ಕೊಡುವುದು ಈತಂಗೆ ಉತ್ತರೋತ್ತರಮಪುದು ಆ
ಬುದ್ಧಿ ಸುಪ್ರೀಮದಿಂ ತನ್ನ ಮಗ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಮು ಈ ಚಂದ್ರಹಾಸಂ ಮಹಾಶಿವನೆ ಮಗೆ ಮೇಲೆ ನಮ್ಮ ಸೀಮೆಗರದಾದ ಸಂದೇಹಮಿಲ್ಲದಗೆ ಸಾಮಾನ್ಯದವನಲ್ಲ ನಮಗೆ ಮುಂದಗೆ ಸರ್ವತೋ ಮಿತ್ರನೊಬ್ಬನಿಂದೀಗಲೂ ಕಳುಗಿರಿವು ನಿಲ್ಲವರಿಗಿದನರಿವುದು ಹೊತ್ತುಗಳೆಯದೆ ಬಂದ ಬಳಿಕಿವ ಕುಲಶೀಲ ವಿದ್ಯಾಮಯೋ ವಿಕ್ರಮಂಗಳ ನಿರೀಕ್ಷಿಸುತ್ತ ಇರದೆ ವಿಷವ ಮೋಹಿಸುವಂತೆ ಕೊಡುವುದು ಈ ತಂಗೆ ಉತ್ತರೋತ್ತರಮಪುದು ಈ ತಂಗಿ ಉತ್ತರೋತ್ತರಮಪುದು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗೆ ಮಿಗೆ ಬರಸಿ ನೇಮಿಸಿದ ಕಾರ್ಯ. ಓಹ್, ನನ್ನ ಅಪ್ಪನೇ ಬರೆದ ಪತ್ರ. ಈ ಚಂದ್ರಹಾಸಂ ಮಹಾಹಿತನೆಮಗೆ ಮೇಲೆ ನಮ್ಮ ಚಂದ್ರಹಾಸಂ, ಇವನ ಹೆಸರು ಚಂದ್ರಹಾಸ. ಆಹಾ, ಸೀಮೆಗರಸಾದಪಂ ಸಂದೇಹಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪ ಎಂದೀತನಂ ಕಳುಹಿದೆವು ನಿನ್ನ ಬಳಿಗಿದನರಿವುದು. ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲ ಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನಿರೀಕ್ಷಿಸುತ್ತಿರದೆ ವಿಷವ ಮೋಗಿಸುವಂತೆ ಕೊಡುವುದೀತಂಗೆ ಉತ್ತರೋತ್ತರಮಪ್ಪುದು. ವಿಷವ ಅಯ್ಯೋ, ವಿಷವ ಅಲ್ಲ, ಇಲ್ಲಿ ಒಂದು ಅಕ್ಷರ ವ್ಯತ್ಯಾಸವಾಗಿದೆ. ನನ್ನ ತಂದೆಯ ಕೈ ತಪ್ಪೋ ಬಾಯಿ ತಪ್ಪೋ, ಅಯ್ಯೋ ಅಯ್ಯೋ ಗ್ರಹಚಾರವೇ, ವಿಷವ ಅಲ್ಲ, ವಿಷಯೇ. ಸರಿ ಸರಿ, ವಕಾರ ಅಲ್ಲ, ಏಕಾರ ಆಗಬೇಕಾಗಿತ್ತು, ಅದರ ಬದಲಾಗಿ ವಕಾರವಾಗಿದೆ, ತಪ್ಪಾಗಿ ಹೋಗಿದೆ. ಅಯ್ಯೋ ಗ್ರಹಚಾರವೇ, ಇದನ್ನೀಗ ಸರಿಪಡಿಸಬೇಕಾಗಿದೆ. ನಾನು ನೋಡದೇ ಇರುತ್ತಿದ್ದರೆ ಅನರ್ಥವಾಗಿ ಹೋಗ್ತಿತ್ತು, ನನ್ನ ಬಾಳ್ವೆಯೇ ಹಾಳಾಗ್ತಿತ್ತು, ನನ್ನ ಜನ್ಮವೇ ವ್ಯರ್ಥವಾಗ್ತಿತ್ತು. ಅಯ್ಯೋ, ಇರಲಿ ಇರಲಿ, ಹೇಗೆ ನಾನು ತಿದ್ದೋಣ? ಓ ಸರಿ, ಇದಕ್ಕೆ ಮಸಿ ಬೇಕು, ಲೇಖನಿ ಬೇಕು. ಆ ಮಸಿ ಏನು ಕಾಣ್ತಾ ಇದೆ ಇಲ್ಲ, ಮಾಮರ. ಆ ಮಾವಿನ ಮರದ ನಿರ್ಯಾಸವನ್ನೇ ತೆಗೆದು ಹಾಗೆ ಕಾಡಿಗೆ ಬದಲಾಗಿ ಅದೋ ನನ್ನ ಕಣ್ಣ ಕಾಡಿಗೆಯನ್ನೇ ತೆಗೆದು ಅದರಲ್ಲಿ ಬೆರೆಸಿ ಲೇಖನಿಗೆ ನನ್ನ ಉಗುರು. ಹೌದು, ಸುಂದರವಾಗಿದೆ ಲೇಖನಿ, ಆಗಿದೆಯಲ್ಲ ಈ ಕಿರುಬೆರಳಿನ ಉಗುರು. ಈ ಲೇಖನಿಯಿಂದಲೇ ಇದನ್ನು ಸರಿಪಡಿಸ್ತೇನೆ. ಒಂದು ಅಕ್ಷರ ತಿದ್ದಿದ್ರೆ ಆಯ್ತು, ಮತ್ತೇನಂತೆ. ವಿಷವ ಅಲ್ಲ, ವಿಷಯಂ. ವಿಷಯಂ ಮೋಹಿಸುವಂತೆ ಕೊಡುವುದು ಈತಂಗೆ ಉತ್ತರೋತ್ತರ ಮಪ್ಪುದು. ಸರಿ ಆಯ್ತು, ಸಾವಕಾಶ ಮಾಡುವುದಲ್ಲ, ಹಾಗೆ ಮೆಲ್ಲನೆ ಅವನ ಸೆರಗಿನಲ್ಲಿ ಇದನ್ನು ಕಟ್ಟಿಬಿಡ್ತೇನೆ. ಎಚ್ಚರ ಆಗ್ಲಿಲ್ಲ. ಅಬ್ಬಾ, ಬದುಕಿದೆ. ಇನ್ನು ಸಾವಕಾಶ ಮಾಡುವುದಲ್ಲ, ಆದಷ್ಟು ಬೇಗನೆ ಅರಮನೆಗೆ ಹೋಗಬೇಕಾಗಿದೆ. ಎಲ್ಲಿ ಸಖಿಯರು ನೋಡೋಣ, ಅವರನ್ನು ಕೂಡಿಕೊಂಡು ನಡೀತೇನೆ, ಅರಮನೆಗೆ ನಡೀತೇನೆ. ಮೈಮರೆತ ನಿದ್ರೆಯಿಂದ ಹೊತ್ತು ಸಾಗಿದ್ದು ಗೊತ್ತಾಗಲಿಲ್ಲ. ತಡ ಮಾಡುವುದಿಲ್ಲ, ಕೈ ಕಾಲು ಮುಖ ತೊಳೆದುಕೊಂಡು ಕುದುರೆಯನ್ನೇರಿಕೊಂಡು ಕುಂತಳಕ್ಕೆ ಸಾಗಿಬಿಡ್ತೇನೆ. ನಾವಿದ್ದದ್ದು ಸ್ವಲ್ಪ ಗೊತ್ತಾಗಿದೆ ಈಗ ಜನರಿಗೆ, ಇಷ್ಟವರೆಗೆ ಗೊತ್ತಿರ್ಲಿಲ್ಲ. ತಂದೆಯವರು ಹೋಗಿದ್ದಾರೆ ಅಂದ್ರೆ ಹಾಗಲ್ಲ ಅಯ್ಯ, ಅವರು ಚಂದನಾವತಿಗೆ ಹೋಗಿದ್ದಾರೆ. ನಮಗೆ ವಿಷಯ ಹೇಳಿದ್ದಾರೆ, ನೀನು ನೋಡಿಕೊಳ್ಬೇಕು ಅಂತ. ಅಪ್ಪ ಹೇಳಿದ್ದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡಿದ್ದೇನೆ ನಾನು. ಅಪ್ಪನಿಗಿಂತ ಮಗ ಹೆಚ್ಚು ಮಾಡಬೇಕು. ಕೆಲವೆಲ್ಲ ಕೆಲಸ ಕೊಟ್ಟಿದ್ದಾನೆ ಜನರಿಗೆ, ಹೊಂಡ ತೆಗೆಯುವುದು, ತುಂಬಿಸುವುದು, ಕಟ್ಟೋಣ ಎಲ್ಲ ತೆಗೆಯುವುದು, ಮಾಡಿಸುವುದು, ಹೀಗಿದ್ದೆಲ್ಲ ಮಾಡಿ ಮದನರಾಯರ ಆಡಳಿತ ಒಳ್ಳೆದುಂಟು ಅಂತ ಹೇಳಿದ್ದಾರೆ. ಎಂತದ್ದು ಚಂದನಾವತಿಯಿಂದ ಯಾರ ಬಂದ್ರಂತೆಯ? ಯಾರು ಹೇಳಿ ಕಳಿಸಿದ?
ನಮ್ಮ ಅಪ್ಪಯ್ಯ ಹೇಳಿ ಕಳಿಸಿದ್ದಂತೆಯ. ಬಂದವನ ಹೆಸರೆಂತದು? ಚಂದ್ರಹಾಸ ಅಂತೆಯ. ಬರ್ಲಿಕ್ಕೆ ಹೇಳು. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಮಂತ್ರಿ ಕುಮಾರರು ಹೌದು, ನಮಸ್ಕಾರ. ಬನ್ನಿ. ಚಂದ್ರನಾವತಿಯಿಂದ ಬಂದದ್ದು. ಕೂತ್ಕೊಳ್ಳಿ. ಹ. ಕಾಲಿಗೆ ನೀರುವಂತ ನೀರು ಬಂದ ಇಲ್ಲಿವರೆ ಬರ್ಲಿಕ್ಕೆ ಉಂಟ ನಾನು ಬಾಯರಿಕೆ. ಯಥೇಷ್ಟವಾಗಿ ನೀವು ಬಂದದ್ದು ತಂದೆಯವರು ಕಳಿಸಿಕೊಟ್ಟ ಕಾರ್ಯ. ಏನು ಕಾರ್ಯ? ಮಹಾಮಂತ್ರಿಗಳು. ಹಾ, ಬಾಯಲ್ಲಿ ನಾನು ಹೇಳುವುದಕ್ಕೇನು ಇಲ್ಲ. ಹೌದೇ? ಮಂತ್ರಿಗಳ ಕೆಲಸ ಅಲ್ಲೋ, ಹಾ. ರಾಜಕೀಯವಾದ ಅವಸರದ ಕಾರ್ಯವಂತೆ ಹಾ. ಮದನಲ್ಲೇ ಹೇಳಬೇಕು ಅಂತ ಹೇಳಿದ್ದಾರೆ. ಹಾ, ನಿಮ್ಮ ಅಪ್ಪ ಕಟ್ಟಿದಂತಹ ಗಂಟು ಹಾ. ನನ್ನ ಸೆರಗಿನಲ್ಲಿ ಉಂಟು, ಕಟ್ಟು ಹಾ. ಬಿಡಿಸಿ ನೀವೇ ಓದಿದ್ರೆ ಒಳ್ಳೇದು. ನೋಡುವ. ಓಲೆ ಕೊಟ್ಟಿದ್ದಾರಾ? ಹೌದು. ನೋಡುವ ಏನ್ ಹೇಳ್ತದೆ ಓಲೆ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂ ತನ್ನ ಮಗ ಮದನಂಗೆ ಪಗ್ನಿಗೆ ವರಸಿ ನೇಮಿಸಿದ ನಮ್ಮ ತಂದೆಯವರು ನನಗೆ ಹೇಳಿದ ಕಾರ್ಯ ಅದ ಅರ್ಥ ಆಯ್ತು, ಎಲ್ರಿಗೂ ಗೊತ್ತಾಗ್ತದೆ ಅದು. ಈ ಚಂದ್ರಹಾಸಂ ಮಹಾಗೀತ ನಮಗೆ ಮೇಲೆ ನಮ್ಮ ಸೀಮೆ ಗರಸಾದಪಂ ಸಂದೇಹವಿಲ್ಲಿರಕ್ಕೆ ಏನು ರಾಜನಾಗ್ತಾನ ನಮಗೆ ಮಿತ್ರನು? ಓಹೋ, ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವ ಸಾಮಿತ್ರನಬ್ಬವೆಂದಿ ಸಾಮಾನ್ಯದವನಲ್ಲ. ಕಳುಚಿದ್ದೆವು ನಿಲ್ಲ ಬಳಿಗಿದ ನರಿವು ಅದು ಗೊತ್ತಾಯ್ತಪ್ಪ. ನಾನೆಂತದ್ದು ಮಾಡ್ಬೇಕೀಗ? ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಂಗಳ ನೀಕ್ಷಿಸುತ್ತಿರದೆ ವಿಷಯಿಸಬಾರ್ದ? ಏನು ನೋಡಬಾರ್ದು, ಮತ್ತೇನು ಮಾಡ್ಬೇಕು? ವಿಷಯ ಮೋಹಿಸುವಂತೆ ಆ ವಿಷಯ ಮೋಹಿಸುವಂತೆ ಕೊಡುವುದೀದಂಗೆ ಉತ್ತರೋತ್ತರ ಬಪ್ಪುಗೋ ಓಹೋ, ವಿಷಯ ಹೀಗೆ. ನಮ್ಮ ತಂದೆಯವರ ತಲೆಯಲ್ಲಿ ಯಾವಾಗ ಏನು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೇಗೆ ಆಜ್ಞೆ ಕೊಡ್ತಾರೆ ಅಂತ ಹೇಳಲಿಕ್ಕೂ ಆಗುದಿಲ್ಲ. ನಮಗೆ ಮಿತ್ರನಾಗ್ತಾನೆ, ಇವನು ಶ್ರೇಷ್ಠ, ಹಿತವಂತನು, ಮೋಹಿಸುವಂತೆ ವಿಷಯವನ್ನು ಕೊಡಬೇಕು. ತಂಗಿಯ ಮದುವೆ ಏರ್ಪಾಡು, ಬಹಳ ಸಂತೋಷ. ಬಾವಯ್ಯ, ಬಾಸಿಗೆ ಗಟ್ಟಿ ತಯಾರಾಗಿ, ಬಹಳ ಆನಂದ, ಬಹಳ ಸಂತೋಷ. ಆಯ್ತು ಚಂದ್ರಹಾಸ ಬಂದು ಸಂತೋಷವಾಯ್ತು ಬಾವಯ್ಯ. ಓಹೋ, ತಂದೆಯಾಸೆ ಇಂದಿಗೈತೆ ನಿಲ್ದನ ಕ್ಷಣ ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನೇನು ಗೊತ್ತಾಗ್ಲಿಲ್ಲ. ತಂದೆಯಾಸೆ ಇಂದಿಗೈತೆ ನಿಲ್ದನ ಕ್ಷಣ ಸ್ವೀಕರಿತು ಪಿತನು ಬರೆದ ತೆರದಿ ಮುಗಿದ ಸಂಗೀತ ಸ್ವೀಕರಿತು ಪಿತನು ಬರೆದ ತೆರದಿ ವರಿತು ಸಂಗೀಯ ವರದಿ ಮದುವೆ ವಿರಚಿಸುವೆನು ಪರಮವೈವ ಸ್ವೀಕರಿತು ಪಿತನು ಬರೆದ ತೆರದಿ ವರಿತು ಸಂಗೀಯ ವರದಿ ಮದುವೆ ವಿರಚಿಸುವೆನು ಪರಮವೈವ ಅನಂತವಾಯ್ತು ಚಂದ್ರಹಾಸ ಬುದ್ಧಿದೀನ ಆನಂದವಾಯ್ತು ಆನಂದವಾಯ್ತು ಚಂದ್ರಹಾಸ ಚಂದ್ರಹಾಸ, ಮಂತ್ರಿ ನಮ್ಮ ಕುಮಾರರೇ, ತಂದೆಯವರ ಯೋಜನೆಗಳೇ ಹಾಗೆ. ಇಲ್ಲಿ ಬಂದವರಿಗೆಲ್ಲ ಹೀಗೆಯಾ? ಅಲ್ಲ, ಅದು ಕ್ರಮವೇ ಹಾಗೆ. ಅವರಿಗೆ ಎಂತದ್ದು ಮಾಡ್ತಾರೆ ಅಂತ ಕೆಲವು ಸಲ ಅವರಿಗೂ ಗೊತ್ತಿಲ್ಲದಷ್ಟು ಗುಟ್ಟದು. ಓಹೋ, ಅಷ್ಟು ವಿಷಯ. ನನ್ನ ತಂಗಿಯ ಮದುವೆ ವಿಷಯ ಬರೆದದ್ದು ಇದರಲ್ಲಿ. ಯಾರಿಗೆ ಕೊಡುದ? ನಿಮಗೆ ಅದು ಇಲ್ಲದ್ರೆ ನಿಮ್ಮ ಹತ್ರ ಹೇಳ್ತೇನೆ ನಾನು. ಈಗ ನೀವು ಕೂಡಲೇ ಸಿದ್ಧರಾಗಬೇಕು. ಪುರೋಹಿತರು, ವಾದ್ಯ, ಗಂಟೆ, ಜಾಗಟೆ, ಕಲಶ, ಏನು ಬೇಕು ಏನು ಬೇಡ ಎಲ್ಲ ತಂದು ಹೊಡೆಯಿರಿ. ಮದುವೆ ಬಾವಯ್ಯ, ಎಷ್ಟು ಬೇಗ ನೆರವಾಯಿತು.
ಬಂದಂತಹ ಕುಳಿಂದನನ್ನು ಮತ್ತು ಅವನ ಮುಖಂಡರನ್ನು ಎಲ್ಲ ಸಾಗಿಸಿ ಕುಂತಳ ನಗರಕ್ಕೆ. ಇದೇ ಹೊತ್ತಿಗೆ ಸರಿಯಾಗಿ ಚಂದ್ರಹಾಸನ ಚಿತಾರೋಹಣವೂ ಆಗಿರಬೇಕು. ನನ್ನ ಮಗ ಅಷ್ಟು ಮಾಡ್ಯಾನ ಅಲ್ವೋ? ಇನ್ನೇನು, ನಾನು ಅವಸರವಾಗಿ ಕುಂತಳಕ್ಕೆ ಹೋಗಿ ಸೇರಬೇಕು. ಯಾಕೆ ಸೇರಬೇಕು? ಎಲ್ಲಾದರೂ ಇದು ಬಹಿರಂಗ ಆಗೋದಕ್ಕೆ. ಎಡೆಯಾಗಿ ಬಿಟ್ರೆ ನನ್ನ ಕಾರಸ್ಥಾನ ಎಲ್ಲ ಹೊರಗೆ ಬರ್ತದೆ. ಆದ ಕಾರಣ ಸಾಗುತ್ತೇನೆ. ಏನದು? ಒಂದು ಘಟ ಸರ್ಪ ಅವಲಕ್ಷಣ. ಅವಲಕ್ಷಣವೇ ಅಂತ ನಾನು ಹೇಳುವಾಗ ಮನುಷ್ಯ ಭಾಷೆಯಿಂದ ಹೇಳ್ತದಲ್ಲ. ಇಡೀ ನಿನ್ನ ರಾಷ್ಟ್ರದ ಭಾಗ್ಯದ ಕೊಪ್ಪರಿಗೆಯನ್ನು ಕಾಯುತ್ತಾ ಇದ್ದಂತಹ ಫಣಿರಾಜ ನಾನು. ನಿನ್ನ ಮಗ ಎಲ್ಲವನ್ನೂ ಹಾಳು ಮಾಡಿಬಿಟ್ಟ. ಇನ್ನ ಆ ಭಾಗ್ಯವನ್ನು ಕಾಯಬೇಕಾದ ಅಗತ್ಯ ನನಗಿಲ್ಲ. ನಾನು ಹೊರಟು ಹೋಗ್ತೇನೆ. ಇಡೀ ರಾಷ್ಟ್ರದ ನಿಧಿ ಅಂತಂದ್ರೆ ನನ್ನ ನಿಧಿ, ನನ್ನ ಭಂಡಾಗಾರ. ನನ್ನ ಮಗ ಏನು ಮಾಡಿದ? ಬ್ರಾಹ್ಮಣರೆಲ್ಲ ಗಂಟು ಮೂಟೆ ಕಟ್ಟಿಕೊಂಡು ಹೆಂಡತಿ ಮಕ್ಕಳು ಸಂಸಾರ ಸಮೇತ ಸಾಗ್ತಾ ಇದ್ದಾರೆ. ಎಲ್ಲಿಂದ ಅಂತ ವಿಚಾರಿಸಿದೆ. ಅದು ಮಂತ್ರಿಗಳ ಮನೆಯಿಂದ. ಅಲ್ಲಿ ಇವತ್ತು ಸಮಾರಂಭ ನಡೆಯಿತು. ಏನು ಸಮಾರಂಭ? ಮಂತ್ರಿಗಳ ಮಗಳ ಮದುವೆ. ಎಲ್ಲ ಮದುವೆಯೋ ಮನೆಹಾಳೋ? ಈ ಮೂರ್ಖ, ಈ ಮುಟ್ಟಾಳ ನನ್ನ ಮಗ ಎಂಬ ಏನು ಮಾಡಿ ಸತ್ತಿದ್ದಾನೋ ಗೊತ್ತಿಲ್ಲ. ಅದಕ್ಕಾಗಿ ದಾರಿಯನ್ನು ಬದಲಿಸಿದೆ. ಮಹಾದ್ವಾರದಲ್ಲಿ ಅಲ್ಲ, ಜನರು ತುಂಬಿರುವಂತಹ ಬೀದಿ ಬಾಗಿಲಿನಲ್ಲ. ನನ್ನ ಮನೆಗೆ ಗುಪ್ತವಾದಂತಹ ಮಾರ್ಗ ನನಗುಂಟು. ಹಿಂಬಾಗಿಲಿನಿಂದ ಒಳಗೆ ಹೋಗ್ತೇನೆ. ಒಳಗೋಗಿ ಆ ಮದನನ್ನು ಇಲ್ಲಿ ಬರ್ಲಿಕ್ಕೆ ಹೇಳ. ಅಪ್ಪಯ್ಯ, ಬನ್ನಿ. ಆಯಾಸ ಆಗಿದೆ, ಎಳನೀರು ತರಿಸಬೇಕಾ? ಪಾನಕ? ಕೂತ್ಕೊಳ್ಳಿ, ವಿಶ್ರಮಿಸಿಕೊಳ್ಳಿ. ಯಾರ ಅಲ್ಲಿ ಲಾವಂಚದ ಬೇರಿನಲ್ಲಿ ಗಾಳಿ ಹಾಕಿ. ಏ ಮೂರ್ಖ, ನಾನು ನಿಮ್ಮ ಮಗ. ಮುಟ್ಟಾಳ. ಹೌದೇನೋ? ದೃಷ್ಟಬುದ್ಧಿ. ಹೌದು, ದುಷ್ಟಬುದ್ಧಿ. ಹೌದು, ಇದೆರಡೂ ಹೌದು. ಈವರೆಗೆ ನನ್ನ ದುಡಿಮೆ, ಇದರ ಹಿಂದಿದ್ದಂತಹ ಮರ್ಮ, ಅದರದ್ದಾದಂತಹ ಲಕ್ಷ್ಯದ ಲಾಭ. ಮೀಸೆ ಬಂತಲ್ವೇ ನಾನು? ಹೌದು. ಎಲೆ ಮೀಸೆ ಬಂದ ಮಗುವೇ ನಾನು ಮಗುವ ನಿಮ್ಮ ಮುಂದೆ. ಹೌದು, ಮಿದುಳಿಗೆ ಕೆಲಸವನ್ನೇ ಕೊಡೋದಿಲ್ಲ ನೀನು. ನಾನು ಮಿದುಳಲಿಗೆ ಕೆಲಸ ಕೊಡು. ಮುಖ್ಯಮಂತ್ರಿಯ ಮಗ ಹೇಗಿರ್ಬೇಕು? ಏನು ಮದನ? ನಾನು ಏನು, ನಾನು ಯಾರು, ಯಾರಿಗೂ ಗೊತ್ತಿಲ್ಲ. ಯಥಾರ್ಥ ಹೇಳ್ತೇನೆ. ನನ್ನ ಆತ್ಮಾಬೈ ಪುತ್ರ ನಾಮ ಅಲ್ಲವೇ? ತಿಳಿಯುತ್ತಾ? ದೃಷ್ಟಬುದ್ಧಿಯಾದ ದುಷ್ಟಬುದ್ಧಿಯ ಒಂದು ಸಂತಾನ ಮದನ, ಒಂದು ಸಂತಾನ ವಿಷಯ. ನಾನು ಅಷ್ಟಕ್ಕೆ ಆಗಲಿಲ್ಲ, ಇನ್ನು ಆಗುವ ಆಲೋಚನೆ ಉಂಟು. ಇಡೀ ನನ್ನ ಕಾಮ ಏನುಂಟು, ಆಸೆ, ಇದರದ್ದಾದಂತಹ ಪ್ರತಿರೂಪ ನೀನು. ನೀವಿಲ್ಲದ್ದೇ ಇಲ್ಲದ್ದು ಹಾಗೆ ಮಾಡಿದ್ದೇನೆ ಇಷ್ಟು ದಿವಸ. ಆದಿಗ ಬರಸ ವಿಷಯ ಎಂತಂದ್ರೆ ಆ ನನ್ನ ಕಾಮಕ್ಕೆ ಸಂಬಂಧಿಸಿದಂತಹ ಲೌಕಿಕವಾದಂತಹ ಭೋಗ ಭಾಗ್ಯಗಳ ಅಧಿದೇವತೆ. ಮದ ಇಲ್ಲದವ ಅಂತಲ್ಲ. ಮದನ ಅಂದ್ರೆ ಮನ್ಮಥ ಅಂತಾರ. ಹೌದು, ಮನ್ಮಥ ದುಷ್ಟಬುದ್ಧಿಯ ಮಗ, ಆತ್ಮಾಬೈ ಪುತ್ರ. ನನ್ನ ಕಾಮವೇ ನೀನು. ಆ ನನ್ನ ಭೋಗ ಉಂಟಲ್ಲ, ಅದರ ಪ್ರತೀಕವೇ ವಿಷಯ. ಹೆಸರಿಡುವಾಗ ಒಳ್ಳೆ ಆಲೋಚನೆ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಕಾಮನೆಯಂತೆ ಕೆಲಸಗಳನ್ನು ಒಳ್ಳೆ ನಕ್ಷತ್ರದಲ್ಲಿ, ಒಳ್ಳೆ ಜಾತಕದಲ್ಲಿ ಏನೂ ಅಲ್ಲದೆ ಇದ್ದಂತಹ ಮಣ್ಣಿನ ಮುದ್ದೆ ಹುಟ್ಟಿಬಿಟ್ಟಿಯಲ್ಲ ಮಣ್ಣಿನ ಮಗನೇ. ಜೋಯಿಸರಿಗೆ ನನ್ನ ಜಾತಕ ಓದಲಿಕ್ಕಾಗಲ್ಲ. ಇನ್ನು ಜೋಯಿಸರ ಮನೆ ಹಾಳಾಯ್ತು. ನಾನು ಚಂದ್ರಹಾಸನ ಕಳುಹಿಸಿದನ? ಹೌದು. ಯಾಕೆ ಕಳುಹಿಸಿದೆ? ಪತ್ರ, ಓಲೆ, ವಿಷಯ ಹಾಳಾಗಿ ಹೋಗು. ಓದ್ಲಿಕ್ಕಾದ್ರೂ ಬರ್ತದ ನೀನು? ಈ ಪ್ರಾಯದಲ್ಲಿ ನಿಮ್ಮ ಅಕ್ಷರ ಎಷ್ಟು ಸ್ವಚ್ಛ, ಎಷ್ಟು ಚಂದ ಉಂಟು. ಅದರಲ್ಲಿ ಏನು ಬರೆದಿದ್ದೇನೆ? ವಿಷವ ಮೋಹಿಸುವಂತೆ. ಅಪ್ಪಯ್ಯ, ನಿಮಗೂ ಸ್ವಲ್ಪ ಪ್ರಾಯ ಆಗಿದೆ. ಈಗ ಸ್ವಲ್ಪ ಹಿಂದೆ ಮುಂದೆ ಆಗುತ್ತದೆ. ಅಂದ್ರೆ ಶ್ರೀಮತ್ ಸಚಿವ ಶಿರೋಮಣಿ ಪ್ರೇಮದಿಂ ತನ್ನ ಸುತಮದನಗೆ ನೇಮಿಸಿದ ಕಾರ್ಯಂ ಈ ಮಹಾ ಚಂದ್ರಹಾಸಂ ನಮಗೆ ಮಹಾಮಿತ್ರನಪ್ಪಂ ಮುಂದಕ್ಕೆ ಅರಸಾದಪಂ. ಅದಕ್ಕಾಗಿ ಇವನ ಕುಲ ವಿದ್ಯಾ ವಿಚಾರವ ಮಾಡದೆ ವೀಕ್ಷಿಸದೆ ಕೊಡು ವಿಷಯ ಮೋಹಿಸುವಂತೆ
ಎಂತದ್ದು ವಿಷಯ ಮಿಕ್ಕದ್ದೆಲ್ಲ ಸರಿ. ಅದಕ್ಕೆಲ್ಲ ಅರ್ಥ ಏನು? ಏನು? ಅಹಿತ ಎಮ್ಮಹಿತ. ನಿಮ್ಮ ವ್ಯಾಕರಣದಲ್ಲಿ ವಿಷಮ ಅಂತ ಬರ್ದ. ನೀವು ಓಲೆ ತೆಕ್ಕೊಂಡು ನೋಡಿ. ಎಲ್ಲಿ ನೋಡಿ ಇಕೊಳ್ಳಿ. ನೀವು ಬರ್ದದ್ದನ್ನು ನಾನು ಓದಲಿಕ್ಕೆ ನಿಮ್ಗೆ ಓದಲಿಕ್ಕೆ ಆಗ್ತದೆ ಇಲ್ವ ನೋಡು ಒಮ್ಮೆ. ನೋಡಿ ನೋಡಿ ನೋಡಿ. ಎಲ್ಲಿದೆ ಕೊಡು. ಇಕೊಳ್ಳಿ ಇಕೊಳ್ಳಿ. ಎಲ್ಲಿದೆ? ವಾಲೆ. ಓ ಎಲ್ಲವೂ ಸರಿ. ಕೊಡುವುದಿನ ನೀ ತಂಗಿ ವಿಜಯ ಮೋಚಿಸುವಂತೆ ಕೊಡುವುದೆಂಬೀಲೇಖ ವಿಷಯವಿದು ವಿಧಿಕೃತವೋ ಇದು ವಿಧಿಕೃತವೋ ತನ್ನ ಮೋಸವೋ ಮರೆ ಹೋ ಶಶಿಹಾಸನ ಮೃಯೋ ಮದನನ ಮೇಲೆ ತಪ್ಪಿಲ್ಲ. ಮೊದಲಿನ ಋಷಿಗಳಾಡಿದ ಮಾತು ಬುದ್ಧಿಗೆಂತ ಮಂತ್ರಿ ವಿಷಮ ಬುದ್ಧಿಯಳುದು ಭಾಗ್ಯಮು ಮನದೊಳಗೆ ನೆನೆದು ಚಿಂತಿಸುತ್ತಿದ್ದವು. ಮದನನ ಮೇಲೆ ತಪ್ಪಿಲ್ಲ. ಮದನನ ಮೇಲೆ ತಪ್ಪಿಲ್ಲ. ಮೊದಲಿದಗೆ ದಿಜಿಗಜಾಡಿದ ಮಾತು ಬುದ್ಧಿಗೆಂದ ಮಂತ್ರಿ ವಿಧಿಯ ಬುದ್ಧಿಯೊಳುವುದು ಭಾಗ್ಯವ ಮನದೊಳಗೆ ನೆನೆದು ಚಿಂತಿಸುತ್ತಿದ್ದ. ಹೌದಲ್ಲ, ಕೈತಪ್ಪೇ ಬಂತು. ಪುನಃ ಓದಿ ನೋಡ್ಲಿಲ್ಲ. ವಿಷವ ಅಂತಲೇ ನಾನು ಬರೆದದ್ದು. ವಿಷಯೇ ಎಂತ ಆಗಿದೆ? ಅಥವಾ ಮಧ್ಯದಲ್ಲಿ ಅವನೇ ಅಂದ್ರೆ ಚಂದ್ರಹಾಸನೆ ಓದಿ ನೋಡಿ ಏನಂತ ಮಾಡಿದನೋ. ನಮ್ಮ ಭಾಷೆಯ ಲಿಪಿಯಲ್ಲಿ ವಕಾರವನ್ನು ಯಕಾರ ಮಾಡೋದು ಬಹು ಸುಲಭ. ಆದ ಕಾರಣ ತಿದ್ದಿದ್ದಾನೆ. ಏನೇ ಆಗಲಿ ನಾನು ಬರೆದುದಲ್ಲ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತದೆ. ಬ್ರಹ್ಮನೇ ತಾನೇ ಬರೆದಿದ್ದಾನ ಏನು? ಹಿರಿಯರು ಹೇಳ್ತಾರೆ, ಈ ದಾಂಪತ್ಯದ ನಿರ್ಣಯ ಇಲ್ಲಿ ಆಗೋದಿಲ್ಲ, ಅದು ಬ್ರಹ್ಮಲೋಕದಲ್ಲಿ ಸ್ವರ್ಗದಲ್ಲಿ. ಆದ ಕಾರಣ ಮದನ್ನ ತಪ್ಪಿಲ್ಲ. ಆದರೆ ಸರಿ, ಮಗಳು ವಿಧವೆಯಾದರೂ ಚಿಂತಿಲ್ಲ. ಅಳಿಯ ಸಾಯಲಿಕ್ಕೇ ಬೇಕು. ಯಾಕಾಗಿ ಸಾಯಬೇಕು? ಸಿಂಹಾಸನ ಸಿಂಹಾಸನ ಸಿಂಹಾಸನ. ಅದಕ್ಕೊಂದು ಉಪಾಯ ಮಾಡ್ತೇನೆ. ತಲೆ ತಿರುಗಿತಾ ನಿಮಗೆ? ಏನಿಲ್ಲ, ನಾನು ಕತ್ತೆ ಎಂತದಂತ ಹಾಗಲ್ಲ ಹಾಗಲ್ಲ, ಇದೆಲ್ಲ ಪರೀಕ್ಷೆ ಮಗನೇ. ನಾಳೆಗೆ ನೀನೆ ನನಗೆ ಓದಲಿಕ್ಕೆ ಬರ್ತದ ಅಂತ. ಮಹಾರಾಜರನ್ನು ನಾನು ಕಾಣದೆ ಸ್ವಲ್ಪ ಸಮಯವಾಯ್ತು. ಈಗ ಅತೀ ಅಗತ್ಯ. ಅರಮನೆಯಲ್ಲಿ ರಾಜ ಸನ್ನಿಧಿಯಲ್ಲಿ ನೀನು ಇರತಕ್ಕದ್ದು. ಈಗ ಇಲ್ಲಿ ವಿವಾಹ ಕಾರ್ಯಕ್ರಮ ಮುಗಿಯಿತಲ್ಲ, ಇಲ್ಲಿ ಮುಂದೇನಾಗಬೇಕೋ ನಾನು ನೋಡ್ತೇನೆ. ಆಗಲಿ, ನೀನೇನು ಅವಸರ ಮಾಡಿ ಅಲ್ಲಿಂದ ಓಡಿ ಬರಬೇಕಾದಿಲ್ಲ, ತಿಳಿಯುತ್ತಾ? ಅಷ್ಟು ಮಾಡು. ಆಯ್ತು, ನಾನು ಆ ಕಡೆ ಹೋಗ್ತೇನೆ. ಪರಮನಾಭನದಯದಿ ಕುಲಕಿಯ ವಿಧಿಯನಾಚರಿಸುವೆನು ಮಾವನೇ. ಪರಮನಾಭನದಯದಿ ಕುಲಕಿಯ ವಿಧಿಯನಾಚರಿಸುವೆನು ಮಾವನೇ. ಮುದದೆ ಹೊರವೇನು ತಾಜ ಎರಗಿದ ಪದದುಳಂದು ಹೊಸ ಮದುಮಗ ನಮ್ಮ ಅಳಿಯ. ಮಾವಯ್ಯ, ವಂದಿಸಿಕೊಂಡಿದ್ದೇನೆ. ಚಂದ್ರಹಾಸ ಮಾವ, ನಿನಗೆ ಗೊತ್ತಿಲ್ಲವಪ್ಪ, ಕನ್ಯಾ ಪಿತೃತ್ವಂ ಅತಿ ದುಃಖ ಹೇತು. ಓಹೋ, ನನ್ನ ಮಗಳು
ನನ್ನ ಎದೆಗೆ ಚೂರಿ ಹಾಕಿದಂತಿದ್ದು. ಅಂದ್ರೆ ಪ್ರಾಯ ಬಂದು ಅವಳ ಸ್ವಭಾವ ಆಗಲ್ಲ ಅಂತ. ಈಗ ನೋಡು, ಈಗ ಮುಟ್ಟಬೇಕಾದ ಹಂತಕ್ಕೆ ನಾನು ಮುಟ್ಟಿದ್ದೇನೆ, ಕೊನೆಯ ತೀರ್ಮಾನಕ್ಕೆ ಬಂದಿದ್ದೇನೆ. ಆದ್ರಿಂದ ನಿನಗೆ ಯಾವ ಸೂಚನೆಯನ್ನು ಕೊಡದೆ ನಾನು ಸೇವಕನಾಗಿ ಬಂದದ್ದಲ್ವೋ? ಅಲ್ಲಲ್ಲ, ಅಲ್ಲಿ ಹಾಗೆ ಬೇಕಾಯ್ತು. ನನ್ನ ಮಗಳಿಗೆ ನೀನು ಗಂಡನಾಗಬೇಕಾದವ ಅಂತೆಲ್ಲ ಅಲ್ಲಿ ಹೇಳಿದ್ರೆ ಆ ಕಾಡು ಜನಾಂಗದವರು, ನೀನು ಸುಸಂಸ್ಕೃತ, ನೀನು ಹೆಕ್ಕಲಿಕ್ಕೆ ಸಿಕ್ಕಿದವ, ನೀನು ಕ್ಷತ್ರಿಯ ಗುಣವುಳ್ಳವ, ನೀನು ವಿದ್ವಾಂಸ. ಸಂಬಂಧದ ವಿಷಯ ನೋಡು, ಹುಡುಗನ ಕಡೆಯವರೆಲ್ಲ ಪಾಮರರು ಅಂತಾದ್ರೆ ಅಲ್ಲಿ ಹೇಳಕೂಡುದು. ಹಾಗಾಗಿ ನಾನೊಂದು ಗುಪ್ತ ಕಾರಸ್ಥಾನವನ್ನು ನಡೆಸಿದ್ದೆ. ಆದ್ರೆ ಒಂದು ಬೇಸರ ಉಂಟು ಮಾವ. ಏನು? ನಿಮ್ಮ ಅನುಪಸ್ಥಿತಿಯಲ್ಲಿ ಮದುವೆ ಆಯ್ತು ಅಂತ. ಚಿಂತಿಲ್ಲ, ನನ್ನ ಮಗ ಇದ್ರೆ ನಾನಿದ್ದ ಹಾಗೆ. ತಿಳಿತೋ ಇಲ್ಲೋ, ನಾನೇ ಅವನು, ಅವನೇ ನಾನು. ವಿವಾಹ ಆಯ್ತಲ್ಲ, ಸಂತೋಷ ಆಯ್ತು, ನಮ್ಮ ಮನೆ ತುಂಬಿತು. ನಾನು ಅವನನ್ನ ಅರಮನೆ ಕಳಿಸಿದ್ದೇನೆ, ಭಾವಯ್ಯನನ್ನು. ನಾನು ಬಂದ ಮೇಲೆ ಅವ ಹಾಗೆ ಪವಿತ್ರ ಪಾಣಿ ಆಗೋದು ತಿಳಿತು. ಇನ್ನೀಗ ಇಲ್ಲಿ ಇವತ್ತು 4ನೇ ದಿವಸ. ಹೌದು ಮಾವ, ವಿವಾಹದಲ್ಲಿ 4ನೇ ದಿವಸ ನಮ್ಮ ಕುಲದೇವಿ ಊರ ಹೊರಗೆ ಒಂದು ಕಾಳಿ ಮಂದಿರ ಉಂಟು. ನಮ್ಮ ಮನೆ ಅಳಿಯನಾಗಿ ಬಂದಂಥವನು ಮೊದಲ ಪೂಜೆಯನ್ನು ವಿದ್ಯುಕ್ತವಾಗಿ ಅಲ್ಲಿ ಆಚರಿಸಬೇಕು. ಹಾಗಾಗಿ ಹಣ್ಣು ಹಂಪಲು ತಟ್ಟೆ ಎಲ್ಲ ಸಿದ್ಧವಾಗಿದೆ, ತಿಳಿತಲ್ಲ. ಹೋಗಿ ಆ ಮಹಾತಾಯಿಗೆ ಮಾತ್ರ ಒಂದುಂಟು, ನೀನು ಚಂದ್ರಹಾಸ ದಂಪತಿಗಳಾಗಿ ಹೋಗಬೇಕು. ಕುರಿತು ಒಬ್ಬನೇ ಅಲ್ಲಿ ಹೋಗುವಾಗ ಮಾತ್ರ ಹೇಗೆ ಶಾಸ್ತ್ರಕಾರರು ಹೇಳ್ತಾರಲ್ಲ, ಈಗ ನಮಗೆ ಈ ವೈಭವ ಎಲ್ಲ ಬಂದದ್ದು ಈ ನಾಡಿನ ದೇವಿಯ ಅವಳು. ಕುಂತಳ ನಗರಾಧೀಶ್ವರಿ. ಸರ್ವಧರ್ಮಾನ್ ಬಿಟ್ಟು ಪರಿತ್ಯಜ್ಯ ಅಂತ ಹೇಳಿದಾಗ ಆತ್ಮಾರ್ಪಣಾ ಭಾವದಿಂದ ನೀನು ಕಣ್ಣು ಮುಚ್ಚಿ 5 ನಿಮಿಷ ಧ್ಯಾನ ಮಾಡಿದರೆ ಸಾಕು. ಮಂತ್ರ ತಂತ್ರ ಎಲ್ಲ ಬೇಡ, ಏಕೋಭಾವದಿಂದ. ಯಾರು ಇರುವುದೂ ಇಲ್ಲ ಅಲ್ಲಿ. ಇಷ್ಟು ಮಾಡಿ ಬರ್ತೀಯಲ್ಲ. ಹೋದನಾ ಪಾಪಿಗಳೇ, ನಿಮ್ಮ ಕುಟುಂಬದವರು ಮೊದಲು ನನಗೆ ದ್ರೋಹ ಮಾಡಿದ್ದಾರೆ, ಆದ್ರೂ ಚಿಂತೆ ಇಲ್ಲ, ಅವರು ಇವತ್ತು ಬದುಕಿಲ್ಲ. ಯಾರು ಬರ್ತಾರೋ ಈ ಹೊತ್ತು ಪೂಜೆಗೆ ಮಾರಿಗುಡಿಗೆ, ನಾನು, ನನ್ನ ಮಗನು, ನನ್ನ ಅಳಿಯನು, ನಿಮ್ಮ ಸಂಬಂಧಿಕನು ಹಿಂದು ಮುಂದೆ ನೋಡಕೂಡುದು. ಅವ ಕಣ್ಣು ಮುಚ್ಚಿ ಧ್ಯಾನಾಸಕ್ತನಾಗುವಾಗ ಕತ್ತರಿಸ್ತಕ್ಕದ್ದು. ಇಲ್ಲದಿದ್ರೆ ನಿಮ್ಮ ಆ ಬೀದಿಗೆ, ಆ ಊರಿಗೆ ಕಟುಕರ ಇಡೀ ಪಾಳ್ಯಕ್ಕೆ ಬೆಂಕಿಯನ್ನು ಕೊಟ್ಟು ಬೆಳಿಗ್ಗೆ ಉರಿಸ್ತೇನೆ. ಪಾಪಿ ಮಕ್ಕಳ ಎಚ್ಚರಿಕೆ. ಭಾವಯ್ಯ. ಏನು ಭಾವಯ್ಯ? ಇದೆಲ್ಲ ಏನು ತಟ್ಟೆಲ್ಲ ಹಿಡ್ಕೊಂಡು ದೂರ ಹೊರಟದ್ದು? ಕಾಳಿಯ ಮಂದಿರಕ್ಕೆ ಹೊರಟದ್ದು ಮಾವಯ್ಯನ ಅಪ್ಪಣೆಯಂತೆ ಕಾಳಿಯ ಪೂಜೆಗಾಗಿ. ಯಾವುದರ ಬಗ್ಗೆ? ನೂತನ ವಧುವರರು ಒಬ್ಬನೇ ಹೋಗಬೇಕು ಅಂತ ಹೇಳಿದ್ದಾರೆ. ಒಬ್ಬನೇ ಹೋಗಬೇಕು ಅಂತ ಆಜ್ಞೆ ಆಗಿದೆ. ಬಾವ, ಇದರ ಮಧ್ಯದಲ್ಲಿ ಒಂದು ತೊಂದರೆ ಆಯ್ತಲ್ಲ. ಯಾರಿಗೆ? ನಿಮ್ಮನ್ನು ಮಹಾರಾಜರು ಕರೀತಾರೆ, ಏನೋ ದೊಡ್ಡ ಕೊಡುಗೆ ಉಂಟಂತೆ ನಿಮಗೆ, ನಿಮ್ಮನ್ನು ಕೂಡಲೇ ಬರುವಂತೆ ಅವರು ಬಯಸಿದ್ದಾರೆ. ಈ ಕ್ಷಣದಲ್ಲೇ ಕಾಳಿಯ ಪೂಜೆ ಆಗಬೇಕು ಅಂತ ಮಾವ ಹೇಳಿ ಕಳುಹಿಸಿದ್ದಾರೆ. ದೇವಸ್ಥಾನಕ್ಕೆ ಪೂಜೆಗೆ ಜನ ಹೋದ್ರೆ ಆಯ್ತಲ್ಲ, ಪೂಜೆ ಆದ್ರೆ ಆಯ್ತಲ್ಲ. ಆ ಹಣ್ಣು ಹಂಪಲು ತಟ್ಟೆ ಈಚೆ ಕೊಡಿ, ನೀವು ಆಚೆ ಹೋಗಿ, ನಾನು ಈಚೆ ಹೋಗ್ತೇನೆ. ನಾವು ಬದಲಾಯಿಸಿಕೊಳ್ಳುವ ಭಾವಂದಿರಲ್ವ? ಆಗಲಿ ಆಗ್ಲಿ ಬಾವ, ನೀವು ಆಚೆ ಹೋಗಿ, ಈಚೆ ಹೋಗ್ತೇನೆ, ನಾನು ಹೋಗ್ತೇನೆ. ಜನಜಾತ್ರೆ ಹೊತ್ತು ಚಂದ್ರಹಾಸ ಕಾಳಿಯ ಪೂಜೆ ತೊರೆದು ನೀನು ಚಂದ್ರಹಾಸ. ಈಗ ಏನಾಗಲಿದೆಯೋ ಬೇಡು, ಹುಳ ನೀನೆನಲೆಂದ ಚಂದ್ರಹಾಸ. ಇಳಿದು ಜೋದ್ಯವು ಜನಜಾತ್ರೆ ಹೊತ್ತು ಚಂದ್ರಹಾಸ. ಮಾವಯ್ಯ, ವಂದಿಸಿಕೊಂಡಿದ್ದೇನೆ. ಚಂದ್ರಹಾಸ ಮಾವ ನಿಲ್ಲು. ತಲೆಯಲ್ಲಿ ಕಿರೀಟ, ಹೌದು, ಬಾಸಿಂಗ, ವರ್ಣಮಾಲಿಕೆ. ಬೀದಿಯಲ್ಲಿ ಅದೇನೋ ಉತ್ಸವ ನಡೆಯುತ್ತಾ ಇದೆ, ವೈಭವದ ಮೆರವಣಿಗೆ. ಬಾಸಿಂಗ ಮೊದಲು ಇಲ್ಲಿ ಕಟ್ಟಿದ್ದೆ,
ವರ್ಣಮಾಲಿಕೆ ನನ್ನ ಮಗಳ ಹಾಕಿದ್ದೆ, ತಿಳಿತಲ್ಲ. ಈ ಮೆರವಣಿಗೆ ಏನೋ ನನಗೆ ಅರ್ಥವಾಗೋದಿಲ್ಲ ಮಾವ. ಹೋಗಲಿ, ಇದು ನೂತನ, ಇದು ಹೊಸತು ಮಾವ. ಎಲ್ಲೋ ವಿಚಿತ್ರ ನನಗಾಗುತ್ತಾ ಉಂಟು. ನನ್ನ ಊರಿನಲ್ಲಿ ನನ್ನ ಅಧಿಕಾರ ಕ್ಷೇತ್ರದಲ್ಲಿ ನನಗೆ ನೂತನ ಆಗುವಾಗ ನಿನಗೆ ನೂತನ ಆದದ್ದು ದೊಡ್ಡದಲ್ಲ. ಈಗ ಅದಲ್ಲ, ಇದು ಹಳೇ ಮದುವೆ ಬಾಸಿಂಗ್ ಅಲ್ಲ ಮಾವ, ಹೊಸ ಮದುವೆ. ಮಹಾರಾಜರು ನನ್ನನ್ನು ಅರಮನೆಗೆ ಕರೆಯಿಸಿಕೊಂಡಿದ್ದಾರೆ. ನಿನ್ನನ್ನು ಚಂಪಕಾಮಾಲಿನ ನನಗಿತ್ತು ಮದುವೆ ಮಾಡಿದ್ದಾರೆ. ರಾಜ್ಯವನ್ನು ನನಗೆ ಕೊಟ್ಟು ಕಿರೀಟ ಇಟ್ಟಿದ್ದಾರೆ. ಏನು? ಹೌದು ಮಾವ. ಚಂದ್ರಹಾಸ ಮಾವ, ನನ್ನ ಕಾರಸ್ಥಾನ ನಿನಗೆ ಈಗಲಾದರೂ ಅರ್ಥವಾಗಲಿಕ್ಕೆ ತೊಡಗಿತ? ಅರ್ಥ ಆಗುತ್ತಾ ಇದೆ ಅಷ್ಟೇ. ಇದೆ, ತಿಳಿತ. ಆದ್ರೆ ಒಂದಿದೆಯಲ್ಲ. ಏನ್ ಮಾವ? ಈಗ ಅದಿದೆ, ಒಳ್ಳೆದಕ್ಕೆ ಆಯ್ತು. ರಾಜನ ಪುತ್ರಿಯು ನಿನಗೆ ಸಿಕ್ಕಿದಳು. ಮೊದಲು ಪ್ರಧಾನಮಂತ್ರಿಯ ಮಗಳಿಗೆ ವರನಾದೆ, ಆಮೇಲೆ ಮಹಾರಾಜರ ಮಗಳಿಗೆ ವಧುವಾದೆ. ನಿನಗೆ ರಾಜ್ಯವನ್ನು ಮಹಾರಾಜರು ಒಪ್ಪಿಸಿದರು. ಆದ್ರೆ ಒಂದಿದೆ. ಏನು ಮಾವ? ಇದೆಲ್ಲ ಉಳಿಬೇಕಿದ್ರೆ ನೀನು ಬಹಳ ತಪ್ಪಿದೆ. ಏನು ಮಾವ? ಅಯ್ಯಯ್ಯೋ, ಇದು ನಮ್ಮ ಭದ್ರಕಾಳಿಯ ಅನುಗ್ರಹ ಇಲ್ಲದೆ ಇದ್ರೆ ಯಾವುದೂ ಉಳಿಯುವುದಿಲ್ಲ, ಉಳಿಗಾಲ ಇಲ್ಲ. ಈವರೆಗೆ ನನ್ನನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದು, ನನ್ನ ಮಾನಸಿಕವಾದಂತಹ ಯಾವತ್ತು ಯುಕ್ತಿಗಳಿಗೆ ಪ್ರಸಾದವನ್ನು ಕೊಟ್ಟದ್ದು ಅವಳು ಭದ್ರಕಾಳಿ. ಈಗ ಅಲ್ಲಿಗೆ ನೀನು ಇನ್ನಾದರೂ ಹೋಗಬೇಕಾಗ್ತದೆ. ಈಗಾಗಲೇ ಪೂಜೆಯ ವ್ಯವಸ್ಥೆ ಆಗಿದೆ ಮಾವ. ಈಗಾಗಲೇ ಭಾವ ಮದನ ಪೂಜಾ ಸಾಮಗ್ರಿಗಳನ್ನು ಹೊಂದಿಕೊಂಡು ಕಾಳಿಗುಡಿಗೆ ಹೋಗಿ ಆಯ್ತು. ಈಗ ತಾನೇ ಬರಬಹುದು. ಹೇಗೆ? ಭಾವ ಮದನ ಪೂಜಾ ಸಾಮಗ್ರಿಗಳನ್ನು, ಹಣ್ಣು ಕಾಯಿಗಳನ್ನು ಹೊತ್ತುಕೊಂಡು ನನ್ನ ಕೈಯಿಂದ ಎಳ್ಕೊಂಡು ಹೋಗಿ ಆಯ್ತು ಕಾಳಿಗುಡಿಗೆ. ಅವ ಅಲ್ಲಿ ಹೋಗಿ ಪೂಜೆಗೆ ಅವ ಹೋದ, ನೀನು ಅರಮನೆಗೆ ಹೋದ. ಮದನ ಎಲ್ಲಿ ಹೋದ? ಕಾಳಿಗುಡಿಗೆ. ಎಲ್ಲಿ ಹೋದ? ಕಾಳಿಗುಡಿಗೆ ಪೂಜೆಗೆ. ಕೇಳುತ್ತಾ ನುಡಿ ಸಿಡಿಲ ಖಾತಗೆ ಕಾಲಗಟ್ಟುವ ಕಡು ಹೀಗತಿ ಜಯದಾಳೆ ನಿಪ ಹಮ್ಮಿನುಳು ವಿಸ್ಮಿತ ಮಿತದೊಳ ಘಾತವಾಯಿತು, ಘಾತವಾಯಿತು. ಮೊದಲು ವಿಷದ ಬದಲಿಗೆ ವಿಷಯ ಆಯಿತು. ಈಗ ಚಂದ್ರಹಾಸನನ್ನು ಅಲ್ಲಿಗೆ ಬಲಿ ಕೊಡುವುದಕ್ಕೋಸ್ಕರವಾಗಿ ನಾನು ಪೂಜಾ ನೆವನವನ್ನಿಟ್ಟು ಕಳುಹಿಸಿದರೆ ನನ್ನ ಮಗನೇ ಆ ಸೇವೆಯನ್ನು ನಾನು ಮಾಡ್ತೇನೆ ಅಂತ ಹೋದ. ಹೋದ ಹೋದ ಹೋಗಿಯೇ ಬಿಟ್ಟನೇ. ಗೊತ್ತಿಲ್ಲ ಗೊತ್ತಿಲ್ಲ ಏನಿದು. ನಾನೊಂದೆಣಿಸಿದ್ರೆ ವಿಧಿ ಮತ್ತೊಂದೆಣಿಸಿತು. ನಾನು ನಂಬಿದ ಜಾತಕ ಇಲ್ಲಿ ಸುಳ್ಳಾಯಿತು. ನಾನು ಮಾಡಿಸಿದಂತಹ ಯಾಗ, ಹೋಮ, ನೇಮ ಇದೆಲ್ಲ ಕೊನೆಗೆ ನನ್ನ ಶತ್ರುವಿಗೆ ಅನುಕೂಲವಾಗಿ ಬಂದು ನನಗೆ ಪ್ರತಿಕೂಲವಾಗಿಯೇ ಬಂತು. ಏನೇ ಆಗಲಿ, ತಾಳ್ಮೆ ಇಲ್ಲ, ತಾಳ್ಮೆ ಇಲ್ಲ. ಈಗಿಂದ ಈಗ ರಾತ್ರಿ ಬೆಳಗಾಗೋದ್ರೊಳಗೆ ನಾನು ಭದ್ರಕಾಳಿಯ ಗುಡಿಗೆ ಹೋಗಬೇಕು. ಇನ್ನು ಸೂರ್ಯೋದಯಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇದ್ದಾವೆ. ಸಾಗ್ತೇನೆ ಸಾಗ್ತೇನೆ ಸಾಗ್ತೇನೆ. ಮಗನೇ ಮಮ ಸುಖವಾಂಛೆ ಭ್ರಮೆಗೆ ಮಗನೇ ಮಮ ಸುಖವಾಂಛೆ ಭ್ರಮೆಗೆ ಈ ಜಗವ ತೊರೆಯದಿರೋ ಎನ್ನುತ್ತ ಈ ಜಗವ ತೊರೆಯದಿರೋ ಎನ್ನುತ್ತ ನಗು ಸೋಗದೋಳಿಂದ ಮಂತ್ರಿ ಮೊಮ್ಮನ ಮರುತಾಯ ಮಗನೇ ಮಮ ಸುಖವಾಛೆ ಭ್ರಮೆಗೆ ಜಗವ ತೊರೆಯದಿರೋ ಎನ್ನುತ್ತ ಮಗನೇ ಮಗನೇ
ಕತ್ತರಿಸಲ್ಪಟ್ಟ ತಲೆ ಕಾಳೀದೇವಿಯ ವಿಗ್ರಹದ ಪಾದಕ್ಕೆ ಬಿದ್ದದೆ. ಮದನನ ಮೈ ಈ ಕಡೆಗಿದೆ, ಬಲಿಯಾಗಿ. ಯಾರಿಗೆ ನಾನು ಆಜ್ಞೆ ಮಾಡಿದ್ದೇನೋ ಅವರನ್ನು ಕರೆಸಿ ವಿಚಾರಿಸುವುದಕ್ಕೂ ಇಲ್ಲ. ವಿಚಾರಿಸಿದ್ರೆ ಏನು? ಯಾರೇ ಬರಲಿ ಹಿಂದೆ ಮುಂದೆ ನೋಡಬೇಡಿ, ತಲೆ ಕಡೀರಿ ಅಂದವ ನಾನೇ. ಅವರು ತಲೆ ಕಡಿದಿದ್ದಾರೆ. ವಿಚಾರಣೆ ಮಾಡಿದರೆ ಮತ್ತೆ ಯಾರ ತಲೆ ಕಡಿಬೇಕು ಅಂತ ನೀನು ಉದ್ದೇಶಿಸಿದಿ? ನಾಳೆ ಪ್ರಪಂಚಕ್ಕೆ ನಾನು ಉತ್ತರ ಹೇಳಬೇಕು. ಶಿವನೇ, ದೈವವೇ, ಜನತೆಗೆ ಉತ್ತರಿಸುವುದಕ್ಕಿಲ್ಲ ನನ್ನ ಭ್ರಷ್ಟಾಚಾರವನ್ನು. ಮಹಾರಾಜರಿಗೂ ವಿವರಿಸುವಂತಿಲ್ಲ. ಏನು ಮಾಡೋಣ, ಏನು ಮಾಡೋಣ? ಮಗನೇ, ಮಗನೇ, ಹೌದು, ನನ್ನ ಎಲ್ಲ ಕಾರ್ಯಕ್ರಮಗಳು ರೂಪಿಸಲ್ಪಟ್ಟದ್ದು ನಿನಗಾಗಿ. ನನಗೇನು ವಯಸ್ಸಾಗಿದೆ, ಆದರೆ ನನ್ನ ಉದ್ದೇಶ ಫಲಕಾರಿ ಆಗಲಿಲ್ಲ. ಒಂದು ತತ್ವವು ನನಗೆ ಈಗ ಉದಯವಾಗ್ತಾ ಉಂಟು ಹೃದಯದಲ್ಲಿ. ಪರರಿಗಿಟ್ಟೆಯ ಶೂಲ ತನ್ನುರವನ್ನೇ ಕೊರೆಯುತ್ತದೆ. ತಿಳಿಯಿತು, ತಿಳಿಯಿತು. ನಾನು ಏನೆಣಿಸಿದನೋ ಅದು ನನ್ನ ಕೈಗೆ ಬರದಿದ್ರು ಮಗನೇ, ಮನುಷ್ಯನಾಗಿ ಹುಟ್ಟಿ ಮನುಷ್ಯತ್ವ ಅಂದರೆ ಏನು ಎಂಬುದನ್ನು ಈಗ ನಿನ್ನ ಮರಣದಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇನ್ನೂ ನನ್ನ ಮುಂದಿನ ಜೀವನಕ್ಕೆ ಅರ್ಥ ಇಲ್ಲ. ಮುಂದಿನ ಭಾಗ್ಯ ನಾನು ಸಂಪಾದಿಸುವುದಕ್ಕೂ ಇಲ್ಲ. ನಿನಗಾಗಿ, ನಿನಗಾಗಿ, ನಿನಗಾಗಿ ನೀನೇ ಮಣ್ಣಿಗೆ ಮಣ್ಣಾಗಿ ಹೋದೆಯಲ್ಲ ಮಗನೇ. ಜಗದೀಶ್ವರಿ, ಮಹಾಕಾಳಿ, ನೀನು ಲೋಕದ ತಾಯಿ. ಹೌದು, ಇಚ್ಛಾಶಕ್ತಿಯೂ ನೀನೇ, ಕ್ರಿಯಾಶಕ್ತಿಯೂ ನೀನೇ, ಜ್ಞಾನಶಕ್ತಿಯೂ ನೀನೇ. ನಿನ್ನ ಮುಂದೆ ಹೀಗೆ ನಡೆಯಿತು, ಹೀಗೆ ನಡೆಯಿತೇ ದೇವಿ ಅಂತ ಪಶ್ಚಾತ್ತಾಪಟ್ಟು ನಾನು ನಿನ್ನನ್ನು ಪ್ರಾರ್ಥಿಸಿ ಪ್ರಸಾದ ಬೇಡುವುದಕ್ಕಿಲ್ಲ. ನಾನು ಅಸ್ಪೃಶ್ಯನಾಗಿದ್ದೇನೆ. ನಾನು ಅನ್ಯಾಯದ ಪರಾಕಾಷ್ಠೆಗೆ ಮುಟ್ಟಿದ್ದೇನೆ. ಆದುದರಿಂದ ತಾಯಿ, ದೇಹಾನಂತರದಲ್ಲಿ ನನ್ನ ಮಗನಿಗಾಗಲಿ ಅಥವಾ ನನಗಾಗಲಿ, ಆಮೇಲೆ ವಿವಾಹಿತೆಯಾದಂತಹ ಸುಮಂಗಲೆಯಾದ ನನ್ನ ಮಗಳಿಗಾಗಲಿ ಯಾವೊಂದು ಅಮಂಗಲವೂ ಉಂಟಾಗದೆ ನಮ್ಮ ಪೀಳಿಗೆ ಅವಳ ಮೂಲಕವಾಗಿ ಬೆಳೆದು ಬರುವಂತೆ ತಾಯಿ, ಇದೋ ನಿನಗೆ ನಾನು ಸಮರ್ಪಣಾ ಭಾವದಿಂದ ಸಮರ್ಪಿಸ್ತೇನೆ ಕಾಣಿಕೆ. ಏನು ಕಾಣಿಕೆ ಅದು? ಕಾಣಿಕೆ ಏನು? ಕಾಣಿಕೆ ನಾನೇ. ನಾನು, ನನ್ನದು, ನನ್ನಿಂದ, ನನಗಾಗಿ ಈ ರೀತಿಯಾದಂತಹ ಸ್ವಾರ್ಥ ವಲಯದಲ್ಲಿ ಬೆಳೆದಂತಹ ದುಷ್ಟಬುದ್ಧಿಯ ಮನಸ್ಸಾಕ್ಷಿ ಈವರೆಗೆ ಮುಚ್ಚಲ್ಪಟ್ಟಿತ್ತು. ಈಗ ಮನಸ್ಸಾಕ್ಷಿಯನ್ನು ಬಿಚ್ಚಿಟ್ಟಿದ್ದೇನೆ ತಾಯಿ. ಇದು ಎಲ್ಲವನ್ನೂ ನಾನು ತೊರೆದಿದ್ದೇನೆ. ನನ್ನನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿಕೊಳ್ತೇನೆ. ಎಲ್ಲಿ ನನ್ನ ಮಗನ ಹೆಣವಿದ್ದದೋ ಆ ನಿನ್ನ ಪಾದಮೂಲದಲ್ಲಿ ಇದೋ 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 ಈ ತಲೆಯನ್ನೇ ಕಾಯಿಯಾಗಿ, ಹಣ್ಣು ಕಾಯಿ ಅರ್ಪಿಸುವಾಗ ಅರ್ಚಕರು ಹೇಗೆ ಒಡೆದು ಅರ್ಪಿಸ್ತಾರೋ ಹಾಗೆ ನನ್ನ ತಲೆಯನ್ನೇ ಇದಕ್ಕೆ ಅಪ್ಪಳಿಸಿ.
ಕಾಳಿಗುಡಿಯ ಅರ್ಚಕರಿಂದ ಬಂದಂತಹ ವಾರ್ತೆ ನನ್ನಲ್ಲಿ ದಿಗಿಲನ್ನುಂಟು ಮಾಡಿದೆ, ನನ್ನಲ್ಲಿ ಭಯವನ್ನುಂಟು ಮಾಡಿದೆ, ನನ್ನಲ್ಲಿ ದುಃಖವನ್ನುಂಟು ಮಾಡಿದೆ. ನನ್ನ ಮಾವ ಹಾಗೂ ಭಾವನ ಹೆಣಗಳು ರಕ್ತಸಿಕ್ತವಾಗಿ ಬಿದ್ದಿದೆ ಅಂತ ಅರ್ಚಕರಿಂದ ಬಂದ ವಾರ್ತೆ. ಛೆ, ಎಂತಹ ದುರಂತವನ್ನೇ ಕಾಣುತ್ತಾ ಇದ್ದೇನೆ ನಾನು. ಈ ತಡ ಮಾಡುವುದಿಲ್ಲ. ಈ ಕ್ಷಣದಲ್ಲಿ ನೇರವಾಗಿ ಕಾಳಿಗುಡಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಆ ತಾಯಿಯನ್ನೇ ಸ್ತುತಿಸುತ್ತೇನೆ. ಏನಿದು? ಓ ಜಗಜ್ಜನನಿ, ಯಾಕೆ ಹೀಗಾಗುತ್ತಾ ಇದೆ? ಮಂಗಲೇ ತಾಯೇ ಜಗಜ್ಜನನಿ ಮಂಗಲಕಾಯೇ ಜನರಂಜನಿ ನಿರಂಜನಿ ಜನನಿ ಜನರಂಜನಿ ನಿರಂಜಿನಿ ಜನನಿ ಜಯ ಜಯ ನಾಕ ಮುನಿ ನಮಿತೆ ಜಯ ಜಯ ನಾಕ ಮುನಿ ನಮಿತೆ ಜನನಿ ಶಂಕರಿ ಜಯ ಭಯಂಕರಿ ಎನ್ನುತ್ತ ವಿಧ ವಿಧ ಭಕ್ತಿ ಭಾವದಿ ನಿನಿದ ಮೈ ಮರೆದಿಂದು ಹಾದನ ಭಕ್ತಿಗೆ ಏನೆಂಬೆ ಜನನಿ ಮಂಗಲೇ ತಾಯಿ ಜಗ ಜನನಿ ಮಂಗಲಕಾಯಿ ಜನನಿ ಜನನಿ ತಾಯಿ ಜಗಜ್ಜನನಿ. ಅಮ್ಮ, ಎಂತಹ ದುರಂತವನ್ನು ಕಾಣುತ್ತಾ ಇದ್ದೇನೆ ತಾಯಿ. ನಿತ್ಯ ಅಭಯವನ್ನು ಕೊಡಬೇಕಂತ ನೀನು ಭಯಂಕರ ರೂಪದಿಂದ ಇವತ್ತು ನಮ್ಮ ಇಡೀ ಸಂಸಾರವನ್ನು ಈ ರೀತಿ ದಯನೀಯ ಸ್ಥಿತಿಗೆ, ದುಃಖದ ಸ್ಥಿತಿಗೆ ನೂಗುತ್ತೀರಿ ಅಂತ ನಾನು ತಿಳ್ಕೊಳ್ಳಿಲ್ಲ. ಅಮ್ಮ, ಮಧುವಣಿಗನಾಗಿ ಹಸೆ ಮನೆ ನೇರಿದಂತಹ ನಾನು ಸಂತೋಷದ ವಸಂತವನ್ನು ಕಾಣಬೇಕಾಗಿತ್ತು. ನನ್ನ ಇಂದು ನಾಳೆಗಳು ಅತ್ಯಂತ ಸಂತಸ ರಸಮಯದ ದಾಂಪತ್ಯವಾಗಬೇಕಾಗಿತ್ತಮ್ಮ. ಆದರೆ ಹೆಣ್ಣು ಕೊಟ್ಟ ಮಾವನ ಹೆಣವನ್ನು ನಾನು ಕಾಣುತ್ತಾ ಇದ್ದೇನೆ ತಾಯಿ. ದಾರೆಯನ್ನು ಕೈ ಎತ್ತಿ ಕೊಟ್ಟಂತಹ ಭಾವನ ಹೆಣವನ್ನು ಕಾಣುತ್ತಾ ಇದ್ದೇನೆ. ರಕ್ತ ಸಿಕ್ತವಾಗಿ ಬಿದ್ದಿದ್ದಾರಮ್ಮ. ಇಂತಹ ದುರಂತ ಜೀವನವನ್ನು, ಇಂತಹ ಕೆಟ್ಟ ಗಳಿಗೆಯನ್ನು ನಾನು ಕಾಣಬಾರದು. ಕುಂತಳದ ರಾಜನಾಗಿ ಸಂತೋಷವನ್ನು ಕಾಣಬೇಕಂತ ನಾನಿವತ್ತು ಕಿರೀಟವನ್ನು ಹೊತ್ತರೇನು, ಈ ದುಃಖದ ಕಣ್ಣೀರನ್ನು ಹೊತ್ತು ನೆನೆದು ಅತ್ತು ಪ್ರಜಾವರ್ಗದವರಿಗೆ ಸುಖವನ್ನು ಕೊಡುವಂತಹ ದಿವಸ ಖಂಡಿತಕ್ಕೂ ಇಲ್ಲ. ಇಂತಹ ದುಃಖ ನನಗಾಗಬಾರದಿತ್ತಮ್ಮ. ಇಂತಹ ದಯನೀಯ ಸ್ಥಿತಿ ನನಗೆ ಬರಬಾರದಿತ್ತು. ಹೊಸ ಅಳಿಯನಾಗಿ ಬಂದು ಮಾವನನ್ನೋ ಭಾವನನ್ನೋ ಕಳೆದು ತಿಂದಿದ್ದಾನೆ ಚಂದ್ರಹಾಸ ಹೀಗೆಂದು ಜನನನ್ನು ಹೀಗಳೆಯುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ದರಿಂದ ಬದುಕು ಬೇಕಾಗಿಲ್ಲ. ಬದುಕು ಶೂನ್ಯವಾಗಿ ಕಾಣುತ್ತಾ ಉಂಟು. ಸಂಸಾರ ಏನು, ತಂದೆ ಏನು, ಮಾವ ಏನು, ಹೆಂಡತಿ ಏನು, ಗಂಡನೇನು. ನಾನು ನನ್ನ ಪ್ರಾಣ ಅರ್ಪಣೆಯನ್ನು ಮಾಡಿ ನಿನ್ನ ಪಾದ ತಳದಲ್ಲಿ ನನ್ನನ್ನು ಸಮರ್ಪಿಸಿಕೊಂಡು ಇದು ಈ ಕ್ಷಣದಲ್ಲಿ ಈ ಕುರಸಿಯಿಂದ ನನ್ನ ಎದೆಯನ್ನು ಮಗನೇ ಚಂದ್ರಹಾಸ, ಮೆಟ್ಟಿದೆ ನೆಲೆ ಮಗನೇ ಲೋಕದಿ ಸಚ್ಚರಿತನು ನೀನೇ ಮಗನೇ. ಲೋಕದಿ ಸಚ್ಚರಿತನು ನೀನೇ ಲೋಕದಿ ಸಚ್ಚರಿತನು ನೀನೇ ಹೆಚ್ಚಿನ ಭಕ್ತಿಗೆ ನೆಚ್ಚುತ್ತ ಹೊರಡ ಹೆಚ್ಚಿನ ಭಕ್ತಿ
ಸಚ್ಚಾರಿತ್ರ್ಯ ಸಂಪನ್ನ, ನಿನ್ನ ಸದ್ಭಕ್ತಿಗೆ ಒಲಿದು ಇದೋ ನಿನ್ನ ಮುಂದೆ ಪ್ರತ್ಯಕ್ಷನಾಗಿದ್ದೇನೆ. ನೀನು ಪರಮ ಭಾಗವತೋತ್ತಮ, ಭಕ್ತ ಶಿಖಾಮಣಿ. ನಿನ್ನ ಬಂಧುಗಳಿಗಾಗಿ ಪ್ರಾಣ ತ್ಯಾಗ ಮಾಡುವುದಕ್ಕೆ ಸಿದ್ಧನಾದೆಯಲ್ಲ. ಮತ್ತೇನು ಬೇಕಮ್ಮ? ಅಲ್ಲ, ಭಕ್ತಿಯಿಂದ ನಿನ್ನ ಪ್ರಾಣವನ್ನು ನನಗೆ ಕಾಣಿಕೆಯಾಗಿ ಅರ್ಪಿಸುವುದಕ್ಕೆ ತೊಡಗಿದೆಯಲ್ಲ. ತಡೆ ತಡೆ, ಪ್ರಾಣ ಕಳೆದುಕೊಳ್ಳಬೇಡ. ಇದೋ ನಿನ್ನನ್ನು ಅನುಗ್ರಹಿಸುವುದಕ್ಕಾಗಿ ಸಿದ್ಧರಾಗಿದ್ದೇನೆ. ಪರಮ ಭಕ್ತನಾದಂತಹ ನಿನಗೆ 2 ವರಗಳನ್ನು ಕೊಡುವುದಕ್ಕೆ ಸಿದ್ಧರಾಗಿದ್ದೇನೆ. ಬೇಕಾದ್ದನ್ನು ಬೇಡಿಕೋ ಮಗನೇ, ಬೇಡಿಕೋ. ಅಮ್ಮ, ಬಹಳಷ್ಟು ಸಂತೋಷವಾಯ್ತಮ್ಮ. ಅಳಿದವರು ಬದುಕಿ ಉಳಿಬೇಕು ಅಂತಲ್ಲದೆ ಬೇರೆ ಏನನ್ನೂ ನಾನೀಗ ಬೇಡಲಾರೆ. ಆ ಹೆಣಗಳನ್ನು ನೋಡುವುದಕ್ಕೆ ನನ್ನ ಕಣ್ಣುಗಳಿಗೆ ಶಕ್ತಿ ಇಲ್ಲ. ಹಾಗಾದ್ದರಿಂದ ಅವರು ಎದ್ದು ಮತ್ತೊಮ್ಮೆ ನಲನಳಿಸಿ ನಮ್ಮ ಕಣ್ಣ ಮುಂದೆ ಕಾಣಬೇಕಮ್ಮ. ಅದುವೇ ನನಗೆ ವರವಾಗಿ ಪರಿಣಮಿಸಲಿ. ತಥಾಸ್ತು, ಇದೋ ಅನುಗ್ರಹಿಸಿದ್ದೇನೆ. ನಿದ್ರೆ ಬಿಟ್ಟು ಪುನಃ ಹೇಳ್ತಾ ಇದ್ದೇನೆ. ಮದನನೂ ಚೇತರಿಸುತ್ತಾ ಇದ್ದಾನೆ. ತಾಯಿ ಅಮೃತಮಯಿ, ಅಮೃತ ವರ್ಷಿಣಿ, ನೀನೇ ಅನುಗ್ರಹಿಸಿದೆಯಾ? ಮಗ ವತ್ಸ ಚಂದ್ರಹಾಸ, ಮಾವಯ್ಯ, ಹೀಗೆ ಬಾರಪ್ಪ. ಅಪ್ಪಿಕೋ ಮಾತ್ರವಲ್ಲ, ಈ ಮಾವನನ್ನೂ ಈ ಭಾವನನ್ನು ಒಪ್ಪಿಕೋ. ಕುಮಾರ, ಇದು ನನಗೆ 2ನೇ ಜನ್ಮ, ದ್ವಿಜನ್ಮ. ಮದನನಿಗೂ ಹಾಗೆ ನಿನಗೆ ಬಗೆ ಬಗೆಯಾಗಿ ದ್ರೋಹವನ್ನು ನಾನು ಎಣಿಸಿದೆ. ಆದರೆ ಇದು ನಿನಗೆ ಅರ್ಥವಾದರೂ ನೀನದನ್ನು ಕನಸಿನ ಭ್ರಮೆಯಂತೆ ತಿರಸ್ಕರಿಸಿದೆ. ತಾವು ಹಾಗೆ ಹೇಳಕೂಡದು ಮಾವ. ಕುಮಾರ, ಮಾವಯ್ಯ, ನಿನಗೆ ದ್ರೋಹ ಎಸಗಿದಂತಹ ಮಾವನು ಅಳಿಯಿದ್ದಾಗ ನೀನೇನೆಂದು ಪ್ರಾರ್ಥಿಸಿದೆ ತಾಯಿಯಲ್ಲಿ? ಅಳಿದವರು ಬದುಕಬೇಕು. ಇದು ಆದ ಕಾರಣ ಪರಮ ಭಾಗವತೋತ್ತಮ ನಿನ್ನ ತಾಯಿ ಯಾರೋ ತಂದೆ ಯಾರೋ ಗೊತ್ತಿಲ್ಲ. ಆದರೂ ಇಷ್ಟು ಗೊತ್ತಾಗ್ತದೆ, ಯಾವನೋ ಮಹಾಪುರುಷನಿರಬೇಕು, ಯಾವನೋ ರಾಜಾದಿ ರಾಜನಿರಬೇಕು. ನೀನು ವಾಸುದೇವನನ್ನೇ ಸ್ಮರಿಸ್ತಾ ಇದ್ದಿ, ಹೌದಲ್ಲ? ಆ ವಾಸುದೇವನ ಅನುಗ್ರಹ ನಿನ್ನ ಮೇಲೆ ಆಗಿದೆ. ಬಹುಶಃ ನಾಳೆಗೆ ರಾಜನಿಲ್ಲದೆ ಅನಾಥವಾಗುವಂತಹ ನಮ್ಮ ದೇಶ, ಆ ಸಾಕ್ಷಾತ್ ನಾರಾಯಣನೇ ನಿನ್ನ ಮೂಲಕವಾಗಿ ನಿನಗೆ ಈ ರೀತಿಯಾದಂತಹ ಚರಿತ್ರೆಯನ್ನು ಹೆಣೆದು ಕೊಡಿಸಿದ ಅಂತ ನನಗೆ ಅರ್ಥವಾಯಿತು. ಆದರೆ ಒಂದಿದೆಯಪ್ಪ, ಅಮೃತ ವರ್ಷಿಣಿಯ ಅನುಗ್ರಹವನ್ನು ಬೇಡಿ ನನ್ನನ್ನೂ ಮಗನನ್ನೂ ನೀನು ಬದುಕಿಸಿದೆ. ಆದರೆ ಒಂದುಂಟು. ಏನು ಮಾವ? ಯಾವ ಬಾಯಿಯಿಂದ, ಯಾವ ಹೃದಯದಿಂದ, ಯಾವ ಕೈಯಿಂದ ನಾನು ಎಷ್ಟೆಷ್ಟು ಕೊಳಕನ್ನು ಮಾಡಿ ಜನರ ಮುಂದೆ ಕೈ ಬಾಯಿ ಶುದ್ಧ ಅಂತ ಹೇಳಿಸಿಕೊಂಡಿದ್ದೇನೋ, ಇದು ಶುದ್ಧ ವಂಚನೆ, ಇದು ವಂಚಕತನ. ಆದ ಕಾರಣ ಮಂಗಲಕರವಾದಂತಹ ಈ ಸಂದರ್ಭದಲ್ಲಿ ಇದು ಈ ಮದನನನ್ನು ನಾನು ನಿನಗೆ ಮುಂದಿನ ಮಂತ್ರಿಯಾಗಿ ಕರ್ಕೊಂಡು ಹೋಗುವುದಕ್ಕೆ ಒಪ್ಪಿಗೆ ಕೊಡ್ತೇನೆ. ನಾನು ಶೇಷಾಯುಷ್ಯವನ್ನು ಜಗದೀಶ್ವರಿ, ರಾಜರಾಜೇಶ್ವರಿ, ತ್ರಿಪುರ ಸುಂದರಿಯಾದಂತಹ ಯಾವ ಇಚ್ಛಾಕ್ರಿಯಾ ಜ್ಞಾನ ಶಕ್ತಿ ರೂಪಿಣಿಯಾದಂತಹ ವಿಷ್ಣು ಶಕ್ತಿ ಇದ್ದಾಳೋ, ಇವಳ ಪದಮೂಲದಲ್ಲೇ ಅವಳ ಧ್ಯಾನವನ್ನು ಮಾಡುತ್ತಾ ನನ್ನ ಮುಂದಿನ ಜೀವನವನ್ನು ಸಾಗಿಸ್ತೇನೆ. ನಿನಗೆ ಮಂಗಲವಾಗಲಿ, ನಿಮಗೆಲ್ಲರಿಗೂ ಮಂಗಲವಾಗಲಿ. ಈ ಸಂದೇಶದ ಜೊತೆಯಲ್ಲಿ ಹೋಗಿ ಏನು ಮಾವ, ನೀನು ಪುನಃ ರಾಜ್ಯಭಾರ ಮಾಡು. ಮಂಗಲವಾಗಲಿ, ಆಗಲಿ, ಮಂಗಲವಾಗಲಿ. ನಿಮ್ಮ ಆಜ್ಞೆ, ನಿಮ್ಮಪ್ಪಣೆ. ಮಂಗಲವಾಗಲಿ. ಧನ್ಯನಾದೆ. ಶ್ರೀ ಮಂಜುನಾಥ, ಮಂಜುನಾಥ, ಅಭಯ ಹಸ್ತ, ಮನದ ಭೀಷ್ಟದಾತ, ಶ್ರೀ ಮಂಜುನಾಥ, ಅಭಯ ಹಸ್ತ, ಶ್ರೀ ಮಂಜುನಾಥ.
ಮನದ ಭೀಷ್ಟ ದಾತ ಮನದ ಅಭೀಷ್ಟ ದಾತ ಶ್ರೀ ಮಂಜುನಾಥ ಅಭಯ ದಾತ ಶ್ರೀ ಮಂಜುನಾಥ ಅಭಯ ಹಸ್ತ ದಾತ ವರದಾಯಕ ಶ್ರೀ ಮಂಜುನಾಥ ಅಡಿಗಳಿಗೆ ರಾಗಿದ ಶರಣರ ಕೊರೆಯಲು ಅಡಿಗಳಿಗೆ ರಾಗಿದ ಶರಣರ ಪೊರೆಯಲು ಅಡಿಗಳಿಗೆ ರಾಗಿದ ಶರಣರ ಪೊರೆಯಲು ಅಡಿಗಳಿಗೆ ರಗಿದ ಶರಣರ ಪೊರೆಯಲು ಅಡಿಗಳಿಗೆ ರಗಿದ ಶರಣರ ಪೊರೆಯಲು ಕುಡುಮದಿ ನೆನೆಸಿ ಶ್ರೀ ಮಂಜುನಾಥ ಕುಡುಮದಿ ನೆಲಸಿ ಶ್ರೀ ಮಂಜುನಾಥ ಅಡಿಗಳಿಗೆ ರಗಿದ ಶರಣರ ಪೊರೆಯಲು ಕುಡುಮಕ್ಕೆ ರಗಿದ ಶ್ರೀ ಮಂಜುನಾಥ ಕುಡುಮದಿ ನೆಲಸಿಗ ಶ್ರೀ ಮಂಜುನಾಥ